ಪಂಚಭೂತಾತ್ಮಕ ಪ್ರಪಂಚೋದಯದಿ ಪರಲವಿ ರಿಂಚಿ ಹರಿರುದ್ರಸುತೇನ ಪಂಚಭದ್ರ ಶಿವಸುತೇನ ಪಂಚಮ ರಂಗಮುಖ ಗಣಪತಿನ. ನಾನ್ ಹುಟ್ಟಿದ್ ಮೈಸೂರಿನಲ್ಲಿ. ಕೃಷ್ಣ ನೀವೇ ಬಾರೋ. ಫಸ್ಟ್ ನನ್ಗೆ ಅಲ್ಲರಿಪು ಶುರು ಮಾಡ್ಕೊಟ್ರು. ಅಲ್ಲರಿಪು ಹೇಳ್ಕೊಟ್ಮೇಲೆ ಆಡಿದನವ್ ರಂಗ ಅವ್ರು ಕಲ್ತ್ಕೋತಾ ಇದ್ರು. ಉಮಾ ಸುಮಾ ಅನ್ನೋದೊಂದು ಆ ಹೆಸರಲ್ಲಿ ಒಂದು ಏನೋ ಒಂದು ಘಮ ಇತ್ತು. ಘಮ ಇತ್ತು. ನಿಮ್ಮ ಅತ್ತೆಯವರು ಕೂಡ ನಾಟ್ಯ ಕಲಾವಿದ್ರು? ಹೌದು ಹೌದು. ಅವರು ಶ್ರೀಮತಿ ನಾಗಮಣಿ ಶ್ರೀನಿವಾಸ ರಾವ್ ಅಂತ ಹೇಳಿ. ಓಕೆ. ಆರ್ಟ್ ವಿತೌಟ್ ವಲ್ಗ್ಯಾರಿಟಿ, ಎಜುಕೇಶನ್ ವಿತೌಟ್ ಫಿಯರ್. ಸರಿ ನಾನು ಶುರು ಮಾಡ್ತೇನೆ ಅಂತ ಅವರು ಶುರು ಮಾಡಿದ್ರು 1988 ನಲ್ಲಿ ಅಕ್ಟೋಬರ್ ವಿಜಯದಶಮಿನಲ್ಲಿ. ಗಿವ್ ವೇಟ್ ಹೈಡ್ ವೇಟ್ ಅಂದಾಗ ಅದು 6ನೇ ನಾಟಡು ಅಂತ ಅವ್ರಿಗೊಂದು ನೆನಪು ಬರುತ್ತೆ. ಅಂದ್ರೆ ಗಿವ್ ವೇಟ್ ಗೆಟ್ ವೇಟ್ ತಯ್ಯುಂ ತತ್ತ ತಯ್ಯುಂ. ಎಜುಕೇಟರ್, ಕೊರಿಯೋಗ್ರಾಫರ್, ಕ್ಲಾಸಿಕಲ್ ಅಂಬಾಸಿಡರ್. ಏನ್ ಮೇಡಮ್ ಇದಿಷ್ಟು ನೀವು ಒಂಚೂರು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಅರ್ಥ ಆಗತ್ತೆ ನಮ್ಗೆ. ಆ ಪ್ಯಾಂಡಮಿಕ್ ಟೈಮ್ ನಲ್ಲಿ ಆನ್ಲೈನ್ ಅಲ್ಲಿ ಅವ್ರಿಗೆ ಒಂದು ವರ್ಕ್ಶಾಪ್ ತರ ಮಾಡಿದ್ದೆ. ಅದರಿಂದ ಔಟ್ಪುಟ್ ಯಾವ ರೀತಿ ಏನ್ ಡೆವಲಪ್ಮೆಂಟ್ ಆಯ್ತು ಅಂತ? ಹಲವಾರು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ತಿರುಪತಿ, ಕ್ಲೀವ್ಲ್ಯಾಂಡ್, ಪ್ಯಾರಿಸ್. ಏನ್ ಮೇಡಮ್ ಇದು ಕತೆ? ನಿಮ್ಮ ಒಂದು ಟೆಕ್ನಿಕ್ಸ್ ಯಾವ ರೀತಿ ಇದೆ ಅಂತಂದ್ರೆ ಯೋಗ, ಸಾಂಸ್ಕ್ರಿಟ್ ಅಂಡ್ ಕರ್ನಾಟಿಕ್ ಮ್ಯೂಸಿಕ್ ವಿತ್ ನಾಟ್ಯ. ಸೌಜನ್ಯ ಮೇಡಮ್ ಅವರು ಗ್ಲೋಬಲ್ ಫೆಸ್ಟಿವಲ್ ಫೋರಮ್ ಅಂತ ಮಾಡ್ತಾರೆ. 11 ದಿನ 150 ನಾಟ್ಯಗಾರರನ್ನ ಒಗ್ಗೂಡಿಸಿ ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ ಅಂತೆ ಆನ್ಲೈನ್ ಅಲ್ಲಿ. ಇಟ್ಸ್ ವೆರಿ ಹಾನರಬಲ್ ಜಾಬ್ ವಾಟ್ ಯು ಆರ್ ಡೂಯಿಂಗ್ ಫಾರ್ ಸ್ಪೆಷಲ್ ನೀಡ್ಸ್ ಇರೋ ಮಕ್ಕಳಿಗೆ. ಭಾವಚಿತ್ರ, ಇಲಸ್ಟ್ರೇಷನ್ ಭಾವಚಿತ್ರ ಇದೆ. ಅವನು ನವಿಲ್ಗರಿ ಇಟ್ಕೊಂಡಿದ್ದಾನೆ, ನವಿಲ್ಗರಿ ಕೊಳ್ಳಲ್ಲಿ ಇಟ್ಕೊಂಡಿದ್ದಾನೆ, ನೀಲಿ ಕಲರ್ ಅಲ್ಲಿ ಇರ್ತಾನೆ, ತುಂಬಾ ತುಂಟ. ಸೊ ಆ ತುಂಟ ಅನ್ನೋದನ್ನ ಹೇಳುವಾಗ ಮಗುವಿಗೆ ಸೊ ಎಲ್ಲರಿಗೂ ಒಂದೊಂದು ರಿಲೀಫ್ ಸ್ಟ್ರೆಸ್ ಬಸ್ಟರ್ ಅಂತ ಇದೆ. ನಿಮಗೆ ಸಂಗೀತ ಸ್ಟ್ರೆಸ್ ಬಸ್ಟರ್, ಹೆಂಡತಿ ಅಲ್ಲ. Welcome to a journey across borders. We are here to celebrate the incredible achievements of Kannadigas shining globally. I am your host, Ashwini Nadig. Along with cameraman Srivatsa Nadig, we bring you inspiring podcasts and stories from abroad. Welcome to Vidishdali Jivana. Subscribe now and join our global journey. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಶ್ರದ್ಧೆ ಮತ್ತು ಶ್ರೇಷ್ಠತೆಯ ಪರಂಪರೆ ಭರತನಾಟ್ಯ ಕಲಾವಿದರು. ಸೊ ಅಂತಹ ನಾಟ್ಯ ಕಲಾವಿದರಾದ ಗುರು ಸೌಜನ್ಯ ಮಧುಸೂದನ್ ಅವರ ನಾಟ್ಯದ ಒಂದು ಪಯಣವನ್ನ ನಾನಿವತ್ತು ಸೆರೆ ಹಿಡಿಲಿಕ್ಕೆ ಬಂದಿದ್ದೀನಿ. ನಾಟ್ಯದ ಕತೆ ಸೌಜನ್ಯ ಅವರ ಜೊತೆ ಎಪಿಸೋಡ್ ಇವತ್ತು ನಡೀತಾ ಇದೆ. ಸೊ ಹಲವಾರು ಜಾಗಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಲಾವಿದೆ. ಜೊತೆಗೆ ಅವರ ಕೊಡುಗೆ ಇಲ್ಲಿ ಭಾರತದಿಂದ US ತನಕನೂ ಕೂಡ ಬಹು ದೊಡ್ಡದು. ಅವರ ಒಂದು ಚರಿತ್ರೆನ ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಎಲ್ಲರೂ ಸಂಯಮದಿಂದ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಸೌಜನ್ಯ ಮಧುಸೂದನ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸೌಜನ್ಯ ಮೇಡಮ್, ಹೇಗಿದ್ದೀರಿ? ನಮಸ್ಕಾರ, ಆರಾಮ್. ನೀವ್ ಹೇಗಿದ್ದೀರಾ? ಆರಾಮು. ಸೊ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ
ನಮ್ಮ ಚಾನೆಲ್ನಲ್ಲಿ ಇನ್ ಅಂಡ್ ಅರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ನಾಟ್ಯ ಕಲಾವಿದರು ನೀವು, ನಾಟ್ಯ ಉಪಾಸಕರು ಅಂಡ್ ನಾಟ್ಯ ಉಸಿರು, ನಾಟ್ಯನೇ ಹೃದಯದ ಜ್ವಾಲೆ ಅಂತ ಹೇಳೋ ಒಂದು ಕಲಾವಿದೆ ನೀವು. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ ಸೌಜನ್ಯ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಎಲ್ಲಿಯವರು ನೀವು, ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ನಿಮ್ಮ ವಿದ್ಯಾಭ್ಯಾಸ ಯಾವ ವಿಭಾಗದಲ್ಲಾಯ್ತು, ಮತ್ತೆ ಈ ನಾಟ್ಯದ ಬಗ್ಗೆ ಪರಿಣಿತಿ ಎಲ್ಲಿ ಪಡ್ಕೊಂಡು, ಜೊತೆಗೆ ಇಲ್ಲಿ US ಅನ್ನೋ ಒಂದು ದೇಶಕ್ಕೆ ಭಾರತದಿಂದ ಸಪ್ತ ಸಾಗರದಾಚೆ ಬರೋ ಒಂದು ಸಂದರ್ಭ ಯಾವ ರೀತಿ ಆಯ್ತು ಅಂತ ಒಂದು ಸಣ್ಣ ಕತೆ ನಿಮ್ ಕಡೆಯಿಂದ ಆಗ್ಬೋದಾ ಅಂತ. ಖಂಡಿತ. ರೈಟ್. ನಾನ್ ಹುಟ್ಟಿದ್ದು ಮೈಸೂರಿನಲ್ಲಿ. ಮೈಸೂರು, ಹೌದು. ರಾಜರ ವಂಶಸ್ಥರು. ಮೈಸೂರಿನಲ್ಲಿ ಹುಟ್ಟಿದ್ದು. ಅಲ್ಲಿ ನಮ್ ತಾಯಿಯವರ ಅಣ್ಣ ಎಲ್ಲ ಅಲ್ಲೇ ಇದ್ದಿದ್ದು. ಸೊ ಅಲ್ಲಿ ಹುಟ್ಟಿದ್ದು, ತಂದೆ ಎಲ್ಲ ಅಲ್ಲೇ ಇದ್ದಿದ್ದು. ರೈಟ್. ಅಲ್ಲಿಂದ ಬೆಂಗಳೂರಿನಲ್ಲಿ ಬೆಳೆದಿದ್ದೆಲ್ಲ. ಓಕೆ. ನಾಟ್ಯಾಭ್ಯಾಸ ಕೂಡ ಬೆಂಗಳೂರಿನಲ್ಲೇ ಶುರು ಆಗಿದ್ದು. ಓಕೆ. 3ನೇ ವರ್ಷ 3rd ಇಯರ್ ನಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಎದುರುಗಡೆ ಮನೆಯಲ್ಲಿ ಒಬ್ರು ಡಾನ್ಸ್ ಟೀಚರ್ ಉಮಾ ಅಂದ್ಬಿಟ್ಟಿದ್ರು. 3ನೇ ವರ್ಷದಲ್ಲಿ ನೀವು ನಾಟ್ಯದ ಪರಿಚಯ ಆಯ್ತಾ ನಿಮ್ಗೆ? ಅಯ್ಯೋ, ಎಲ್ಲಾ ಮಕ್ಳು ಕುಂಟೆ ಬಿಲ್ಲೆ ಆಡ್ಕೊಂಡು, ಅಳುಗುಳಿ ಮನೆ ಆಡ್ಕೊಂಡು, ಚೌಕಾಬಾರ ಆಡ್ಕೊಂಡು ಇರೋ ವಯಸ್ಸಲ್ಲಿ ನೀವೇನ್ ಮೇಡಮ್ ನಾಟ್ಯದ್ದು? ಅದು ನಮ್ ತಂದೆಯವರ ಆಸೆ ತುಂಬಾ. ಅವರಿಗೆ ಎದುರುಗಡೆ ಮನೆ ಹುಡುಗಿ ಕ್ಲಾಸಿಗೆ ಹೋಗಿ ಬರುವಾಗ ವಿಚಾರಿಸಿ ಈ ತರ ಏನಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ, ಹಿಂಗೆ ಡಾನ್ಸ್ ಕ್ಲಾಸು ಅಂತ ಹೇಳಿದಾಗ, ಮಗಳನ್ನ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರು. ಆವಾಗ ಇನ್ನು ಚಿಕ್ಕವಳು ಸ್ವಲ್ಪ ಆಗ್ಲಿ ಅಂತ ಹೇಳಿ ಹಾಗೂ ಕರ್ಕೊಂಡ್ ಹೋದ್ರು. ಕರ್ಕೊಂಡ್ ಹೋದಾಗ ಅಲ್ಲಿ ಅವ್ರ ಗುರುಗಳು ನನ್ನ ನೋಡ್ಬಿಟ್ಟು, ತುಂಬಾ ಚಿಕ್ಕ ಹುಡುಗಿ, ಬೇಕಾದ್ರೆ ನೀನ್ ಶುರು ಮಾಡು ಉಮಾ ಅಂತ ನಮ್ ಟೀಚರ್ಗೆ ಹೇಳಿದ್ರು. ಮೊದಲನೇ ಟೀಚರ್ ಉಮಾ ಅಂತ. ಅವರು ಅವಾಗ BSc ಓದ್ತಾರ, 2nd ಇಯರ್ ಅಲ್ಲಿ ಇದ್ರು. ಸೊ ಅವರು ನನಗೆ ಶುರು ಮಾಡ್ಕೊಟ್ರು. ಶುರು ಮಾಡಿ ಹಾಗೆ ಸ್ಕೂಲ್ ನಲ್ಲಿ ಕೂಡ ಒಂದು ಅಲರಿಪು ಎಲ್ಲ ಕಲ್ತು ಪರ್ಫಾರ್ಮೆನ್ಸ್ ಕೂಡ ಕೊಟ್ಟೆ. UKG ನಲ್ಲಿರುವಾಗ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟೆ. ಆಮೇಲೆ ಅವರಿಗೆ ಮದ್ವೆ ಗೊತ್ತಾಯ್ತು. ಮದ್ವೆ ಗೊತ್ತಾಗಿ ಅವ್ರು ಮೈಸೂರಿಗೆ ಹೋಗ್ಬೇಕಾಗಿ ಬಂತು. ಆವಾಗ ಅವರು ನಮ್ಮ ಈಗಿನ ಗುರುಗಳಾದ ಶ್ರೀಮತಿ ಸುಮಾ ನಾಗೇಶ್ ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಸೊ ಅಲ್ಲಿಂದ ಶುರು ಆದ ಒಂದು ನಾಟ್ಯದ ಒಂದು ಪಯಣ. ಸತತವಾಗಿ ಎಷ್ಟು ವರ್ಷ ಅಭ್ಯಾಸ ಆಯ್ತದು? ಒಂದು 40 ವರ್ಷ ಅಂತ ಹೇಳ್ಬೋದು. 40 ವರ್ಷದ ಸುದೀರ್ಘ ಪಯಣದಲ್ಲಿ ಅರಿತು ಬೆರೆತು ಒಂದಾಗಿ ನಾಟ್ಯದೊಂದಿಗೆ ನೀವು ಬಂದಿದ್ದೀರಿ. 3 ವರ್ಷದ ಮಗು ಇದ್ದಾಗ ಎಲ್ಲರಿಗೂ ಸಹಜವಾಗಿ ಆಟ ಆಡೋದು, ತಿನ್ನೋದು, ಚಾಕ್ಲೇಟ್ ತಿನ್ನೋದು, ಆ ತರ ಒಂದು ಮನಸ್ಥಿತಿ ನಮ್ಗೆಲ್ಲರಿಗೂ ಇದ್ದಿದೆ. ಬಹುಶಃ ನೀವು ನಮ್ಕಿನ್ನ ದೊಡ್ಡವರು ಇರ್ಬೇಕು. ಸೊ ನೀವು ನಾಟ್ಯದ ಬಗ್ಗೆ ಒಲುಮೆ ತೋರಿಸಿರೋದು ಹೇಗನ್ಸ್ತು ನಿಮ್ಗೆ ಮೊದಲು ಆ ಏಜಲ್ಲಿ ಪರಿಚಯ ಮಾಡಿದಾಗ? ಆವಾಗಿನ ನನ್ಗೇನು ಗೊತ್ತಿರ್ಲಿಲ್ಲ, ಖಂಡಿತ ಹೇಳ್ಬೇಕು ಅಂದ್ರೆ. ನಮ್ ತಂದೆಯವರು ಹೇಳಿದ್ರು, ಈ ತರ ಹಿಂಗೆ ಬರ್ತಿದ್ದಾರೆ ನೋಡು ಅಂತ ಹೇಳಿ. ಏನೋ ಒಂದು ಕುತೂಹಲ ಇರಬಹುದೇನೋ, ನೆನ್ಪಿಲ್ಲ. ಆದ್ರೆ ದಿನ ಅವರು ಅಕ್ಕ ಹೋಗಿ ಬರೋದನ್ನ ನೋಡಿ ಅವ್ರ ಮನೆಗ್ ಬರ್ತಿದ್ ಹಂಗೇನೇನೆ ನಾನು ಓಡ್ ಹೋಗ್ತಾ ಇದ್ದೆ. ಮನೆ ಎದುರುಗಡೆ ಇದ್ದಿದ್ರಿಂದ ಓಡಿ ಹೋಗ್ತಾ ಇದ್ದೆ. ಓಡ್ ಹೋಗಿ ಅಲ್ಲಿ ಅವ್ರಿಗಿನ್ನೂ ಬಂದಿಲ್ಲ, ಒಳಗಡೆ ಕಾಲಿಟ್ಟಂಗೆ ನಾನ್ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಆವಾಗ ಏನೋ ಒಂದು ಆಸೆ, ಕಲಿಬೇಕು ಅನ್ನೋದಕ್ಕಿಂತ ಅವ್ರ ಜೊತೆ ಇರ್ಬೇಕು, ಮೀಟ್ ಮಾಡ್ಬೇಕು, ಯಾರೋ ಒಂದು ಒಬ್ರು ಗೊತ್ತಿರೋರು, ಏನೋ ಒಂದ್ ವಿಷಯ ಇದೆ ಅಂತ ಹೇಳಿ ಹೋಗ್ತಾ ಇದ್ದೆ. ಅವ್ರ ತಾಯಿ ಅವರು ನನ್ನ ಕೂಡಿಸ್ಬಿಟ್ಟು ನನ್ಗೆ ಕಳ್ಳೆಪುರಿ ಹಾಗೆ ಸಣ್ಣ ಏನೋ ತಿಂಡಿ, ಮನೆ ಏನ್ ತಿಂಡಿ, ಅವಲಕ್ಕಿ ಅಂತದೇನಾದ್ರು ಮಾಡಿದ್ರೆ ಕೊಟ್ಟು, ಈಗಷ್ಟೇ ಅಕ್ಕ ಬಂದಿದ್ದಾಳೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ನಿನಗೆ ಹೇಳ್ಕೊಡ್ತಾಳೆ ಅಂತ ಹೇಳ್ತಾರೆ. ಹಾಗೆ ದಿನ ಹಿಂಗೇನೆ ಹೋಗ್ತಾ ಇದ್ದೆ. ಆಮೇಲೆ ಅದು ದಿನ ಹೋಗೋದನ್ನ ಸ್ವಲ್ಪ ದಿನ ಬೇಡ ಅಂತ ಹೇಳಿ ನಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ದಿನ ಏನ್ ಹೋಗಿ ಡಿಸ್ಟರ್ಬ್ ಮಾಡ್ತೀಯಾ, ಸ್ವಲ್ಪ 1-2 ದಿನ ಹೋಗೋಣ ಅಂತ ಹೇಳಿ ಅದು 3 ದಿನಕ್ಕೆ ಬಂತು. ಹಾಗೆ ಕಿಟಕಿಲ್ ಕಾಯ್ತಾ ಇದ್ದೆ. ನಂಗೆ ಇನ್ ಸ್ವಲ್ಪ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತಾರಲ್ಲ, ಹಾಗೆ ಕಾಯ್ತಾ ಇರ್ತಿದ್ದೆ. ಕಾದಿದ್ದನ್ನ ಹೋಗಿ ಅವ್ರ ಮನೆಗೆ ಹೋಗಿ ನಿಂತ್ಕೊಳ್ಳೋದು, ಅವ್ರ ಮನೆ ಬಾಗಿಲು ನಂಗೆ ಇನ್ನೂ ಜ್ಞಾಪಕ ಇದೆ, ನಿಂತ್ಕೊಂಡಿರ್ತಾ ಇದ್ದೆ. ಆಮೇಲೆ ಫಸ್ಟ್ ಡಾನ್ಸ್ಗಿನ ಮುಂಚೆ ನನ್ಗೆ ಅಡಿಗೆ ಬಟನ್ ವೇಷ ಹಾಕಿ ಆಕ್ಟಿಂಗ್ ಮಾಡ್ತಾರಲ್ಲ ಮಕ್ಕಳು ಸ್ಕೂಲಲ್ಲಿ, ಕಾಂಪಿಟೇಷನ್, ಮೋನೋ ಆಕ್ಟಿಂಗ್ ಅಲ್ಲಿ ಮಾಡ್ಸಿದ್ರು ನನಗೆ. ಸೊ ಅಲ್ಲಿಂದನೇ ಅಭಿನಯದ ಪರಿಚಯ. ಅಭಿನಯ ಇತ್ತೋ ಇಲ್ವೋ, ಆದ್ರೆ ಅದೊಂದು ಆ ವೇಷ ಹಾಕಿ ಅಡಿಗೆ ಬಟನ್ ಜುಟ್ಟು ಅಂತ ಒಂದು ಕೊತ್ತಂಬರಿಯ ಕಟ್ಟು ಅನ್ನೋ ನನ್ಗೆ ಪ್ರೈಸ್ ಬಂತು. ಯಾವಾಗ ಅದು ಪ್ರೈಸ್ ಬಂತು, ಸ್ಕೂಲ್ ನಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಬಂತು, ಒಂದು
ಕೊಟ್ಟಿದ್ ನನ್ಗೊಂದು ಈ ಘಮ ಘಮ ಅಂತ ವಾಸನೆ ಬರುವಂತ ರೇಸರ್, ಬಾತುಕೋಳಿ ಶೇಪ್ದು, Right. ಆಮೇಲೆ ಒಂದ್ ಬಿಸ್ಕೆಟ್ ಪ್ಯಾಕೆಟ್, ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕೆಟ್. ಇದೇ ಪ್ರೈಸ್ ಅವಾಗಿಂದು. ಎಲ್ಲರೂ ನೆನ್ಪಿಟ್ಕೊಳ್ಳಿ, ನಿಮ್ ಪ್ರೈಸ್ ಏನ್ ತಗೊಂಡ್ರಿ ಅಂತ ನೆನ್ಪ್ ಮಾಡ್ಕೊಳ್ಳಿ ಅವಾಗ. ಆವಾಗ ಕೊಟ್ಟಿದ್ದು ಅದೇನೋ ಒಂದು ಹೆಮ್ಮೆ, ಪ್ರೈಸ್ Right. ಬಂತು ಅದೇನೇ ಬರ್ಲಿ, ಆ ಪ್ರಶಂಸೆ, ಆ ಹೌದು. ಒಂದು ಪುರಸ್ಕಾರ, ಚಿಕ್ಕದು ಅಥವಾ ದೊಡ್ಡದು ಅನ್ನೋದೊಂದು ಯಾವ್ದು ತಾರತಮ್ಯ ಇಲ್ದಲೆ ಅಯ್ಯೋ ನಂಗ್ ಪ್ರೈಸ್ ಬಂತು ಅನ್ನೋ ಒಂದು ಹೆಮ್ಮೆಯ ವಿಷಯ ಇರುತ್ತಲ್ಲ, ಅದು ಇಂಪಾರ್ಟೆಂಟ್. ಹೌದು. ಅದು ಅವಾಗ ಬಂದಾಗಿಂದ ಅದೊಂದು ಅವ್ರ ಕಂಡ್ರೆ ನಂಗೆ ತುಂಬಾ ಹೆಚ್ಚು ಪ್ರೀತಿ. ಉಮಾ ಮಿಸ್ ಆಗ್ಲಿ, ಅವ್ರ ತಾಯಿ ತಂದೆ ಆಗ್ಲಿ, ಅವ್ರಿಗೆ ತುಂಬಾ ಉತ್ತೇಜನ. ಒಂದು 3 ವರ್ಷದ ಮಗು ಪುಟ್ಟ ಕಾಲಿಗೆ ಒಂದು ಗೆಜ್ಜೆ ಕಟ್ಟಿ ಅರ್ಮಂಡಿ ಹಾಕು ಅಂದಾಗ ಹೇಗ್ ಅನಿಸ್ತಿತ್ತು ಅಂತ? ಅದು ಅದೇ ಹೇಳಿದ್ನಲ್ಲ, ನೆನಪಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅದನ್ನ ಕಾಪಿ ಮಾಡ್ತಾ ಇದ್ರು. ಅದೇ ಡಾನ್ಸ್ ಅನ್ನೋದು ಕೂಡ ನನ್ಗೆ ಅವಾಗ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದು ಹಾಗೆ ಶುರು ಆಯ್ತು. ಫಸ್ಟ್ ನನ್ಗೆ ಅಲರಿಪು ಶುರು ಮಾಡ್ಕೊಟ್ರು. ಅಲರಿಪು ಹೇಳ್ಕೊಟ್ಮೇಲೆ ಆಡಿದನೋ ರಂಗ ಅವ್ರು ಕಲ್ತ್ಕೋತಾ ಇದ್ರು. ಆಡಿದನೋ ರಂಗ ದೇವರ ನಾಮ ಕಲ್ತ್ಕೊಳ್ಳೋವಾಗ ಅದ್ ನನಗೆ ಹೇಳ್ಕೊಟ್ಟು ಅದೊಂದು ಚೆನ್ನಾಗ್ ಜ್ಞಾಪಕ ಇದೆ ನನಗೆ, ಆ ಒಂದು ಹಾಡು ಅಷ್ಟೇ. ಅದ್ ಬಿಟ್ಟು ಮೈಸೂರಿಗೆ ಮದ್ವೆ ಸೆಟ್ ಆಗಿದೆ ಅಂತ ಹೇಳಿದಾಗ ತುಂಬಾ ದುಃಖ ಆಯ್ತು ನನಗೆ, ತುಂಬಾ ಬೇಜಾರಾಯ್ತು. ನಾನು ಮೈಸೂರಿಗೆ ಹೊರಟ್ಬಿಡ್ತೀನಿ ಅವ್ರ ಜೊತೆ ಅನ್ನೋ ತರ. ನನ್ಗೆ ಹೆಂಗಿದ್ರು ನಮ್ಮ ಅತ್ತೆ ಮಾವ ಅಲ್ಲಿದ್ದಾರೆ, ನಮ್ಮ ಸೋದರತೆ ಎಲ್ಲ ಅಲ್ಲೇ ಇದ್ದಾರೆ, ಕಸಿನ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಹಾಗಾಗಿ ನಾನು ಅಲ್ಲೇ ಒಂದು ಮೈಸೂರ್ ತಾನೆ, ನಾನು ಅಲ್ಲೇ ಹೋಗ್ತೀನಿ ಅಂತ ಎಲ್ಲ ಸ್ವಲ್ಪ ನಾನ್ ಗಲಾಟೆ ಮಾಡಿದ್ ನನಗೆ ನೆನಪಿದೆ. ಸೊ ಅವ್ರ ಹತ್ರ ತದನಂತರ ಇನ್ಯಾವ ಗುರುಗಳ ಹತ್ರ ನೀವು ಈ ನಾಟ್ಯದ ಒಂದು ಕಲೆನ ಮುಂದೂಡ್ಸ್ಕೊಂಡ್ ಬಂದ್ರಿ ಅಂತ? ಸೊ ಅವ್ರ ಹತ್ರ ಹೋಗಿ ಹೇಳಿದಾಗ, ನೀವ್ ಮದ್ವೆ ಮಾಡ್ಕೊಂಡ್ ಹೋಗ್ಬಾರ್ದು, ಇಲ್ಲೇ ಇರಿ ಮದ್ವೆ ಆದ್ಮೇಲೆ ಅಂತ ಗಲಾಟೆ ಮಾಡಿದಾಗ ಅವ್ರು ನನಗೆ ಹೇಳಿದ್ ನೆನಪಿದೆ, ಇಲ್ಲ ನನ್ಗಿನ್ನ ಚೆನ್ನಾಗಿ ನೃತ್ಯ ಹೇಳ್ಕೊಡೋ ಒಬ್ರು ಟೀಚರ್ ಅಂತ ಕರ್ಕೊಂಡ್ ಹೋಗ್ತೇನೆ ಅಂತ ಹೇಳಿದಾಗ, ಆವಾಗ ಅದ್ ಏನೋ ಅವ್ರು ಹೇಳಿದ್ರು, ಸರಿ ಒಪ್ಕೋಬೇಕು ಅಂತ ಹೇಳಿ ನಾನು ಆಯ್ತು ಅಂತ ಹೇಳಿ ಅವರೇ ಕರ್ಕೊಂಡ್ ಹೋದ್ರು. ಆವಾಗಿನ ಬನಶಂಕರಿ 3rd ಸ್ಟೇಜ್, ನಮ್ಮ ತಾಯಿ ಮನೆ ಹೊಸಕರಹಳ್ಳಿ, ಅಲ್ಲಿಂದ ಹನುಮಂತ ನಗರ ದೇವಸ್ಥಾನ, ಅಲ್ಲಿ ಪಂಚಮುಖಿ ವಿನಾಯಕ ದೇವಸ್ಥಾನ ಇದೆ, ಅಲ್ಲಿ ಅವರು ನಮ್ ಟೀಚರ್ ಅವರ ತಾಯಿ ಮನೆ, ಅಲ್ಲಿಗೆ ಕರ್ಕೊಂಡ್ ಹೋದ್ರು. ಸುಮಾ ನಾಗೇಶ್ ಅಂತ ಹೇಳಿ. ಸುಮಾ ಅನ್ನೋದೊಂದು ಆ ಹೆಸರಲ್ಲಿ ಒಂದು ಏನೋ ಒಂದು ಘಮ ಇತ್ತು. ಹೇಳಿದ್ದಾರೆ ಟೀಚರು, ಮಾಡ್ಬೇಕು, ಮುಂದೆ ಓದಿಸ್ಬೇಕು ಅನ್ನೋ ಹಾಗೆ. ಅದು ಹೌದು. ಹೇಳಿದ್ನ ಕೇಳಿ ಸರಿ ಅವ್ರ ಹತ್ರ ಹೋಗಿ ಫಸ್ಟ್ ಡೇ ನನಗಿನ್ನೂ ಜ್ಞಾಪಕ ಇದೆ, ನಮ್ ಟೀಚರ್ ಅವಾಗ ಪ್ರೆಗ್ನೆಂಟ್ ವಿತ್ ಹರ್ ಫಸ್ಟ್ ಡಾಟರ್, ಸುಮಾ ನಾಗೇಶ್ ಅವರು. ಆವಾಗ ರೂಮ್ ಅಲ್ಲಿ ಕರೆದು ಬಿಟ್ಟು ಬಾ ಅಂತ ಕರೆದ್ರು. ಅವಾಗ ಇಲ್ಲಿ ಕ್ಲಾಸ್ ನಡೀತಾ ಇತ್ತು. ಅವ್ರ ತಂಗಿ ಅನುರಾಧ ಶ್ರೀಧರ್ ಅಂತ, ಅವ್ರುನು ತುಂಬಾ ದೊಡ್ಡ ಸಾಧಕಿ, ನೃತ್ಯ ಸಾಧಕಿ. ಶ್ರೀಧರ್ ಮೂವೀಸ್ ಅಲ್ಲೆಲ್ಲ ಮಾಡಿದಾರೆ, ಕನ್ನಡ ಆಕ್ಟರ್. ಅವ್ರಿಗೆ ಇನ್ನು ಮದ್ವೆ ಆಗಿರ್ಲಿಲ್ಲ ಅವಾಗ. ಅವ್ರು ಕ್ಲಾಸ್ ತಗೋತಾ ಇದ್ರು, ನಾನು ಒಳಗಡೆ ಬಂದೆ. ರೂಮ್ ನಲ್ಲಿ ಇವ್ರಿದ್ರು. ಕರೆದು ಏನ್ ಬರುತ್ತೆ ನಿನಗೆ ಮಾಡು ಅಂತ ಹೇಳಿದ್ರು. ಇಂಟರ್ವ್ಯೂ ಮಾಡಿದ್ರು, ನಿಮ್ಗೆ ಅಸೆಸ್ಮೆಂಟ್ ತರ ಮಾಡಿದ್ರು. ಆವಾಗ ನನ್ಗೆ ಅಲರಿಪು ಆಗಿದೆ, ನಾನು ಅಲರಿಪು ಮಾಡ್ತೇನೆ ಅಂತ ಹೇಳಿ ಅಲರಿಪು ಮಾಡ್ದೆ. ಮಾಡಿದ ಕೂಡ್ಲೆ ಅವ್ರು ಇದ್ಕೊಂಡು, ಚೆನ್ನಾಗ್ ಮಾಡ್ತೀಯಾ ನೀನು, ಬಾ ನನ್ ಹೇಳ್ಕೊಡ್ತೀನಿ ಅಂತ ಹೇಳಿ ಕ್ಲಾಸ್ ಎಲ್ಲ ಇದ್ ಮಾಡಿ, ಆಮೇಲೆ ನಮ್ ತಂದೆ ತಾಯಿ ಬಂದ್ ಮಾತಾಡಿ ಅವ್ರ ಹತ್ರ, ಅಲ್ಲಿಂದ ಶುರು ಆಗಿತ್ತು ನಮ್ ಸುಮನಾ ನಾಗೇಶ್ ಹತ್ರ. ಅವ್ರ ಹತ್ರ ಅಷ್ಟಕ್ಕೆ ಮುಕ್ತಾಯ ಆಯ್ತಾ? ಅದು ಮುಂದೆ ಈಗ್ಲೂ ಕಲ್ತ್ಕೋತಾ ಇದೀನಿ ಅವ್ರ ಹತ್ರನೇ. ಈಗ್ಲೂ ಆನ್ಲೈನ್ ನಲ್ಲಿ ಅವ್ರ ಹತ್ರ ಕಲ್ತ್ಕೋತಾ. ನಿಮ್ಗೆ ಇಷ್ಟು ಸುದೀರ್ಘ ಪಯಣ ಅಂತ ಹೇಳಿದ್ರೆ, ಇಷ್ಟು ವರ್ಷ, 40 ವರ್ಷ, ಅಷ್ಟು ಕಲಿಕೆ ಇದ್ರು ಇನ್ನೂ ಕಲಿಕೆಯ ಅವಶ್ಯಕತೆ ಬರ್ತದ ಅಂತ ಇದೆ. ಯಾಕೆ ಅಂತಂದ್ರೆ ಭರತನಾಟ್ಯ ಅನ್ನೋದು ಒಂದು ಕೋರ್ಸ್ ಆಗ್ಲಿ, ಒಂದು ಪಾಠಾಂತರ ಅನ್ನೋದು, ಅದೊಂದು ಓಷನ್, ಸಮುದ್ರಕ್ಕಿಂತ ಒಂದು ಹೆಚ್ಚಿನ ಒಂದು ಆಳದಲ್ಲಿರ್ತಕ್ಕಂತ ಒಂದು, ಅಂದ್ರೆ ಅದಕ್ಕೆ ಒಂದು ಲಿಮಿಟೇ ಇಲ್ಲ. ಸೋ ಡೀಪ್. ನನ್ಗೆ ನಮ್ ಟೀಚರ್ ಹೇಳಿದ್ದು, ಅವ್ರ ಟೀಚರ್ ಅವ್ರಿಗೆ ಹೇಳಿರೋದು ಹೇಗೆ ಅಂದ್ರೆ, ನಾವೆಲ್ಲ ಒಂದು ಸಾಧನೆಗೆ ಒಂದು ಪಯಣದಲ್ಲಿ ಹೋಗೋರು ಆ ಒಂದು ಸಮುದ್ರನ ಅವ್ರು ಹೇಳಿರೋದು ಏನಂತಂದ್ರೆ, ಅವರು ಆ ಸಮುದ್ರದ ಹತ್ರ, ಒಂದು ಆ ಬೀಚ್ ಹತ್ರ ಹೋಗಿ ಆ ಅಲೆನ ಮುಟ್ಟಿದಾರಂತೆ. ಅವರೇ ಹಾಗೆ ಹೇಳಿದಾಗ ನಾನ್ ಸಮುದ್ರ ನೋಡಿದಿನೋ ಇಲ್ವೋ ನಂಗದು ಗೊತ್ತಿಲ್ಲ. ಪರಿಕಲ್ಪನೆ ಮಾಡ್ಕೊಳಕ್ಕೆ ಕಷ್ಟ ಆಗತ್ತೆ. ಅಷ್ಟು ಆಳವಾದ ಒಂದು ಕಲೆ ಇದು. ಅಂದ್ರೆ ನೀವು ಹೇಳ್ತಿರೋದ್ ಕೇಳ್ತಾ ಇದ್ರೆ, ನಿಮ್ಮಂತ ಎಲ್ಲ ಸಾಧಕರು ಸಮುದ್ರದ ತುತ್ತ ತುದಿಯ ತೀರಕ್ಕೆ ಅಲೆಗಳ ಅಬ್ಬರಿಸಿ ಬರುವಿಕೆಯಲ್ಲಿ ನೀವು ಒಂದೊಂದು ಅಲೆಗಳಾಗಿ ಹೋಗ್ತಿದ್ದೀರೇನೋ ಅಂತ. ಇರ್ಬಹುದು, ಅಲೆಗಳಾಗಿ ಹೋಗೋದಕ್ಕೆ ನಾವು ಅಲೆಗಳನ್ನ ನೋಡ್ತಾ ಇದೀವೋ ಏನೋ ಅನ್ಸುತ್ತೆ. ಅದು ನಿಮ್ಮ ಸೌಜನ್ಯತೆ. ರೈಟ್. ಶಿಶುನಾಳ ಶರೀಫರ ಒಂದು ಇದು, ಗುರುವಿಗೆ ಗುಲಾಮನಾಗುವುದಂತ ತನಕ ದೊರೆಯ ದಂಡ ಮುಕುತಿ ನಂಬ್ತೀನಿ. ಯಾವುದೇ ಒಂದು ಗುರು ಆಗ್ಲಿ, ಯಾವುದೇ ಒಂದು ಟೀಚರ್, ಈಗ ನಮ್ಮ ಅತ್ತೆ ಅವ್ರ ಅಣ್ಣ ಪದ್ಮಶ್ರೀ ಅಡಿಯಾರ್ಕೆ ಲಕ್ಷ್ಮಣ್ ಅವರು, ಯಾರೇ ಒಂದು ಏನೇ ಒಂದು ಮಾರ್ಗದಲ್ಲಿ ಹೇಳ್ಕೊಟ್ರು, ಅದನ್ನ ಸರಿಯಾಗಿ ನಾವು ಕಲ್ತ್ಕೊಂಡು
ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಡೋ ಅಂತ ಒಂದು ಶಕ್ತಿ ನಮಗೆ ದೇವರು ಕೊಡ್ಬೇಕು, ಅದನ್ನ ಮುಂದುವರಿಸಬೇಕು ಅನ್ನೋದು ಅಷ್ಟೇ ಒಂದು. ಸೊ ಎಲ್ಲ ಕಲಾವಿದರಿಗೂ, ಸಂಗೀತಗಾರರಾಗ್ಲಿ ನಾಟ್ಯಗಾರರಾಗ್ಲಿ, ನಾನು ಬೆಳೆದು ಬಂದಿರೋದು ನಾಟ್ಯದ ಪರಂಪರೆ, ಹುಟ್ಟಿದಿಂದಲೂ ಬಂದಿರುವಂತದ್ದು ನಾಟ್ಯದ ಕಲೆ. ಸೇರುವ ಮನೇನು ಕೂಡ ನಾಟ್ಯಗಾರರ ಮನೆನೇ ಆಗಬೇಕು ಅಂತ ನೀವ್ ಅನ್ಕೊಂಡ್ರೆ ನಿಮ್ ಮನೆಯವರಿಗೂ ಅದೇ ಇತ್ತಂತೆ. ಅದು ಸರಿ, ಅದು ದೈವೇಚ್ಛೆ ಅಂತ ಹೇಳ್ಬೋದು. ಮೈಡ್ ಫಾರ್ ಈಚ್ ಅದರ್ ತರ. ಹಾಗೆ ಆಗಿ ಬಂದಿದ್ದು ನನ್ನ ಒಂದು ಸೌಭಾಗ್ಯತೆ. ನಿಮ್ಮ ಅತ್ತೆಯವರು ಕೂಡ ನಾಟ್ಯ ಕಲಾವಿದ್ರು? ಹೌದು ಹೌದು, ಅವರು ಶ್ರೀಮತಿ ನಾಗಮಣಿ ಶ್ರೀನಿವಾಸ ರಾವ್ ಅಂತ ಹೇಳಿ. ಓಕೆ. ಕಲ್ತ್ಕೊಂಡಿದ್ದೆಲ್ಲ ಅವ್ರ ಅಣ್ಣ ಲಕ್ಷ್ಮಣ್ ಸರ್ ಹತ್ರ ಕಲಾಕ್ಷೇತ್ರ ಬಾಣಿನಲ್ಲಿ ಕಲ್ತಿದ್ದು. ಎಸ್. ಸೊ ಅದಕ್ ಮುಂಚೆ ಇನ್ನೊಂದು ಕುತೂಹಲದ ಪ್ರಶ್ನೆ. ಎಲ್ರು ಮದ್ವೆ ಆದ್ಮೇಲೆ ಅತ್ತೆ ಮಾವಂದ್ರ ಹತ್ರ, ಅತ್ತೆ ಸ್ಪೆಸಿಫಿಕಲಿ ಅತ್ತೆ ಹತ್ರ ಅಡಿಗೆ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ನೀವು ನಾಟ್ಯ ಕಲ್ತ್ಕೊಂಡ್ರ ಅಂತ? ಹೌದು, ನಾಟ್ಯ ಕಲ್ತ್ಕೊಂಡೆ, ನಟುವಂಗ ಕಲ್ತ್ಕೊಂಡೆ, ಹಾಡೋದ್ ಕಲ್ತ್ಕೊಂಡೆ. ಅದಲ್ದೆ ಹೇಗೆ ಒಬ್ರ ಹತ್ರ ನಡ್ಕೋಬೇಕು, ಹೇಗಿರ್ಬೇಕು. ನನಗ್ ಮದ್ವೆ ಆಗಿದ್ 22ನೇ ವರ್ಷದಲ್ಲಿ. ಹಾಗಾಗಿ ನನ್ನ ಅರ್ಧ ಜೀವನ ಅಮ್ಮ ಅಪ್ಪನ ಮೇಲೆ ಹೇಗಿತ್ಯೋ, ಅರ್ಧ ಜೀವನ ಇಲ್ಲಿ ನಮ್ಮ ಅತ್ತೆ ಮಾವನ್ ಜೊತೆ, ನಮ್ಮ ಯಜಮಾನ್ರ ಜೊತೆ. ಸೊ ಹಾಗಾಗಿ ನನ್ಗೆ ಚಿಕ್ಕವಳಿದ್ದಾಗ ಹೆಂಗ್ ಬೆಳಿಬೇಕು ಅಂತ ಹೇಳ್ಕೊಟ್ರು, ದೊಡ್ಡವಳಾದ್ಮೇಲೆ ಹೆಂಗಿರ್ಬೇಕು ಅನ್ನೋದನ್ನ ನಮ್ಮ ಅತ್ತೆ ಮಾವ ಹೇಳ್ಕೊಟ್ಟಿದ್ದು. ಒಟ್ನಲ್ಲಿ ನಿಮ್ಗೆ ಎಲ್ಲಾ ಟ್ಯೂಟರ್ಸ್? ಎಲ್ಲಾರು ಟ್ಯೂಟರ್ಸ್, ಎಲ್ಲರೂ. ರೈಟ್. ನೀವೇ ಹೇಳಿದ್ರಿ ಕಲಾಕ್ಷೇತ್ರ ಬಾನಿ ಸ್ಟೈಲ್ ಆಫ್ ನಾಟ್ಯ ಅಂದ್ರೆ ಮೈಸೂರಿನ ಪಾರಂಪರಿಕವಾದ ಒಂದು ಪದ್ಧತಿ ಅಂತ ಹೇಳ್ತಾರೆ. ಪದ್ಧತಿ, ಹೌದು. ಬಾಣಿ ಅನ್ನೋದೊಂದು ಪದ್ಧತಿ. ಸೊ ಈ ಕಲಾಕ್ಷೇತ್ರ ಬಾಣಿ ಅಂದ್ರೆ? ಕಲಾಕ್ಷೇತ್ರ ಬಾಣಿ ಅಂದ್ರೆ ಪಂದನಲ್ಲೂರ್ ಅನ್ನೋ ಒಂದು ಬಾಣಿಯ ಒಂದು ಫೌಂಡೇಶನ್ ಅಲ್ಲಿ ಇರ್ತಕ್ಕಂಥದ್ದು. ಅದನ್ನ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಈ ನಾಟ್ಯಕ್ಕೆ ಒಂದು, ಈ ನರ್ತಕಿಯ ಒಂದು ಫಿಸಿಕ್, ಹಾವಭಾವ ಆಗ್ಲಿ, ಒಂದು ಜೊಮೆಟ್ರಿ ಆಫ್ ದ ನೇಚರ್, ರೇಖೆಗಳು ಹೇಗೆ ಅದೆಲ್ಲ ಅಳವಡಿಸಿ, ಆಮೇಲೆ ನಾಟ್ಯಶಾಸ್ತ್ರವನ್ನು ಓದಿ, ಹಾಗೆ ಅಭಿನಯ ದರ್ಪಣವನ್ನು ಅಭ್ಯಾಸ ಮಾಡಿ, ಬೇಕಾದಷ್ಟು ಒಂದು ಸ್ಕಾಲರ್ಸ್ ಎಲ್ಲ ಅವ್ರನ್ನೆಲ್ಲ ಜೊತೆ ಇಟ್ಕೊಂಡು ಶಿ ಬ್ರಾಟ್ ದಿಸ್ ಒಂದು ರಿನೌಂಡ್ ಸ್ಟೈಲ್ ಕಲಾಕ್ಷೇತ್ರ ಅನ್ನೋದನ್ನ ತಗೊಂಡ್ ಬಂದ್ರು. ಆ ಕಲಾಕ್ಷೇತ್ರ ಬಾಣಿನಲ್ಲಿ ಪಂದನಲ್ಲೂರು ಬೇಸು, ಆದ್ರೆ ಅದಕ್ಕೆ ಕೆಲವೆಲ್ಲ ಸಟ್ಲಿಟಿ, ಸಜೆಷನ್ಸ್ ಇದ್ರೆ ಅದು ಸಾಕು ಅನ್ನೋ ತರ ಒಂದು, ಯಾವುದೇ ಒಂದು ಅಭಿನಯ ಆಗ್ಲಿ ಎಲ್ಲದನ್ನು ತೋರಿಸ್ಬೇಕಾಗಿಲ್ಲ, ಬೇಕು ಅಷ್ಟು. ಯಾಕಂದ್ರೆ ಅರ್ಥ ಆಗುತ್ತೆ, ಜನರು ಮುಟ್ಟಾಳ್ರಲ್ಲ, ಎಷ್ಟೋ ಅವರು ಗೊತ್ತಿರೋಂತ ಜನ ಸಭೆಯಲ್ಲಿ ಕೂತಿರೋಂತ. ಸೊ ಒಂದು ಸ್ವಲ್ಪ ಹಿಂಟ್ ಕೊಟ್ರೆ ಅವ್ರಿಗೆ ಅರ್ಥ ಆಗತ್ತೆ, ಅದನ್ನ ನಾವು ತೋರಿಸ್ಕೊಡ್ಬೇಕು. ಸೊ ಅಂಡ್ ಅವ್ರ ಮೇನ್ ಫಿಲಾಸಫಿ ಇದ್ದಿದ್ ಆರ್ಟ್ ವಿತೌಟ್ ವಲ್ಗ್ಯಾರಿಟಿ, ಎಜುಕೇಶನ್ ವಿತೌಟ್ ಫಿಯರ್, ಬ್ಯೂಟಿ ವಿತೌಟ್ ಕ್ರೂಯಲ್ಟಿ. ಸೊ ದಟ್ ಇಸ್ ಹರ್ ಫಿಲಾಸಫಿ. ಮುತ್ತಿನಂತ ಫಿಲಾಸಫೀಸ್ ಗಳಿದು, ಅದ್ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ತುಂಬಾ ಮುಖ್ಯ ಅದು. ಯಾಕೆ ಅಂತಂದ್ರೆ ಒಂದು ಆಲೋಚನೆ, ಒಂದು ಭಾವನೆಯನ್ನ ತೋರಿಸ್ಬೇಕಾದ್ರೆ ಅದನ್ನ ಒಂದು ಎಷ್ಟು ಸೀಮಿತವಾಗಿ ಇಡಬಹುದು, ಎಷ್ಟು ನಮ್ಮ ಬೌಂಡ್ರಿ ಇದೆ, ಎಷ್ಟು ಲಿಮಿಟೇಷನ್. ಈಗ ನಾವು ಒಂದು ಮೂವಿ ನೋಡ್ತೀವಿ, ಅದ್ರಲ್ಲೇ ಎಷ್ಟೋ ಸೆನ್ಸರ್ಶಿಪ್ಸ್ ಇರುತ್ತೆ, ಎಷ್ಟೋ ಒಂದು ಯಾವ್ಯಾವ್ದು ಬೇಡುವ ಎಲಿಮೆಂಟ್ಸ್ ಅದನ್ನ ಹಾಕ್ಬಿಡ್ತಾರೆ. ಅದಕ್ಕೆ ಅಂತ ಒಂದು ಬೋರ್ಡ್ ಅಂತ ಇದೆ. ಅದನ್ನ ನಮಗೆ, ನರ್ತಕರಾದ ನಮಗೆ ಒಂದು ಆಲೋಚನೆ ಕೊಟ್ಟತಕ್ಕಂಥದ್ದು ಅವರು. ಇಷ್ಟು ಸಾಕು, ಇದಕ್ಕಿದ್ರೆ ಸಾಕು, ಇದಕ್ಕಿಂತ ಮುಂದೆ ಏನಕ್ಕೆ ಅಷ್ಟು ಮಾಡ್ಬೇಕು, ಬೇಕಾಗಿಲ್ಲ. ಯಾಕಂದ್ರೆ ಅದೆಲ್ಲ ಒಂದು ನಮ್ಮ ಒಂದು ಸಂಪ್ರದಾಯ, ನಮ್ಮ ಕಲ್ಚರ್ ಹೇಗಿದೆ ಕೆಲವೆಲ್ಲ ಕೋಣೆಗಳ ಮಧ್ಯೆ, ಕೋಣೆಗಳೊಳಗೆ ಇರಕತ್ತಿರ್ತಕ್ಕಂಥದ್ದು, ಕಟ್ಟುಪಾಡಿನಲ್ಲಿ ಇರ್ತಕ್ಕಂಥದ್ದು. ಆ ಬೌಂಡ್ರಿನ ದಾಟಿ ನಾವು ಹೋಗ್ಬೇಕಾಗಿಲ್ಲ. ಆತರ ಕೆಲಸ ಸೌಜನ್ಯ ಅವ್ರು ಮಾಡ್ತಾ ಇದಾರೆ. ಒಂದೊಂದಕ್ಕೆ ಎದಕ್ತಾ ಬರೋಣ. ರೈಟ್. ಸೊ ನಿಮ್ಮ ಬಯೋ ನೋಡ್ತಿದ್ರೆ ಭಾರತ ದರ್ಶನ ಆರ್ಟಿಸ್ಟಿಕ್ ಡೈರೆಕ್ಟರ್ ಅಂತ, ಏನಿದು ಕತೆ? ಭಾರತ ದರ್ಶನ ಅನ್ನೋದು ನಮ್ಮ ಸ್ಥಾಪಿಸಂತ ಶಾಲೆ. ರೈಟ್. ಇದು ಚೆನ್ನೈನಲ್ಲಿ 1988 ಆವಾಗ ಶುರು ಮಾಡಿದ್ದು. ಇದ್ರದ್ದು ಒಂದು ಕತೆ ಹೆಂಗೆ ಅಂತಂದ್ರೆ, ನಮ್ಮ ಅತ್ತೆ ಅವ್ರ ಅಣ್ಣ ಲಕ್ಷ್ಮಣ್ ಸರ್ ಅವರು ಭರತ ಚೂಡಾಮಣಿ ಅನ್ನೋ ಒಂದು ಶಾಲೆನ ಸ್ಥಾಪನೆ ಮಾಡಿದ್ರು. ಸ್ಥಾಪಿಸಿ ಸುಮಾರು ಒಂದು 70 ವರ್ಷಗಳಾಗ್ತಾ ಬಂತು. ಅವರು ಸ್ಥಾಪನೆ ಮಾಡಿ ಅವ್ರ ಹತ್ರ ನಮ್ ಅತ್ತೆಯವರು ಹೋಗಿ ದಿನ ಪಾಠ ಮಾಡಿ ಅವ್ರ ಕ್ಲಾಸ್ ನಲ್ಲಿ ನಡ್ಕೋತಾ ಇದ್ರು. ಸೊ ಆವಾಗ ಅವ್ರು ಹೇಳಿದ್ರು, ಹಿಂಗೆ ನೀನ್ ಯಾಕೆ ಶುರು ಮಾಡ್ಬಾರ್ದು, ನೀನು ಒಂದು ಶಾಲೆ ಶುರು ಮಾಡು ಅಂತ. ಸರಿ, ನಾನು ಶುರು ಮಾಡ್ತೇನೆ ಅಂತ ಅವರು ಶುರು ಮಾಡಿದ್ರು 1988 ನಲ್ಲಿ, ಅಕ್ಟೋಬರ್ ವಿಜಯದಶಮಿನಲ್ಲಿ. ಅವಾಗ ಭಾರತ ದರ್ಶನ ಅನ್ನೋ ಒಂದು ಹೆಸರನ್ನ ಅವ್ರಿಟ್ಟು ಅಲ್ಲಿ ಬೆಂಗಳೂರಿಗೆ, ಮತ್ತೆ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಮಾವ ನಮ್ ಜೊತೆ ಬಂದು ಇರುವಾಗ ಅಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಕ್ಲಾಸಸ್ ಶುರು ಮಾಡಿದ್ವಿ. ಸೊ ನೀವು ಭಾರತದಲ್ಲೂ ಕೂಡ ಕ್ಲಾಸಸ್ ನ ಮಾಡ್ತಾ ಬಂದು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರಿ. ಸೊ US ಅಲ್ಲಿ ಯಾವಾಗ ಪಯಣ ಆಯ್ತು? US ಗೆ ಬಂದಿದ್ದು 2008
ಸೊ ಇಲ್ಲಿ 2008 ಅಟ್ಲಾಂಟಾನು ಇಲ್ಲ, ವಿಭಾಗಕ್ಕೆ ಬಂದ್ರಾ? ನಾವು ಬಂದಿದ್ದು ನಮ್ಮ ಮನೆಯವರ ಒಂದು ಕೆಲಸದ ಅವ್ರು ಈಸ್ ಹ್ಮ್. IT ಹ್ಮ್. ಹ್ಮ್. ಕನ್ಸಲ್ಟೆಂಟ್. ಹ್ಮ್. ಸೊ ಅವರ ಒಂದು ಜಾಬ್ ಹ್ಮ್. ವಿಷಯವಾಗಿ ಪೆನ್ಸಿಲ್ವೇನಿಯಾಗೆ ಫಸ್ಟ್ ಬಂದಿದ್ದು. ಹ್ಮ್. ಪೆನ್ಸಿಲ್ವೇನಿಯಾಗ್ ಬಂದು ಅಲ್ಲಿ ಒಂದು 2 ವರ್ಷ ಇದ್ವಿ. ಹ್ಮ್. ಅಲ್ಲಿ ಶುರು ಮಾಡಿದೆ. ಅಲ್ಲಿ ರಾಮನವಮಿ ದಿನ ಏಪ್ರಿಲ್ ನಲ್ಲಿ ಈ ಎಲ್ಲ ಆ, ಒಳ್ಳೊಳ್ಳೆ ದಿನಾನೇ ಶುರು ಮಾಡ್ಬಿಟ್ಟಿದ್ದೀರಾ, ವಿಜಯದಶಮಿ, ಅದು ರಾಮನವಮಿ. ನಮ್ಮ ಒಂದು ಕಲೆ, ಅದೊಂದು ದೇವರ ಅನುಗ್ರಹ ಇರ್ಬೇಕು, ಸಂಸ್ಕೃತಿನ, ಸಂಸ್ಕೃತಿಗೂ ಸಂಪ್ರದಾಯ, ಸಂಪ್ರದಾಯ. ಸಂಸ್ಕೃತಿ, ಸೊ ಅದೊಂದು ಸಂಸ್ಕಾರ. ಹೌದು, Right. ನಮ್ಮ ಒಂದು ಆ ಒಂದು ಆಸ್ಪಿಷಿಯಸ್ ಡೇ ಅದು Right. ನೆನಪು ಇರುತ್ತೆ. ಹ್ಮ್. ಇದನ್ನ ಶುರು ಮಾಡಿದ್ವಿ ಅನ್ನೋದು ಒಂದು ಒಂಥರ ನಮ್ಮ ಒಂದು ನಂಟು ಅದಕ್ಕೆ ಹ್ಮ್. ಉಂಟಾಗತ್ತೆ. ಸೌಜನ್ಯ ಅವರು ಭರತನಾಟ್ಯದ ಕಲಾವಿದರ ಹೊರತುಪಡಿಸಿ ಬೇರೆ ಏನ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ರಿ ಅಂತ? ನನಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ಇದು ಒಂದು ಗುಟ್ಟು. ಆದ್ರೆ ಅದು ಆಗ್ಲಿಲ್ಲ. ಬಿಡಿ, ಡಾಕ್ಟರ್ ಆಗ್ಲಿ ಬಿಡ್ಲಿ, ಟೀಚರ್ ಆಗಿ ಎಷ್ಟು ಜನ ಜ್ಞಾನಾರ್ಜನೆ ಮಾಡ್ತಾ ಇದ್ದೀರಿ. ನಾಟ್ಯಕ್ಕೆ ನಿಮ್ಮ ಸ್ಟೂಡೆಂಟ್ಸ್ ಅಂತೂ ಅಬ್ಬಾ ಹೇಳಲಿಕ್ಕೆ ಅಸಾಧ್ಯ. ಅದ್ರ ಬಗ್ಗೆ ಮಾತಾಡೋಣ. ರೈಟ್. ಸೊ US ಗೆ ಬಂದ್ರಿ. US ಗೆ ಬಂದು ರಾಮನವಮಿ ದಿನ ಶುರು ಮಾಡಿದ್ವಿ. ಆವಾಗ ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಸಣ್ಣ ಪುಟ್ಟ ಮಕ್ಕಳು ಅಲ್ಲಿ ಪಕ್ಕ ಇದ್ದವರೆಲ್ಲ ಬಂದು ಸೇರ್ಕೊಂಡ್ರು. ನನ್ಗೆ ಫಸ್ಟ್ ಸ್ಟೂಡೆಂಟು ಅಲ್ಲಿ ನಿವೇದಿಕಾ ಅಂತ, ಶ್ರೀಲಂಕನ್ ಅವಳು. ಅವರು ಹೆಸರಿಷ್ಟು ಅದ್ಭುತವಾಗಿದೆ. ಹೌದು, ನಿವೇದಿಕಾ. ಹೌದು, ಆ ಮಗು ಶುರು ಮಾಡಿದ್ಲು. ಅವ್ರಿಗೆ ಗೊತ್ತಿರ್ತಕ್ಕಂತ ಒಂದಷ್ಟು ಮಕ್ಕಳನ್ನ ಕರ್ಕೊಂಡ್ ಬಂದ್ರು ಅಲ್ಲಿ. ನಾವು ಆವಾಗಷ್ಟೇ 1 ತಿಂಗಳಾಗಿತ್ತು ಆ ಮನೆಗ್ ಬಂದು. ಸೊ ಅವರು ಹೇಳಿದ್ರು, ನೀವ್ ಶುರು ಮಾಡಿ, ನಾವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ. ಹಾಗೆ ಅದು 1ರಿಂದ 10, 10ರಿಂದ 30 ಹಾಗೆ ಮಕ್ಕಳು ಬಂದ್ರು. ಅಲ್ಲಿ ಒಂದು ಎಕ್ಸ್ಟರ್ನ್ ಅನ್ನೋ ಜಾಗದಲ್ಲಿ ಇದ್ವಿ ಪೆನ್ಸಿಲ್ವೇನಿಯಾನಲ್ಲಿ. ಸೊ ಅಲ್ಲಿ ಆ ಚರ್ಚ್ ಅಲ್ಲಿ ಒಂದು ಜಾಗ ಕೊಟ್ರು ನನಗೆ, ಇಲ್ಲಿ ಮಾಡಿ ಅಂತ ಹೇಳಿ. ಕಲೆಯ ಒಂದು ಆರಾಧನೆ, ಅದು ಬರೀ ಒಂದು ದೇವಸ್ಥಾನಕ್ಕಾಗ್ಲಿ ಸೀಮಿತ ಆಗ್ಬಾರ್ದು ಅಂತ ಆಗೋಲ್ಲ. ಅದು ದೇವರ ಅನುಗ್ರಹ ಇದ್ರೆ ಎಲ್ಲೇ ಒಂದ್ ಕಡೆ ಅವನೇ ಜಾಗ ಮಾಡಿ ಕೊಡ್ತಾನೆ. ನಿಮ್ಮಂತ ಶಿಕ್ಷಕರಿದ್ದಾಗ ಒಳ್ಳೆಯ ಹುಮ್ಮಸ್ಸು ತೋರಿಸೋ ಒಂದು ರಾಜನ ಪುತ್ರಿ ಅಂತ ಹೇಳ್ಬೋದು ನೀವು. ಸೊ ಅಂತ ಒಂದು ದೀಕ್ಷೆನ ತೊಟ್ಟಿರುವಂತ ಸೌಜನ್ಯ ಪೂರ್ವಕವಾಗಿ ಹೇಳ್ಕೊಡೋದಿಕ್ ಸಿದ್ಧವಾಗಿರುವಾಗ ಯಾವ ಅಡೆತಡೆ ಬರ್ಲಿಕ್ಕೆ ಸಾಧ್ಯ? ಎಲ್ಲ ಅವನ ಅನುಗ್ರಹ ಅಂತ ಹೇಳ್ಬೇಕಷ್ಟೇ. ಖಂಡಿತ. ಅದು ಕೂಡ ಹೇಳ್ತಾ ಇದ್ರು ನಮ್ಮ ಸುಮನಾ ನಾಗೇಶ್ವರ್ತಿಯ ತಂದೆಯವರು, ಚಂದ್ರಶೇಖರ್ ಶಾಸ್ತ್ರಿಗಳು. ಅವರು ದೊಡ್ಡ ಮೃದಂಗಿಸ್ಟ್ ಅಂಡ್ ಸಂಸ್ಕೃತ್ ಸ್ಕಾಲರ್ ಕೂಡ. ಅವರು ನಮ್ಗೆ ತಾಳದ ಒಂದು ಜ್ಞಾನವಾಗ್ಲಿ, ಹೇಗೆ ಅಭ್ಯಾಸ ಮಾಡ್ಬೇಕು ಆಸ್ ಅ ಡಾನ್ಸರ್, ಆಮೇಲೆ ಸಂಸ್ಕೃತ್ ಹೆಂಗ್ ಕಲ್ತ್ಕೋಬೇಕು, ಹೇಗೆ ನಾಟ್ಯಶಾಸ್ತ್ರವನ್ನು ಅವ್ರು ನಮ್ಗೆ ಪಾಠ ಮಾಡೋರು. ಪ್ರತಿ ಭಾನುವಾರ ಬೆಳಗ್ಗೆ ಕರ್ದು ನೀವ್ ಬಂದ್ ಕೂತ್ಕೋಬೇಕು. ಬೆಳಗ್ಗೆ ಹೇಳೋದನ್ನ ನಂಗೆ ಸ್ವಲ್ಪ ಕಷ್ಟನೇ ಮುಂಚೆಯಿಂದ. ಆದ್ರೂನು ಸರ್ ಅಂಕಲ್ ಕರಿತಾ ಇದಾರೆ ಅಂತ ಹೇಳಿ ಹೋಗಿ ಕೂತ್ಕೋತಾ ಇದ್ವಿ. ಸೊ ಹಾಗಾಗಿ ಅವರ ಎಲ್ಲರ ಒಂದು ಅನುಗ್ರಹ, ಎಲ್ಲರ ಒಂದು ಆಶೀರ್ವಾದ, ಎಲ್ಲರ ಕೃಪೆ ಹೇಳ್ಬಹುದು. ಸೊ ಹಾಗೆ ಅವ್ರು ಹೇಳೋರು, ಒಬ್ರು ಒಂದು ಗುರು, ಒಂದು ಟೀಚರ್ ಅಂತ ಒಬ್ರಿದ್ದಾರೆ ಅಂದ್ರೆ ಅವ್ರಿಗೆ ಅಂತ ಒಂದಷ್ಟು ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ಹಾಗಾಗಿ ನಾವೇ ಒಂದು ಬರ್ಲಿಲ್ಲ ಅಂತ ಹೋಗ್ಬೇಕಾಗಿಲ್ಲ. ಅದು ದೇವ್ರು ಕಲ್ಪಿಸ್ಕೊಡ್ತಾನೆ, ಆ ಒಂದು ಅವಕಾಶ ಕೊಡ್ತಾನೆ. ಅದನ್ನ ನೆನ್ಪಿಟ್ಕೊಂಡು ನೀವು ಮುಂದೆ ಹೋಗ್ತಾ ಇರಿ ಅನ್ನೋದನ್ನ ಒಂದು ಹೇಳಿದ್ ನೆನಪು ನನಗೆ. ಸೊ ಹಾಗಾಗಿ ಇಲ್ಲೂ ಬಂದಾಗ ಪೆನ್ಸಿಲ್ವೇನಿಯಾನಲ್ಲಿ ಎಲ್ಲ ಶುರು ಆಯ್ತು. ಇಲ್ಲಿ ಒಂದು 30-40 ಜನ ಬಂದ್ರು. ಆಮೇಲಿಂದ ಮತ್ತೆ ಯಜಮಾನ್ರಿಗೆ ಬೇರೆ ಹ್ಯೂಸ್ಟನ್ಗೆ ಕೆಲಸ ಟ್ರಾನ್ಸ್ಫರ್ ಆಗ್ಬೇಕು. ಸೊ ಅಲ್ಲಿ ಮತ್ತೆ ಹ್ಯೂಸ್ಟನ್ಗೆ ಬಂದ್ವಿ ಪೆನ್ಸಿಲ್ವೇನಿಯಾದಿಂದ. ಅಲ್ಲಿನ ಮಕ್ಕಳು ತಂದೆ ತಾಯರು, ನೀವು ಬಿಟ್ಟು ಹೋದ್ರೆ ನಮ್ಮ ಮಕ್ಕಳ ಕತೆ ಏನು ಅಂತ ಕೇಳಿದಾಗ ಆವಾಗ ಸ್ಕೈಪ್ ಅನ್ನೋದು ಹೊಸದಾಗಿತ್ತು ನಮ್ಗೆ. ಸ್ಕೈಪ್ ಆನ್ಲೈನ್. ಆವಾಗ ಒಂದು ಆಲೋಚನೆ ಬಂತು, ಸ್ಕೈಪ್ ಅಲ್ಲಿ ನಾವು ತಂದೆ ತಾಯಿ ಹತ್ರ ಮಾತಾಡ್ತೀವಿ, ಊರ್ನಲ್ಲಿ ಮಾತಾಡ್ತೀವಿ, ಯಾಕೆ ಹೇಳ್ಕೊಡ್ಬಾರ್ದು ಅಂತ ಶುರು ಆಗಿದ್ದು. ಆವಾಗ ಸ್ಕೈಪ್ ನಲ್ಲಿ ಶುರು ಮಾಡಿದ್ದು 2009 ಅಲ್ಲಿ ಶುರು ಮಾಡಿದ್ದು. ಅಲ್ಲಿಂದ ಆನ್ಲೈನ್ ಸ್ಟೂಡೆಂಟ್ಸ್ ಶುರು ಆದ್ರು. ಅಲ್ಲಿ ಹ್ಯೂಸ್ಟನ್ಗೆ ಬಂದ್ಮೇಲೆ ಹ್ಯೂಸ್ಟನ್ ನಲ್ಲಿ ಕೂಡ ಮನೆಯಲ್ಲಿ ಶುರು ಮಾಡಿದೆ. ಅಪಾರ್ಟ್ಮೆಂಟ್ ನಲ್ಲಿ ಒಂದಷ್ಟು ಮಕ್ಕಳು ಬಂದ್ರು. ಅಲ್ಲಿಂದ ಮತ್ತೆ ಸ್ಟುಡಿಯೋ ತಗೊಂಡು ಅಲ್ಲಿ ರೆಂಟ್ ಮಾಡ್ತಾ ಇವಾಗ್ಲೂ ಹ್ಯೂಸ್ಟನ್ ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಪ್ರತಿ ಭಾನುವಾರ ಇಲ್ಲಿಂದ ಹ್ಯೂಸ್ಟನ್ಗೆ ಫ್ಲೈ ಮಾಡಿ ಹೋಗಿ ಕ್ಲಾಸಸ್ ಮಾಡಿ ಬರ್ತೇನೆ. ಕಲೆಯನ್ನ ನೀವು ಹಿಡ್ಕೊಂಡಿದಿರೋ, ನಿಮ್ಮನ್ನ ಕಲೆ ಬಿಡ್ತಿಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ನೀವು ಅಲ್ಲಿಗೆ ಸೀಮಿತ ಆಗ್ಬಾರ್ದು, ವಿಶ್ವದಾದ್ಯಂತ ನಿಮ್ಮ ಒಂದು ಕಲೆಯ ಪರಿಚಯ ಆಗ್ಬೇಕು ಅನ್ನೋ ಒಂದು ದೀಕ್ಷೆನ ತೊಡ್ತಾ ಇದ್ದೀರಾ ಅಂತ. ಅದಕ್ಕೆ ಮಾಡ್ಬೇಕು ಅಂದ್ರೆ ಮನೆಯವರ ಸಹಕಾರ, ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ ಎಲ್ಲ ಆಗತ್ತೆ. ಬೆಂಬಲ, ಫಾರ್ ಎವ್ರಿಥಿಂಗ್ ಹಿ ಇಸ್ ದೇರ್. ಹಾಗೆ ಅತ್ತೆ ಮಾವ ಕೂಡ ಮಾಡು ಮುಂದೆ ಹೋಗ್ತಾ ಹೋಗು ಅನ್ನೋದು. ಆಮೇಲೆ ಯಜಮಾನ್ರು ತುಂಬಾನೇ ಸಹಕಾರ. ನಿಮ್ ಮಕ್ಕಳು
ಮಕ್ಕಳು ಅಷ್ಟೇ, ಮಕ್ಳಿಗೂ ನಾನು ಹೇಳ್ತಾ ಇದ್ದೆ ಹಿಂಗ್ ಹೋಗ್ಬೇಕಾಗತ್ತೆ, ಕ್ಲಾಸ್ ಹೋಗ್ಬೇಕಂದ್ರೆ ಅವರು ಕೂಡ ತುಂಬಾ ಇಂಡಿಪೆಂಡೆಂಟ್ ಎಲ್ಲ ಮಕ್ಕಳು. ದೊಡ್ಡ ದೊಡ್ಡ ಮಕ್ಳಾ ನಿಮ್ಗಿರೋದು? ಈಗ ಈಗ ದೊಡ್ಡವರಾಗಿದ್ದಾರೆ. ಬಟ್ ನಾನ್ ಶುರು ಮಾಡಿದಾಗ ಅವ್ರನ್ನ ಚಿಕ್ಕ ಮಕ್ಕಳೇ ಇದ್ರು. ಹ್ಮ್. ಅವರು ಇಬ್ರು ಶ್ರೀರಾಮ್ ಸ್ಮೃತಿ ಹ್ಮ್ ಹ್ಮ್. ಅಂಡ್ ತುಂಬಾನೇ ವೆರಿ ಇಂಡಿಪೆಂಡೆಂಟ್, ಅವರು ಕೂಡ ಸಂಗೀತ, ನೃತ್ಯ, ಮಾರ್ಚಿಂಗ್ ಬ್ಯಾಂಡ್ ಅಲ್ಲಿ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ಅಬ್ಬಾ. ಈಗ ಮಗ ಬಂದು 3rd ಇಯರ್ ಕಾಲೇಜ್, Okay. ಈಗ 4th ಹಾ. ಇಯರ್ ಹೋಗ್ತಾನೆ. Right. UGN ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಮೇಜರಿಂಗ್. ಹ್ಮ್ ಹ್ಮ್. ಆಮೇಲಿಂದ ಮಗಳು ಈಗ 11th ಗ್ರೇಡ್, Super. ಸೊ 12th ಹೋಗ್ತಾಳೆ. ಸೊ ಮಗಳಿಗೂ ಕೂಡ ನಾಟ್ಯದ ಪರಿಚಯ? ಮಗಳು ನಾಟ್ಯ ಮಾಡ್ತಾನೆ, ಹೌದು. ಶಿ ಆಲ್ಸೋ ಡಾನ್ಸಸ್. ಮಗನೂ ಡಾನ್ಸ್ ಮಾಡ್ತಾನೆ. ಮಿನಿ ಸೌಜನ್ಯ ಆಗ್ಲಿಕ್ಕೆ ಹೊರಟಿದ್ದಾರೆ. ಹ್ಮ್. ಅದು ಗೊತ್ತಿಲ್ಲ ಹೇಗೆ ಅಂತ. ಡಾನ್ಸ್ ಶುಡ್ ಚೂಸ್. ಸೊ ಮುಂದೊಂದಿನ ಸೌಜನ್ಯ ಅವರ ಮಗಳನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ನಾನು ಬರ್ತೀನಿ. ರೈಟ್. ಸೊ ಸೌಜನ್ಯ ಮೇಡಮ್, ನೀವು ಆರ್ಟಿಸ್ಟಿಕ್ ಡೈರೆಕ್ಟರ್ ಆಫ್ ಭರತದರ್ಶನ, ಜೊತೆಗೆ ಎಜುಕೇಟರ್, ಕೊರಿಯೋಗ್ರಾಫರ್, ಕ್ಲಾಸಿಕಲ್ ಅಂಬಾಸಿಡರ್. ಏನ್ ಮೇಡಮ್ ಇದಿಷ್ಟು ನೀವು ಒಂಚೂರು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಅರ್ಥ ಆಗತ್ತೆ ನಮ್ಗೆ. ನರ್ತಕಿ, ಪ್ರೊಫೆಷನಲ್ ಆಗಿ ನಾನು ಡಾನ್ಸ್ ಮಾಡ್ತೇನೆ, ಪರ್ಫಾರ್ಮೆನ್ಸಸ್ ಕೊಡ್ತೇನೆ ಎಲ್ಲೆಲ್ಲಿ ಹೋಗಿ ಆಪರ್ಚುನಿಟೀಸ್ ಇದೆಯೋ ಅಲ್ಲೆಲ್ಲ. ಎಜುಕೇಟರ್ ಅಂತ ಹೇಳುವಾಗ ಮಕ್ಕಳಿಗೆ ಒಂದು ಹೇಗೆ ಅದನ್ನ ನಮ್ಮ ಈ ಒಂದು ನಾಡಿನಲ್ಲಿ ಹೇಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಅವ್ರಿಗೆ ಅದರಿಂದ ಏನ್ ಅನುಕೂಲ ಆಗುತ್ತೆ. ಬರೀ ಡಾನ್ಸ್ ಅನ್ನೋದು ಪರ್ಫಾರ್ಮೆನ್ಸ್ಗೆ ಸೀಮಿತವಾದದ್ದಲ್ಲ. ರಿಸರ್ಚ್ ಇದೆ ಅದರಲ್ಲಿ, ಪರ್ಫಾರ್ಮರ್ ಆಗಿ ಒಂದು ಬರವಣಿಗೆಯಲ್ಲಿದೆ, ಫಿಸಿಕಲ್ ಫಿಟ್ನೆಸ್ ಕೂಡ ಯೂಸ್ ಮಾಡ್ಕೋಬಹುದು. ಪಾತ್ ಇಸ್ ವಾಟ್ ಐ ಟ್ರೈ ಟು ಟೀಚ್ ದೆಮ್. ಅಂಡ್ ಕಾಲೇಜ್ ಅಡ್ಮಿಷನ್ಸ್ಗೆ ಅವರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅದನ್ನ ಡಾನ್ಸ್ ಅಂತ ತಗೊಂಡಾಗ ಒಂದು. ಯಾಕಂದ್ರೆ ಮಕ್ಕಳೆಲ್ಲ ಒಂದು 5 ವರ್ಷ 6 ವರ್ಷಕ್ಕೆ ಶುರು ಮಾಡ್ಕೋತಾರೆ. ಆಮೇಲೆ ಅವ್ರಿಗೆ ಒಂದು ದಾರಿ ಗೊತ್ತಿಲ್ಲ, ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿನ ಪೇರೆಂಟ್ಸ್ ಬಂದು ಸಂಸ್ಕೃತಿ, ನಮ್ಮ ಒಂದು ಕಲಾಚಾರ ಇರ್ಲಿ, ಮಕ್ಕಳಿಗೆ ಒಂದು ಆ ಒಂದು ಬಾಂಧವ್ಯ ಬರ್ಲಿ ಅನ್ನೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟಕ್ ಮಾತ್ರ ಅದು ಸೀಮಿತ ಅಲ್ಲ. ಸ್ಟೇಜ್ ಫಿಯರ್ ನ ದಾಟಿ ಹೋಗಿ ಮಾತಾಡೋದನ್ನಾಗ್ಲಿ, ಹೇಗೆ ಅದನ್ನ ಡಿಸಿಪ್ಲಿನ್ ನ ಅಳವಡಿಸ್ಕೋಬಹುದು. ಯಾಕಂದ್ರೆ ಈ ಸಾಧನೆ ಇದು ಭರತನಾಟ್ಯ ಅನ್ನೋದು ಬರೀ ಒಂದು ಕ್ಲಾಸ್ ಅಲ್ಲಿ ಬಂದು ಡಾನ್ಸ್ ಮಾಡಿ ಹೋಗೋದು ಅಂತಲ್ಲ. ಅದನ್ನ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು, ಅದನ್ನ ಲಾಗ್ ಶುರು ಮಾಡ್ಕೋಬೇಕು, ಇಟ್ಕೋಬೇಕು. ಹೇಗೆ ಅದನ್ನ ಅವರು ಅದನ್ನ ಬೇರೆ ಒಂದು ಸ್ಕೂಲ್ ಅಕಾಡೆಮಿಕ್ಸ್ ಅಲ್ಲಿ ಕೂಡ ಅವ್ರನ್ನ ಅಳವಡಿಸ್ಕೋಬಹುದು. ಅಂಡ್ ಆಸ್ ಅ ಡಾನ್ಸರ್ ನಮ್ಗೆ ಮೆಮೊರಿ ಪವರ್ ಅನ್ನೋದನ್ನ ತುಂಬಾನೇ ಜಾಸ್ತಿ ಇರುತ್ತೆ. ಬಿಕಾಸ್ ವಿ ಆರ್ ಮಲ್ಟಿ ಟಾಸ್ಕಿಂಗ್. ಯಾವ ತರ ಮೇಡಮ್? ಏನಾರು ಲೈಕ್ ಏನಾರು ತಗೋತೀರಾ? ಏನು ತಗೊಳಲ್ಲ, ಡಾನ್ಸ್ ಮಾಡಿದ್ರೆ ಸಾಕು. ಭರತನಾಟ್ಯ ಮಾಡಿ ಯು ವಿಲ್ ಹ್ಯಾವ್ ದಟ್ ವಿತ್ ಯು ಆಲ್ರೆಡಿ. ಸೊ ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಭರತನಾಟ್ಯ ಕಲಿಸ್ಬೇಕು ಅಂತೀರಾ? ಹೌದು. ಸಂಗೀತ, ನೃತ್ಯ ಎರಡು ಬಂದ್ಬಿಟ್ರೆ ಮಕ್ಕಳು ಅಕಾಡೆಮಿಕ್ಸ್ ಅಲ್ಲಿ ತಾವಾಗೆ ಜಾಣರಾಗಿರ್ತಾರೆ. ಈ ಮ್ಯೂಸಿಕ್ ಲವರ್ಸ್ ಇದ್ರೆ ಅವ್ರಿಗೂ ಕೂಡ ಮೆಮೊರಿ ಇನ್ಕ್ರೀಸ್ ಆಗುತ್ತೆ. ಹೌದು. ಮ್ಯೂಸಿಕಲ್ ಥೆರಪಿ ಇದೆಯಲ್ಲ, ಎಷ್ಟೋ ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ದಾರೆ. ಮ್ಯೂಸಿಕ್ ಥೆರಪಿ ಅಂಡ್ ಡಾನ್ಸ್ ಥೆರಪಿ ಹೇಗೆ ಅವ್ರನ್ನ ಒಂದು ಒಳ್ಳೆ ಒಂದು ಸಿಟಿಸನ್ ಆಗಿ ಮಾಡುತ್ತೆ ಅನ್ನೋದು. ಸೊ ಹಾಗಾಗಿ ದಟ್ ಇಸ್ ಮೈ ಎಜುಕೇಶನ್ ಪಾರ್ಟ್ ಆಫ್ ಇಟ್. ಅಂಡ್ ಹಾಗೆ ಗೋ ಟು ಯೂನಿವರ್ಸಿಟೀಸ್ ಅಂಡ್ ಸ್ಕೂಲ್ಸ್ ಹೋಗಿ, ಲೈಬ್ರರೀಸ್ ಹೋಗಿ ಅಲ್ಲಿ ಲೆಕ್ಚರ್ಸ್, ಡೆಮಾನ್ಸ್ಟ್ರೇಷನ್ಸ್ ಕೊಟ್ಟಿದ್ದೇನೆ. ಹೌದು, ಇಲ್ಲಿ ಹೌದು. ವಾವ್. ಸೊ ಏನ್ರ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ? ನಾಟ್ಯದ ಬಗ್ಗೆ, ಭರತನಾಟ್ಯದ ಬಗ್ಗೆ. ಹೇಗೆ ಅದು ಅವರ ಒಂದು ಜೀವನವನ್ನು ಅವರು ಅದನ್ನ ಅಳವಡಿಸ್ಕೊಂಡ್ರೆ ಹೇಗೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಮುಂದೆ. ಒಂದು ಡಿಸಿಪ್ಲಿನ್, ಶಿಸ್ತು ಹೇಗೆ ಬರುತ್ತೆ. ಹಾಗೆ ಅವರು ನಮ್ಮ ಒಂದು ಕಲಾಚಾರ ಅಂದ್ರೆ ಹಿಸ್ಟ್ರಿ ಇನ್ವಾಲ್ವ್, ನಮ್ಮ ಭಾರತದ ಬಗ್ಗೆ ಹೇಳ್ತೇವೆ. ಸೊ ಹಾಗಾಗಿ ಅಭಿನಯ ಮಾಡುವಾಗ ಅವರೊಂದು ಇಮೋಷನಲ್ ಇಂಟರ್ಫೇಸ್ ಆಗುತ್ತೆ ಜನರಿಗೆ ಹೇಳುವಾಗ. ಅದನ್ನ ಹೇಗೆ ಅವರು ಮೆಂಟಲಿ ಬ್ಯಾಲೆನ್ಸ್ ಮಾಡ್ಕೋಬಹುದು, ಆ ಇಮೋಷನಲ್ ಹೆಲ್ತ್ ಗೆ ಅದು ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ ನ ಪ್ರತಿಸ್ಪಂದನೆ ಯಾವ ರೀತಿ ಇರ್ತಿತ್ತು? ಅವ್ರಿಗೆ ಇಷ್ಟ ಆಗ್ತಿತ್ತಾ? ತುಂಬಾ ಜನ ಇಷ್ಟಪಟ್ಟು ಮಾಡ್ತಾರೆ. ಬೇರೆ ಬೇರೆ ನಮ್ಮ ಭಾರತೀಯ ಮಕ್ಕಳಲ್ಲದೆ ಬೇರೆ ಮಕ್ಳಿಗೂ ಏನೋ ಒಂದು ಕುತೂಹಲ, ಏನೋ ಒಂದು ಆಸೆ, ಹೇಗಿದ್ ಮಾಡ್ತೀರಾ ಅನ್ನೋದು. ಹಾಗೆ ಅವ್ರು ಕಂಪೇರ್ ಮಾಡ್ತಾರೆ. ಹೌದು, ನಾನು ಜಿಮ್ ನಲ್ಲಿ ಇಷ್ಟು ವಾಕ್ ಮಾಡಿದೆ, ಇಷ್ಟು ವಾಕ್ ಮಾಡಿದಾಗ ಇಷ್ಟು ಕ್ಯಾಲರೀಸ್ ಬರ್ನ್ ಆಯ್ತು. ಬಟ್ ನಾವೀಗ ಒಂದು ಅಡವು ಮಾಡಿದ್ವಿ, ಇದರಿಂದ ನಮ್ಗೆ ಇಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ. ಸೊ ಹಾಗಾಗಿ ಇದು ಇನ್ನು ಬೆಟರ್, ಬಿಕಾಸ್ ಫಾಸ್ಟ್ ಅಂಡ್ ಕ್ವಿಕ್ ಆಗಿ ನಾವು ವಿ ಕುಡ್ ಬರ್ನ್ ಕ್ಯಾಲರೀಸ್. ವೆರಿ ಕ್ಯೂರಿಯಸ್. ನೀವು ಇಷ್ಟು ಹೇಳಿದಾಗ ಲೆಕ್ಚರ್ಸ್ ಕೊಟ್ರಿ, ಎಮೋಷನ್ಸ್ ಮೇಲೆ ಕಂಟ್ರೋಲಿಂಗ್ ಅಥವಾ ಎಮೋಷನಲ್ ಇದನ್ನ ಇಂಟೆಲಿಜೆನ್ಸ್ ನ ಇನ್ಕ್ರೀಸ್ ಮಾಡತ್ತೆ ಅಂತ ಒಂದು ಸಣ್ಣ ಟಿಪ್ಸ್ ಅಥವಾ ಒಂಚೂರು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗತ್ತಾ ಅಂತ? ಹೀಗೆ ಅದು ಭಾವನೆಗಳ ಒಂದು ಪ್ರತಿಸ್ಪಂದಿಸಬಹುದು ಅಥವಾ ಭಾವನೆಗಳನ್ನ ಹಿಡಿತದಲ್ಲಿ ಹೇಗೆ ಇಟ್ಕೋಬಹುದು ನಾಟ್ಯದಿಂದ ಅಂತ?
ಸೊ ಈಗ ನಾಟ್ಯದಲ್ಲಿ ನಾವು ಮಾಡುವಾಗ ಒಂದು ಯಾವುದೇ ಒಂದು ಸಾಹಿತ್ಯ ಒಂದು ಹಾಡಿರುತ್ತೆ. ಹ್ಮ್. ಆ ಹಾಡಿನಲ್ಲಿ ನಾವು ಒಂದು ಸಾಹಿತ್ಯವನ್ನ ಹೇಗೆ ಅದನ್ನ ಭರತನಾಟ್ಯದಲ್ಲಿ ತೋರಿಸ್ತೀವೋ, ಹ್ಮ್. ಅದು ತೋರಿಸುವಾಗ ನಾವು ಇಲ್ಲಿ ಈ ಒಂದು ಲೋಕನ ಬಿಟ್ಟು ಬೇರೆ ಒಂದು ರೆಲ್ಮ್ಗೆ ಹೋಗ್ತೇವೆ. ಹಾ. ಯಾಕಂದ್ರೆ ಆ ಒಂದು ರೆಲ್ಮ್ಗೆ ಹೋದಾಗಲೇ ನಾವು ಅದನ್ನ ಒಂದು ಆ ಸಾಕ್ಷಾತ್ಕಾರ ಅಂತ ಕಾಣಬಹುದು. ರೈಟ್. ಈಗ ಒಂದು ನಾಯಕನ ಜೊತೆ ಮಾತಾಡುವಾಗ ಆಗ್ಲಿ, ಅಥವಾ ಒಂದು ದೇವ್ರನ್ನ ನಾವು ಈಗ ಏನಿದ್ರು ಒಂದು ಈ ಒಂದು ಸುಪ್ರೀಂ ಸೋಲ್ ಸ್ಪಿರಿಚುಯಾಲಿಟಿ ಅನ್ನೋದು ಇನ್ವಾಲ್ವ್ ಆಗೇ ಇದೆ. ಅದನ್ನ ಬಿಟ್ಟು ನಮ್ಮ ಭರತನಾಟ್ಯ ಇಲ್ಲ. ನಮ್ಮ ಭಾರತೀಯತೆ ಇರೋದೇ ಎಲ್ಲ ಸನಾತನ ಧರ್ಮದಲ್ಲಿ Correct. ಹೇಗೆ ಆ ದೇವ್ರನ್ನ ಕಾಣಬಹುದು. ಈಗ ಒಂದು ಫಾರ್ ಎಕ್ಸಾಂಪಲ್ ಹಿಮಾಲಯ ಅಥವಾ ಗಂಗೆ ಅಥವಾ ಒಂದು ಶಿವನ ಬಗ್ಗೆ ಮಾತಾಡ್ತಿದೀವಿ ಅನ್ನುವಾಗ, ಆ ಒಂದು ಗಂಗೆ ಅನ್ನೋದು ಹೇಗೆ ಆ ಒಂದು ತಣ್ಣನೆ ಒಂದು ಗಾಳಿ, ತಣ್ಣನೆ ಒಂದು ಫೀಲಿಂಗ್ ಹೇಗಿರುತ್ತೆ ನಮ್ಗೆ, ಅದನ್ನ ನಾವು ತೋರಿಸ್ಬೇಕು ಅನ್ನೋವಾಗ ನಾವ್ ಅಲ್ಲಿ ಹೋಗ್ಬೇಕು. ಅಂದ್ರೆ ನೀವು ಅನುಭವಿಸ್ಕೊಂಡು ನೀವು ಅದನ್ನ ವ್ಯಕ್ತಪಡಿಸ್ಬೇಕು. ನಾವ್ ಅನುಭವಿಸಿದಾಗ ಅದು ಅಲ್ಲಿಗೆ ಆ ಜನರಿಗೆ ಗೊತ್ತಾಗುತ್ತೆ ಏನ್ ಮಾಡ್ತಿದೀವಿ, ಆಡಿಯನ್ಸ್ ಅದು ಮುಟ್ಟುತ್ತೆ. ಸೊ ಈಗ ನಮ್ಗೆ ಏನೋ ಒಂದು ಭಾವನೆ ಇದೆಯೋ, ಆ ಭಾವನೆ ಆ ರಸಾಸ್ವಾದ ಅವ್ರಿಗೆ ಆಗ್ಬೇಕು ಅಂತಂದ್ರೆ ನಾವ್ ಅದನ್ನ ಫೀಲ್ ಮಾಡ್ಬೇಕು. ಯಾರಿಗೋ ಒಬ್ರಿಗೆ ನಾಯಕ ಅಂತ ಹೇಳುವಾಗ ಆ ನಾಯಕನಿಗೆ ಒಂದು ಪ್ರೀತಿಯಿಂದ ನಾವು ಮಾತಾಡ್ತೀವಿ ಅನ್ನುವಾಗ, ಆ ನಾಯಕ ನನ್ಗೆ ಆ ಕೃಷ್ಣನೇ ಆಗಿರ್ಬೇಕು, ಶಿವಾನೇ ಆಗಿರ್ಬೇಕು, ನಮ್ಮ ಮನೆಯವರೇ ಆಗಿರ್ಬೇಕು ಅಂತಿಲ್ಲ. ಫ್ರೆಂಡ್ ಕೂಡ ಆಗಿರ್ಬಹುದು, ಅಥವಾ ನನ್ನ ಇಮ್ಯಾಜಿನರಿ ಒಬ್ಬ ಹೀರೋ ಕೂಡ ಇರಬಹುದು. ಮನೆಯವರ ಎಮೋಷನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ ಅಂತ ಅರ್ಥ ಆಯ್ತು. ಸೊ ಅದು ಹಾಗೆ ಇರುವಾಗ ಅವರಿಗೆ ಆ ಒಂದು ಬೇರೆ ಒಂದು, ಈಗ ಚಿಕ್ಕ ಮಗು ಒಂದು 16 year old ಹುಡುಗಿ ಡಾನ್ಸ್ ಮಾಡ್ತಿಯಾಳೆ, ಅವಳಿಗೆ ಒಂದು ಕೃಷ್ಣ ಅಂತಂದ್ರೆ ಯಾರು ಅಂತ ಗೊತ್ತಿಲ್ಲ. ಅವ್ನ್ ಕೃಷ್ಣ ಅಂದ್ರೆ ನಾವೇನ್ರು ಕತೆಗಳಲ್ಲಿ ನೋಡಿರ್ತೀವಿ. ಈಗ ನನಗೆ ಕೃಷ್ಣ ಅಂತಂದ್ರೆ ಕತೆಗಳಲ್ಲಿ ಕೇಳೇನೆ ನಂಗೆ ಈ ಕೃಷ್ಣ ಅನ್ನೋ ಒಂದು ಇಲಸ್ಟ್ರೇಷನ್ ಭಾವಚಿತ್ರ ಇದೆ. ಅವನು ನವಿಲ್ಗರಿ ಇಟ್ಕೊಂಡಿದ್ದಾನೆ, ನವಿಲ್ಗರಿ ಕೊಳ್ಳಲ್ಲಿ ಇಟ್ಕೊಂಡಿದ್ದಾನೆ, ನೀಲಿ ಕಲರ್ ಅಲ್ಲಿ ಇರ್ತಾನೆ, ತುಂಬಾ ತುಂಟ. ಸೊ ಆ ತುಂಟ ಅನ್ನೋದನ್ನ ಹೇಳುವಾಗ ಆ ಮಗುವಿಗೆ ತುಂಟ ಅಂದ್ರೆ ಕೃಷ್ಣ ತುಂಟ ಹೆಂಗ್ ಮಾಡ್ದ ಅನ್ನಕ್ಕಿಂತ ನೀನ್ ಏನ್ ತುಂಟತನೆ ಮಾಡಿದ್ದೆ, ನಿನ್ಗೆ ಈಗ ಮನೆಯಲ್ಲಿ ಏನೋ ಒಂದ್ ಮಾಡಿದ್ದಾರೆ, ತಾಯಿ ಏನೋ ಒಂದ್ ಡಬ್ಬಾಲ್ ಇಟ್ಟಿದ್ದಾರೆ, ಕುಕ್ಕಿ ಇಟ್ಟಿದ್ದಾರೆ ಅಂತಂದ್ರೆ ಅವಳಿಗೆ ಕುಕ್ಕಿ ಅಂದ ಕೂಡ್ಲೆ ಒಂದು, ಅಥವಾ ಕ್ಯಾಂಡಿ ಅಂದ ಕೂಡ್ಲೆ ಒಂದು ಮೈಂಡ್ ಅಲ್ಲಿ ಹೌದು ಕ್ಯಾಂಡಿ ಅನ್ನೋ ಒಂದು ಆಸೆ, ಅದನ್ನ ನೀನ್ ತಗೊಳ್ಬೇಕು ಅನ್ನುವಾಗ ಅಮ್ಮ ನಿಂಗ್ ತಗೋಬೇಡ ಅಂತ ಹೇಳಿದ್ರು. ಅದ್ ಹೆಂಗ್ ತಗೋತೀಯ ನೀನು ಅಂತ ಹೇಳುವಾಗ ಅವಳು ಆ ಕಳ್ಳತನದಲ್ಲಿ ಅವಳು ಹೋಗಿ ನೋಡಿದ್ಯಾ ಈಗ ನೀನ್ ಆ ಕಳ್ಳತನದಲ್ಲಿ ಹೋಗಿ ತಗೊಂಡೆ ಅಲ್ವಾ, ಅದನ್ನ ನೀನ್ ಇಲ್ಲಿ ಮಾಡು, ಕೃಷ್ಣ ಹಾಗೇನೆ ಮಾಡಿದ್ದು ಅನ್ನೋದನ್ನ ಹೇಳುವಾಗ ಆ ಮಗುವಿಗೆ ಒಂದು ಏನೋ ಒಂದು ನಾಸ್ಟಾಲ್ಜಿಕ್ ಮೂಮೆಂಟ್ ಅಥವಾ ಒಂದು ಚೆರಿಷ್ಡ್ ಮೂಮೆಂಟ್ ಜ್ಞಾಪಕ ಬರುತ್ತೆ. 16 year old ಈಗ ಕಳ್ತನ ಕದ್ದು ಮುಚ್ಚಿ ಹೋಗಿ ತಗೋಬೇಕಾದ ಒಂದು ಅವಶ್ಯಕತೆ ಇರಲ್ಲ. ಆದ್ರೆ ಚಿಕ್ಕ ಮಗುವಿಗೆ ನಾವು ತಿನ್ಬಾರ್ದು ನೋಡು, ಹೇಳಿದಿನಲ್ಲ ನಾನ್ ನಿಂಗೆ ಅದ್ ತಿನ್ಬಾರ್ದು, ಹುಳುಕ್ ಬರುತ್ತೆ, ಆಮೇಲೆ ಡೆಂಟಿಸ್ಟ್ ಬೈತಾರೆ ಅಂತೆಲ್ಲ ಒಂದ್ ನಾವ್ ಹೇಳ್ದಾಗ ಆ ಮಗುಗೆ ಬೇಡ ಬೇಡ ಅಂತ ಹೇಳುವಾಗ ಅದು ಯಾವಾಗ್ಲೂ ಅಮ್ಮ ಇಲ್ದಿರುವಾಗ ಹೋಗಿ ತಗೊಂಡ್ಬಿಡೋಣ ಅನ್ನೋದೊಂದು ಇರುತ್ತೆ. ಆ ಸಂದರ್ಭನ ಅವ್ರಿಗೆ ಹೇಳುವಾಗ ಆ ಮಗುವಿಗೆ ಏನೇ ಒಂದು ಆವತ್ತಿನ ದಿನದಲ್ಲಿ ಸ್ಕೂಲ್ ನಲ್ಲಿ ಏನೋ ಒಂದು ಬೇಜಾರಾಗಿರ್ಬಹುದು, ಅಥವಾ ಏನೋ ಒಂದು ಇಷ್ಟವಾಗಿಲ್ದೆ ಇರ್ತಕ್ಕಂಥ ಒಂದು ಪಾಠದಲ್ಲಿ ಕೂತಿರ್ಬಹುದು, ಆ ಒಂದು ಮೊಮೆಂಟ್ ನ ಬಿಟ್ಟು ಅವರು ಅಲ್ಲಿ ಆ ಒಂದು ಹಿಂದೆ ಅವ್ರು ಚಿಕ್ಕವರಾಗಿದ್ದಾಗ ಏನೋ ಒಂದು ತುಂಟತನೆ ಮಾಡಿದ್ನ ಅವ್ರು ನೆನಪು ಮಾಡ್ಕೊಂಡ್ರೆ ಅವರಿಗೆ ಆ ಒಂದು ಇಮೋಷನಲಿ ಶಿ ಇಸ್ ಟ್ರಾವೆಲ್ ಟು ಅ ಡಿಫರೆಂಟ್ ಎರಾ ಆಫ್ ಹರ್ ಪೀರಿಯಡ್ ಆಫ್ ಹರ್ ಲೈಫ್. ಸೌಜನ್ಯ ಅವರ ಟೀಚಿಂಗ್ ಮೆಥಡ್ಸ್, ಇನ್ನೋವೇಟಿವ್ ಸ್ಕಿಲ್ಸ್ ಒಂಥರ ಅದ್ಭುತವಾಗಿದೆ. ಐ ಡೋಂಟ್ ನೋ, ಲೈಕ್ ನಾನು ಸುಮಾರು ಜನ ಭರತನಾಟ್ಯ ಕಲಾವಿದರನ್ನ ಪರಿಚಯಿಸಿದೀನಿ ನಮ್ಮ ಚಾನೆಲ್ ನಲ್ಲಿ. ನಿಮ್ಮದೊಂದು ವಿಭಿನ್ನತೆ ಏನ್ ಕಂಡುಪಟ್ಟೆ ಅಂದ್ರೆ, ಸೊ ನೀವು ಥಿಯರಿ ಅಂಡ್ ಪ್ರಾಕ್ಟಿಕಲ್ ಎರಡ ಸಮಾಗಮದಿಂದ ನೀವು ಮಕ್ಳಿಗೆ ಪಾಠ ಹೇಳ್ಕೊಡ್ತೀರಂತೆ. ಇದು ಯಾವ ತರ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಕತೆ ಅಂತ? ಈಗ ಥಿಯರಿ ನಮಗ್ ಗೊತ್ತಿಲ್ಲದೆ ಹೋದ್ರೆ ಪ್ರಾಕ್ಟಿಕಲ್ ಮಾಡಿ ಪ್ರಯೋಜನ ಇಲ್ಲ. ಥಿಯರಿ ಅನ್ನೋದನ್ನ ಬರೀ ಹಸ್ತಗಳಿಗೆ ಅಥವಾ ಅದರ ಒಂದು ಅರ್ಥ, ಆ ಹಸ್ತನ ಹೇಗೆ ಅಳವಡಿಸ್ತೀವಿ ಅನ್ನೋದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಕಲಾಚಾರ ಹೇಗಿದೆ ಅಂತಂದ್ರೆ, ಭರತನಾಟ್ಯದ ಒಬ್ಬ ನರ್ತಕಿ ಆಗಿದ್ರೆ ಶಿಲ್ಪಕಲೆ ಗೊತ್ತಿರ್ಬೇಕು, ಅವರಿಗೆ ನಮ್ಮ ಪುರಾಣಗಳು ಗೊತ್ತಿರ್ಬೇಕು, ಅವರಿಗೆ ನಮ್ಮ ಒಂದು ಮ್ಯೂಸಿಕ್ ಗೊತ್ತಿರ್ಬೇಕು, ಮ್ಯೂಸಿಕ್ ಅಂದ್ಮೇಲೆ ತಾಳ ಗೊತ್ತಿರ್ಬೇಕು, ಹಾಡಿನ ರಾಗಗಳು ಯಾವ ರಾಗ, ಲಯ ಗೊತ್ತಿರ್ಬೇಕು, ಜತಿಗಳು ಹೇಳಕ್ ಗೊತ್ತಿರ್ಬೇಕು. ಸೊ ಅದೆಲ್ಲಾನು ಥಿಯರಿ ಆಗಿ ಬರುತ್ತೆ. ಸೊ ಅದನ್ನ ನಾವು ರಿಸರ್ಚ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಹಾಗಲ್ದೇನೆ ಈಗ ಎಷ್ಟೋ ಕೀರ್ತನೆಗಳು, ಎಷ್ಟೋ ಹಾಡುಗಳು, ದೇವರನಾಮಗಳು, ಕೃತಿಗಳನ್ನ ನಮ್ಮ ಪೂರ್ವಜರು ನಮಗ್ ಕೊಟ್ಟು ಹೋಗಿದ್ದಾರೆ. ಪುರಂದರದಾಸರಾಗ್ಲಿ, ಪಾಪನಾಸಂ ಶಿವನ್ನಾಗ್ಲಿ, ತ್ಯಾಗರಾಜರಾಗ್ಲಿ, ಮುತ್ತುಸ್ವಾಮಿ ದೀಕ್ಷಿತರು, ಎಷ್ಟೋ ಮಹನೀಯರು ನಮ್ಗೆ ಅದನ್ನ ಕೊಟ್ಟು ಹೋಗಿರುವಾಗ ಅವ್ರ ಬಗ್ಗೆ ಅವ್ರು ಇದ್ದಂತ ಒಂದು ಟೈಮ್
ಪೀರಿಯಡ್, ಅವ್ರ ಅನುಭವ, ಅವರ ಒಂದು ಜೀವನ ಚರಿತ್ರೆನ ಮಕ್ಕಳು ಕಲ್ತ್ಕೋಬೇಕು, ತಿಳ್ಕೊಬೇಕು, ಅಬ್ಬಾ. ಅರಿತುಕೊಂಡು ಅದನ್ನ ಮಾಡಿದ್ರೆ ಆ ಒಂದು ಹಾಡು ಹೇಳ್ಕೊಡುವಾಗ ಅವ್ರು ಯಾವ ಒಂದು ಭಾವನೆಯಿಂದ ಅದನ್ನ ರಚಿಸಿದ್ರು. ಶ್ಯಾಮಾಶಾಸ್ತ್ರಿಗಳು ದೇವಿ ಮೇಲೆ ಒಂದು ಹಾಡು ಹೇಳ್ತಿದ್ದಾರೆ, ಅದನ್ನ ಹೇಳ್ಕೊಡ್ತಾ ಇದೀನಿ ಮಕ್ಕಳಿಗೆ ಅಂದ್ರೆ, ಶ್ಯಾಮಾಶಾಸ್ತ್ರಿಗಳು ಎಷ್ಟು ಒಂದು ದೇವಿ ಭಕ್ತರಾಗಿದ್ರು, ಉಪಾಸಕರಾಗಿದ್ರು ಅಬ್ಬಾ. ಅನ್ನೋದನ್ನ ಮಕ್ಕಳು ತಿಳ್ಕೊಂಡ್ರೆ ಅವ್ರಿಗೆ ಆ ಭಕ್ತಿ ತಾನಾಗಿ ಬರುತ್ತೆ. ಒಟ್ನಲ್ಲಿ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಅರಿತು ಬೆರೆತು ಪರ್ಫಾರ್ಮ್ ಮಾಡಿದ್ರೆ ಅದಕ್ಕೊಂದು ಇಲ್ಲಿನ ಒಂದು ಈಗ ಸ್ಕೂಲ್ನಲ್ಲೇ ಆಗ್ಲಿ ಮಕ್ಕಳಿಗೆ ಯಾವತ್ತೂ ನಮ್ಗೀಗ ನಾವು ಚಿಕ್ಕವರಾಗಿದ್ದಾಗ ಮಗ್ಗಿ ಅನ್ನೋದನ್ನ ರೈಟ್ ರೈಟ್ ಮಗ್ಗಿನ ಮಗ್ ಮಾಡಿ ಹೇಳ್ತಾ ಇದ್ವಿ. ಅದನ್ನ ಒಂದು 2 1s 2 2 2s 4 ಅದ್ರ ನಾವ್ ಹೇಳ್ಕೊಂಡು ಅದ ಅಭ್ಯಾಸ. ಆದ್ರೆ ಇಲ್ಲಿನ ಮಕ್ಕಳಿಗೆ ಆ ರೀತಿ ಅಯ್ಯೋ ಇಲ್ಲ, ಮಗ್ಗೆ ಇಲ್ಲ ಇಲ್ಲಿ ಮಗ್ಗೆ ಇಲ್ಲ, ಅನಲೈಸ್ ಮಾಡಿನೇ ಕಲ್ತ್ಕೋತಾರೆ. ಸೊ ಹಾಗಾಗಿ ನಾವ್ ಅದನ್ನ ಆಸ್ ಅ ಟೀಚರ್, ಆಸ್ ಅನ್ ಎಜುಕೇಟರ್ ಅದನ್ನ ಅಳವಡಿಸ್ಕೋಬೇಕಾಗತ್ತೆ. ಆವಾಗ ಹೇಳ್ಕೊಟ್ರೆ ಆ ರೀತಿ ಮಕ್ಕಳಿಗೆ ಒಂದು ಬೇಗ ಅದೊಂದು ಸ್ಪಂದಿಸುತ್ತೆ. ಓ ಇದು ಏನ್ ಹೇಳ್ಕೊಟ್ರು, ಯಾಕೆ ಹೇಳ್ಕೊಟ್ರು, ನಾವೇ ಒಂದು ಈಗ ತಾಳ ಒಂದು ಜಾತಿನಲ್ಲಿ ಹಿಂಗಿದೆ ಅಂತ ಹೇಳುವಾಗ ಈ ನಂಬರ್ನ 20 ಹಾಕೋ ಅಂತ ಹೇಳೋ ಬದಲು ಆ 20 ಹೇಗ್ ಬಂತು ಅನ್ನೋದನ್ನ ಹೇಳ್ಕೊಟ್ರೆ ಅವ್ರಿಗೆ ಅದು ಫೌಂಡೇಶನ್ ಲೇ ಮಾಡಿದ ಹಾಗೆ. ಸೊ ಡಿಫ್ರೆನ್ಸ್ ಏನಂತೀರಿ ನೀವು ಭಾರತದಲ್ಲಿ ಪಾಠ ಮಾಡ್ತಿದ್ದಕ್ಕೂ ಇಲ್ಲಿ ಪಾಠ ಮಾಡೋದಕ್ಕೂ? ಅಂದ್ರೆ ಇಲ್ಲಿ ಮಕ್ಳಿಗೆ ನೀವು ಹೇಳ್ದ ಹಾಗೇನೆ ಮಗ್ಗಿಗಳ ಒಂದು ಪರಿಚಯ ಇಲ್ಲ, ಅಂದ್ರೆ ಪರಿಚಯ ಇನ್ ದ ಸೆನ್ಸ್ ನಾವು ಕಲ್ತು ಬಂದಿರೋ ತರ ಇಲ್ಲ, ಆಗಲ್ಲ, ಅಳವಡಿಸೋದಿಲ್ಲ. ವಿಭಿನ್ನತೆ ಯಾವ ರೀತಿ ಮತ್ತೆ ಅದನ್ನ ಯಾವ ರೀತಿ ಮ್ಯಾಚ್ ಮಾಡ್ತೀರಾ ನೀವು ಅಂತ? ಅಂದ್ರೆ ನನಗೆ ಪಾಠ ಮಾಡುವಾಗ ನಮ್ ಟೀಚರ್ಸು ಮಾಡಿದ್ರು, ನಾನ್ ಕಲ್ತ್ಕೊಂಡು ಬರೀ ನಾನ್ ನೋಡ್ಕೊಂಡು ನಾನ್ ಮಾಡ್ತಾ ಇದ್ದೆ. ಸೊ ಅದೊಂದು ಫೋಟೋಗ್ರಾಫಿಕ್ ಮೆಮರಿ ಆಗ್ಲಿ, ಒಂದು ಅದ್ ಅಭ್ಯಾಸ ಮಾಡ್ತಾ ಇದ್ವಿ. ಅಂಡ್ ನಮ್ಗಳಿಗೆ ಕ್ಲಾಸಸ್ ಅಂದ್ರೆ ವಾರದಲ್ಲಿ 3 ದಿನ ಇರೋದು, ವಾರದಲ್ಲಿ 2 ದಿನ. ನನಗ್ ಜ್ಞಾಪಕ ಇದ್ದಂಗೆ ಸ್ವಲ್ಪ ದೊಡ್ಡೋಳ್ ಹಾಕ್ತಿದ್ದಂಗೆ ನಾನು ಕ್ಲಾಸ್ ಅಲ್ಲೇ ಇರ್ತಾ ಇದ್ದೆ. ದಿನ ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. ನಮ್ ತಂದೆ ತಾಯಿ ಕೂಡ ಡಾನ್ಸ್ ಕ್ಲಾಸ್ ಅಲ್ಲಿ ಇದ್ದಾಳೆ ಅಂದ್ರೆ ಒಂದು ಜೋಪಾನವಾಗಿದ್ದಾಳೆ, ಅಲ್ಲಿದ್ದಾಳೆ ಕ್ಲಾಸ್ ಅಲ್ಲಿ ಮಾಡ್ಕೊಂಡ್ ಬರ್ತಾಳೆ ಅನ್ನೋದು ಇರ್ತಾ ಇತ್ತು. ಆ ಅಭ್ಯಾಸದಿಂದ ನಮ್ಗೆ ಎಲ್ ನೋಡಿದ್ರು ನೃತ್ಯ, ಎಲ್ ನೋಡಿದ್ರು ಟೀಚರ್ ಏನೋ ಮಾಡೋರು, ಡಾನ್ಸ್ ಪ್ರೋಗ್ರಾಮ್ ಗಳಿರೋದು, ಇಲ್ಲ ನಮ್ ಸೀನಿಯರ್ಸ್ ಏನೋ ಮಾಡೋರು ಅದ್ ನೋಡ್ತಾ ಇರ್ತಿದ್ವಿ. ಇಲ್ಲ ಅಂದ್ರೆ ಚಿಕ್ಕ ಮಕ್ಕಳು ಬಂದಾಗ ಅವ್ರಿಗೆ ನಾವು ಮಿಸ್ ಹೇಳೋರು, ಮಾಡುಮ ಒಂದ್ ಸ್ವಲ್ಪ ಪಾಠ, ಅವಳಿಗೆ ತಟ್ಟಡುವು ಹೇಳ್ಕೊಡೋದು, ನಾಟಡು. ಆ ರೀತಿ ನಮ್ಗೆ ಒಂದು ಯಾವಾಗ್ಲೂ ಸ್ಕೂಲಿಂದ ನನ್ಗೆ ಜ್ಞಾಪಕ ಇದ್ದನ್ನು ನನ್ನ ಬ್ಯಾಕ್ ಪ್ಯಾಕ್ ನಲ್ಲಿ ಒಂದು ನನ್ನ ಡಾನ್ಸ್ ಸೀರೆ, ಬ್ಲೌಸು, ಪೈಜಾಮ ಯಾವಾಗ್ಲೂ ಇರೋದು. ಸೊ ಯಾವಾಗ ಬೇಕೋ ನಾನು ಡಾನ್ಸ್ ಸ್ಕೂಲಿಂದ ಬಸ್ ಅಲ್ಲಿ ಡಾನ್ಸ್ ಕ್ಲಾಸಿಗೆ ಹೋಗ್ಬಿಡ್ತಾ ಇದ್ದೆ, ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೆ. ನಾನ್ ಡಾನ್ಸ್ ಕ್ಲಾಸಿಗೆ ಹೋದಾಗ ಅಲ್ಲಿ ಕೂಡ ನನ್ಗೆ ನಮ್ ಟೀಚರ್ ತಾಯಿ ಎಲ್ಲ ಎತ್ಕೊಂಡು ಸ್ನಾಕ್ಸ್ ಕೊಡೋರು, ಅವ್ರ ಹತ್ರ ಪಾಯಸ ಮಾಡಿ, ಶಾವ್ಗೆ ಪಾಯಸ, ಗಟ್ಟಿ ಬೆನ್ ಗಟ್ಟಿ ಬರುತ್ತೆ ಕುಡಿ ನೀನು ಅಂತ ಬಲವಂತವಾಗಿ ಕೊಡೋರು. ಶಾವ್ಗೆ ಪಾಯಸ ಕುಡಿದ್ರೆ ಬೆನ್ ಗಟ್ಟಿ ಆಗುತ್ತೆ ಅಂತ? ಹೌದು. ಸೊ ಹಾಗೆ ಅವ್ರು ನನ್ಗೆ ಏನೇನ್ ತಿನ್ಬೇಕು, ಹೇಗೆ ಇರ್ಬೇಕು, ಏನ್ ತಗೋಬೇಕು, ಎಷ್ಟು ಬಾದಾಮಿ, ಎಷ್ಟು ಅದೆಲ್ಲ ಕೊಟ್ಟು ನನ್ ಬೆಳೆಸ್ದವ್ರು. ನನ್ ಮನೇನಂದ್ರೆ 2ನೇ ಮನೆ ಅದೇನೆ ನನ್ಗೆ. ಸೊ ಹಾಗೆ ಬೆಳ್ದವಳು ನಾನು. ಕ್ಲಾಸ್ಗೆ ಬರ್ತಿದ್ದಂಗೆ, ಸ್ಕೂಲಿಂದ ಬರ್ತಿದ್ದಂಗೆ ಮಿಸ್ ಟೀ ರೆಡಿ ಇಟ್ಟಿರೋರು. ಸೊ ಆಗಿನ ಅಭ್ಯಾಸ ನನ್ಗೀಗ ಯೋಗ, ಮೈಸೂರಲ್ಲಿ ಹುಟ್ಟಿದಕ್ಕೂ ರಾಜ ಯೋಗ ನಿಮ್ಗೆ, ರೈಟ್? ಅದು ಸರಿ. ಅದೊಂದು ಲೆಕ್ಕದ ಅಕ್ಷರ ಬಂದಾಗ ಲೆಕ್ಕ ನೀವು ಕಲ್ತಿದ್ದಕ್ಕೂ ಇಲ್ಲಿ ಕಲ್ಸೋದಕ್ಕೂ ಲೆಕ್ಕವನ್ನ ಇಟ್ಕೊಂಡು, ಬಿಕಾಸ್ ನಾಟ್ಯ ಇಸ್ ರಿಲೇಟೆಡ್ ಟು ಮ್ಯಾಥ್ ಅಂತ ನೀವು ಹೇಳ್ತೀರಾ, ಎಲ್ಲಾ ನಾಟ್ಯಗಾರರು ಹೇಳೋ ಒಂದು ಸ್ಟೇಟ್ಮೆಂಟ್ ಅದು, ರೈಟ್? ಸೊ ಅದನ್ನ ತಗೊಂಡಾಗ ಅಲ್ಲಿಗೂ ಇಲ್ಲಿಗೂ ಯಾವ ರೀತಿ ಕಲಿಕೆನಲ್ಲಿ ಡಿಫ್ರೆನ್ಸ್ ಆಯ್ತು? ಯಾಕಂದ್ರೆ ಬಿಕಾಸ್ ನೀವು ಕಲ್ತ ಹಾಗೆ ಇಲ್ಲಿ ಕಲ್ಸೋದು ತುಂಬಾನೇ ಕಷ್ಟ. ಹೌದು. ಫಾರ್ ಎಕ್ಸಾಂಪಲ್ ನಾಟಡವು ಒಂದಿದೆ, 5ನೇ ನಾಟಡವು. 5ನೇ ನಾಟಡವುನಲ್ಲಿ ತಯ್ಯುಂ ತತ್ತತ್ ತಯ್ಯುಂ ತಾಮ್, ತಯ್ಯುಂ ತತ್ತತ್ ತಯ್ಯುಂ ತಾಮ್, ಅರ್ಥ ಆಗಿಲ್ಲ ನನ್ಗೆ ಅಲ್ವಾ? ಹಾಗಿರುವಾಗ ನನ್ ಮಕ್ಳಿಗೆ ಏನ್ ಹೇಳ್ತೀನಿ, ಇಲ್ಲ ಎಲ್ಲ ಈ ಕಲ್ತ್ಕೊಳ್ಳಿ. ಈ ನಾಟಡವು ಮಾಡುವಾಗ ಮಕ್ಳೆಲ್ಲ ಒಂದು 6-7 ವರ್ಷದ ಮಕ್ಳು ಅಷ್ಟೇನೆ, ರೈಟ್? ಅಥವಾ 5 ವರ್ಷದ ಮಕ್ಳು ಇರ್ತಾರೆ. ಅವ್ರಗಳಿಗೆ ಒಂದು ಕತೆ ರೂಪದಲ್ಲಿ ಹೇಳಿದ್ರೆ ಅದು ಅವ್ರಿಗೆ ಬೇಗ ಮನಸ್ಸಿಗೆ ಮುಟ್ಟುತ್ತೆ. ಸೊ ನಾನ್ ಅವ್ರಿಗೆ ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ, ಗಿವ್ ವೇಟ್, ಗೆಟ್ ವೇಟ್, ತಯ್ಯುಂ ತತ್ತತ್ ತಯ್ಯುಂ ತಾಮ್. ಸೊ ಅವ್ರಿಗೆ ನಾನೇನ್ ಹೇಳ್ತೀನಿ, ಗಿವ್ ವೇಟ್, ಗೆಟ್ ವೇಟ್ ಅನ್ನೋವಾಗ ನಿನ್ನ ಹತ್ರ ಒಂದು ಆಟ ಸಾಮಾನು, ಏನೋ ಒಂದು ಹೊಸ ವಸ್ತು ಇದೆ, ಒಂದು ಆಟ ಸಾಮಾನು ಇದೆ, ಅದನ್ನ ನೀನು ನಿನ್ ಫ್ರೆಂಡ್ ಅಲ್ಲಿ ಇದ್ದಾಳೆ, ಅವಳಿಗೆ ಹತ್ರ ನೀನ್ ಶೇರ್, ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್, ನಮ್ ಕಲ್ತ್ ಹೇಳ್ಕೊಟ್ಟಿದ್ದಾರೆ. ಸೊ ಶೇರಿಂಗ್ ಇಸ್ ಕೇರಿಂಗ್ ಅನ್ನೋವಾಗ ನೀವು ಗಿವ್ ಇಟ್ ಟು ಹರ್. You give that and then you wait. Wow. Because ನೀನ್ ಕಿತ್ಕೊಂಡ್ಬಿಡಲ್ಲ, because you want to share that with your friend. So give, wait. ಆದ್ರೆ ಅದ್ ನಿನ್ನ ವಸ್ತು, ಸೊ ಅವಳಿಗೆ ಕೊಟ್ಬಿಡ್ತೀಯಾ, ಇಲ್ಲ ತಾನೇ ನೀನ್ ವಾಪಸ್ ಇಸ್ಕೋತೀಯ. ಸೊ give, wait, get, wait. ಆವಾಗ ಇಬ್ರು ಕೂತ್ಕೊಂಡು ಆಟ ಆಡ್ತೀರಾ ಅನ್ನೋವಾಗ ಒಂದ್ ಹೇಳ್ದಾಗ ಆ ಮಗುಗೆ ಅದು, ಓ ನನ್ನ ಆಟ ಸಾಮಾನು ಕೊಟ್ಟೆ, ವೇಟ್ ಮಾಡ್ದೆ, ವಾಪಸ್ ನಾವಿಬ್ರು ಕೂತ್ಕೊಂಡು ಆಟ ಆಡಿದ್ವಿ, ಇದು ನಾಟಡವು 5ನೇದು ಅನ್ನೋದು ಒಂದ್ ಮೈಂಡ್ ಅಲ್ಲಿ ಹೋದಾಗ ಅವರಿಗೆ ಅದು. ಈಗ ನನ್ ಕ್ಲಾಸ್ ಅಲ್ಲಿ ದೊಡ್ಡ ಮಕ್ಳು ಕೂಡ, ಈಗ ಅವರೆಲ್ಲ ಒಂದು 3ನೇ ತರಗತಿಲಿದ್ದಾರೆ, 10 ವರ್ಷ ಮಕ್ಳು, ಇವತ್ತಿಗೂ ತಯ್ಯುಂ ತತ್ತ 5ನೇದು ಅಂತಂದ್ರೆ ಗಿವ್ ವೇಟ್ ಗೆಟ್ ವೇಟ್ ಅಂತಾರೆ.
ಅಲ್ಲ ಇದು ನಿಮ್ ಟೆಕ್ನಿಕಾ ಅಥವಾ ನಾನು ಅಳವಡಿಸಿರತಕ್ಕಂತ ಒಂದು ನನಗೆ ಅನ್ಸಿದ್ದು ಹಾಗೆ. ಯಾಕಂದ್ರೆ ಫಸ್ಟ್ ಒಂದು ಮಗು ಹೇಳ್ಕೊಡುವಾಗ ಮಾಡ್ತಾ ಇತ್ತು, ಆದ್ರೆ ಜ್ಞಾಪಕ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಬರೋದ್ ವಾರಕ್ಕೆ ಒಂದ್ಸತಿ ಬರ್ತಾರೆ ನನ್ನ ಹತ್ರ ಕ್ಲಾಸ್ಗೆ. ಅಂದ್ರೆ ಅವ್ರಿಗೂ ಬೇಕಾದಷ್ಟು ಕ್ಲಾಸ್ಗೆ ಹೋಗ್ತಾರೆ, ಪಿಯಾನೋ, ಮ್ಯಾಥು, Right, ಜೂಡೋ ಅಂತೆ, Yes, ಹ್ಯಾಪ್ಕಿಡೋ, yes. ಏನೇನೇನೋ ಕ್ಲಾಸ್ಗಳು. ನಮ್ಗೆ ಅದೆಲ್ಲ ಒಂದು ಗೊತ್ತೇ ಇರಲ್ಲ, ಅರಿವೇ ಇರಲ್ಲ, ಇಷ್ಟೆಲ್ಲ ಇದೆ ಕ್ಲಾಸ್ಗಳು ಅಂತ. ಅದೆಲ್ಲದಕ್ಕೂ ಸೇರ್ಸಿರ್ತೀವಿ ಮಕ್ಕಳನ್ನ. ಆ ಪಾಪ ಹೋಗುವಾಗ ಅವಕ್ಕೆ ಎಲ್ಲಾ ಕಲ್ತ್ಕೋಬೇಕು, ಎಲ್ಲಾ ಕಡೆ ಎಲ್ಲಾ ಬರ್ಬೇಕು. Right. ಆದ್ರೆ ನಾವಿಲ್ಲಿ ಪಾಠ ಹೇಳ್ಕೊಡುವಾಗ ಮಸಲ್ ಮೆಮೊರಿ ಮಾತ್ರ ಅಲ್ಲದೆ ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ನೆನ್ಪಲ್ಲಿರುತ್ತೆ, ಹೆಚ್ಚಾಗಿ ನೆನ್ಪು. ನಮ್ಗೆ ಹೇಗೆ ಒಂದು ಕತೆ ಅಂತ ಹೇಳಿದ್ರೆ ಮಕ್ಕಳಿಗೆ Right. ಒಂದ್ ಇಷ್ಟವಾದ ರೀತಿಲಿ ಹೇಳಿದ್ರೆ ಅವಕ್ಕೆ ಅದು ನೆನ್ಪಲ್ಲಿ ನಿಂತ್ಕೊಂಡ್ಬಿಡತ್ತೆ. ಸೊ ಇದೊಂದೇ ಅಲ್ಲ, ಎಲ್ಲದಕ್ಕೂ ನೀವು ಈ ತರ ಶಾರ್ಟ್ಕಟ್ ಇಟ್ಕೊಂಡಿದೀರಾ? ಎಲ್ಲಾ ಅಡವುಗಳಿಗೂ ಒಂದೊಂದು. ಈಗ 6ನೇದಕ್ಕೆ ಗಿವ್ ವೇಟ್, ಹೈಡ್ ವೇಟ್. ಈಗ ನೀವಿಬ್ರು ಆಟ ಆಡ್ತಾ ಇದ್ರಿ, ಆದ್ರೆ ಬಚ್ಚಿಟ್ಬಿಟ್ಟೆ ನೀನ್ ಅದನ್ನ. ಸೊ ಅದನ್ನ ಹುಡುಕ್ತಿದ್ದಾಳೆ ನಿನ್ ಫ್ರೆಂಡ್. ಅಥವಾ ಹೈಡ್ ಅಂಡ್ ಸೀಕ್ ಅನ್ನೋದು ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿರೋದು. ಸೊ ಗಿವ್ ವೇಟ್, ಹೈಡ್ ವೇಟ್ ಅಂದಾಗ ಅದು 6ನೇ ಆಟ ಆಡುವ ಅಂತ ಅವ್ರಿಗೊಂದು ನೆನಪು ಬರುತ್ತೆ. ಎಲ್ಲಿದ್ರಿ ಮೇಡಮ್ ನೀವು? ಸೊ ಹಾಗಾಗಿ ಅದು ಮಕ್ಕಳಿಗೆ ಬೇಗ ಅರ್ಥನೂ ಆಗುತ್ತೆ, ನೆನಪಲ್ಲಿ ಇರುತ್ತೆ. ಯಾಕಂದ್ರೆ ನಮ್ಗೆ ಈಗ ಅಡವುಗಳು ಅಂತ ಮಾಡೋದು ನಾವು ಅದು ABCD ತರ ಅಥವಾ ಈ ತರ, ಅದಿಲ್ಲದೆ ಭಾಷೆ ಇಲ್ಲ. ಓಕೆ, ಇಷ್ಟು ನೀವು ಹೇಳಿದ್ರಿ. ನಂಗೆ ಇನ್ನೊಂದು ಕುತೂಹಲದ ಪ್ರಶ್ನೆ. ಈ ಎಲ್ಲಾ ನಾಟ್ಯ ಪುಟ್ಟು ಮಗುವಿಂದನು, ಲೈಕ್ ಸಾಮಾನ್ಯವಾಗಿ ಫಸ್ಟ್ ಕ್ಲಾಸ್ ನೀವು ನಾಟ್ಯಗಾರರಾಗಿ ಹೇಳ್ಕೊಡೋದೆ ಅರಮಂಡಿ ಹಾಕೋದು ಅಂತ. ಪೂರ್ಣಮಂಡಿ, ಅರ್ಮಂಡಿ ವ್ಯತ್ಯಾಸ ಇರುತ್ತೆ. ಸೊ ಈ ಮಕ್ಕಳಿಗೆ ಫಸ್ಟ್ ಬೇಸಿಕ್ ಅರ್ಮಂಡಿ ಹಾಕೋದೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾಕೆ ಗಿವ್ ಟೇಕ್ ಆ ತರ ಏನೋ ಟೆಕ್ನಿಕ್ ಹೇಳ್ಕೊಟ್ಟಿದೀರಾ ಅಂತ? ಇಲ್ಲ, ಅರಮಂಡಿ ಅನ್ನುವಾಗ ಡೈಮಂಡ್. ಆ ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಜುವೆಲ್ಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ, ಅಯ್ಯೋ ಅಲ್ವಾ? ಸೊ ಅವ್ರಿಗೆ ನಾನು ಫಸ್ಟ್ ಹೇಳುವಾಗ ಮಂಡಿ ತಿರುಗ್ಸು, ಕಾಲ್ ಪೆರಟು, ಕೂತ್ಕೋ ಅಂತ ಹೇಳ್ತೇನೆ. ಆಮೇಲೆ ಅದನ್ನ ಕೂತ್ಕೊಳ್ತಾರೆ, ನೋಡಿ ಮಾಡ್ತಾರೆ. ಆದ್ರೆ ಯಾಕಂದ್ರೆ ದ ವೆರಿ ಗುಡ್ ಅಬ್ಸರ್ವರ್ಸ್. ಈಗಿನ ಮಕ್ಕಳೆಲ್ಲ ತುಂಬಾ ಸ್ಮಾರ್ಟ್, ಹಿಂಗ್ ತೋರಿಸಿದಾಗ ಹಸ್ತಾನ ಅಲ್ವಾ? ಮತ್ತೆ ಸೊ ಹಾಗಾಗಿ ಅವರು ಏನ್ ಮಾಡ್ತಾರೆ, ಮಾಡ್ಬಿಡ್ತಾರೆ. ಆದ್ರೆ ಅದನ್ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಆವಾಗ ನಾನೇನ್ ಹೇಳ್ತೀನಿ, ಯು ಆರ್ ಮೈ ಪ್ರಿನ್ಸೆಸ್. ಸೊ ನೀನ್ ನನ್ ಪ್ರಿನ್ಸೆಸ್ ಆದ್ರಿಂದ, ಪ್ರಿನ್ಸೆಸ್ ಹತ್ರ ಡೈಮಂಡ್ ಇರುತ್ತೆ ಯಾವಾಗ್ಲೂ. ಸೊ ನಿನ್ ಡೈಮಂಡ್ ನೀನ್ ಕಳ್ಕೊಂಡ್ಬಿಡ್ತಾ ಇದೀಯ ನೋಡು ಅಂತ ಹೇಳಿದಾಗ ಅವ್ರಿಗೆ ಆ ಮೈಂಡ್ ಅಲ್ಲಿ ಐ ಆಮ್ ಅ ಪ್ರಿನ್ಸೆಸ್, ನನ್ ಡೈಮಂಡ್ ಇರ್ಬೇಕು. ಸೊ ನಾನ್ ಕ್ಲಾಸ್ ಅಲ್ಲಿ ಒಂದು 10 ಮಕ್ಳಿದ್ದಾರೆ ಅಂತಂದ್ರೆ ಆ 10 ಮಕ್ಕಳಿಗೆ ಹೂ ಇಸ್ ಮೈ ಬೆಸ್ಟ್ ಪ್ರಿನ್ಸೆಸ್, ಹೂ ಇಸ್ ಮೈ ಅರಮಂಡಿ ಪ್ರಿನ್ಸೆಸ್ ಅಂತ ಒಂದು ಟೈಟಲ್. ನೀವು ಪಕ್ಕ ಸೈಕಾಲಜಿಸ್ಟ್ ಆಗ್ಬೇಕಿತ್ತು. ನೀವು ಯಾಕೆ ಆಗ್ಲಿಲ್ಲ? ಮೇ ಬಿ ಇಲ್ಲೇ ಸೈಕಾಲಜಿ ಕೌನ್ಸಿಲಿಂಗ್ ಮಾಡ್ತಾ ಇದೀನೋ ಏನೋ. ಹ್ಯಾಟ್ಸ್ ಆಫ್ ಟು ಯು. ನಿಮ್ ಮಕ್ಳನ್ನ ನೀವು ಸಖತ್ತಾಗಿ ಟ್ರೈನ್ ಮಾಡಿದೀರಾ ಅನ್ಸುತ್ತೆ. ಅಳದೆ ಬಿಡದಲೆ ಹಠ ಮಾಡ್ದಲೆ ಎಲ್ಲದಕ್ಕೂ ಈ ತರ ಒಂದ್ ಸ್ಮಾಲ್ ಟೆಕ್ನಿಕ್ ನ ಹೇಳಿ ಹೇಳಿ ಅವರಿಗೆ ಅದು ಬೈದು ಮಾಡೋದ್ರಿಂದ ನನಗೆ ಯಾವತ್ತು ನಂಗೆ ಟೀಚರ್ ಬೈದಿದ್ದಿಲ್ಲ. ಯಾವತ್ತು ಏನೇ ಒಂದು ಇದಕ್ಕೂನು ಆಗ್ಲಿ, ಸ್ಟೂಡೆಂಟ್ಸ್ಗೂ ಬೈಯಲ್ಲ? ನಾನ್ ಸ್ಟೂಡೆಂಟ್ಸ್ಗೂ ನಾನು ಬೈಯಲ್ಲ. ಯಾಕಂದ್ರೆ ರುಕ್ಮಿಣಿ ಅತ್ತೆ ಹೇಳ್ದೋದೆ ಹಾಗಲ್ವಾ, ಎಜುಕೇಶನ್ ವಿತೌಟ್ ಫಿಯರ್. ಆದಷ್ಟು ಟ್ರೈ ಮಾಡ್ತೇನೆ. ಅಂದ್ರೆ ನೀವು ಹೇಳ್ತಿರೋದ್ ನೋಡಿದ್ರೆ ಎಂತ ನಾಟ್ಯ ಗೊತ್ತಿಲ್ದಿರೋರು ನಿಮ್ ಹತ್ರ ನಾಟ್ಯ ಕಲಿಬೇಕು, ಸ್ಟೂಡೆಂಟ್ ಆಗ್ಬೇಕು ಅಂತ ಆಸೆ ಆಗ್ತಾ ಇದೆ ನನ್ಗೆನೇನೆ. ಅಂತ ವೀಕ್ಷಕರು ಎಷ್ಟ್ ಜನ ನೋಡೋರಿಗೆ ನಿಮ್ಮಂತ ಶಿಕ್ಷಕರು ಸಿಗಬೇಕು ಅಂತ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ದಟ್, ಥಿಯರಿ ಅಂಡ್ ಪ್ರಾಕ್ಟಿಕಲ್ ಟೆಕ್ನಿಕ್ ಜೊತೆಗೆ ಮ್ಯಾಥ್ ಇಸ್ ರಿಲೇಟೆಡ್ ಟು ನಾಟ್ಯ ಅಂತ. ಮ್ಯಾಥ್ ಇನ್ ಡಾನ್ಸ್. ಮ್ಯಾಥ್ ಇನ್ ಡಾನ್ಸ್ ಅದು ಯಾವ ರೀತಿ ಅಂತ ನಿಮ್ಮ ಪರಿಕಲ್ಪನೆ ಪ್ರಕಾರ? ಸೊ ಮ್ಯಾಥ್ ಇನ್ ಡಾನ್ಸ್ ಅನ್ನೋದು ಒಂದು ಇಟ್ ವಾಸ್ ದಿಸ್ ಪ್ರಾಜೆಕ್ಟ್ ಮಾಡಿದ್ದು ಹ್ಯೂಸ್ಟನ್ ಲೈಬ್ರರಿ ಅವರ 100th ಸೆಂಟಿನಲ್ ಇಯರ್ಗೆ ಮಾಡಿಕೊಟ್ಟಿದ್ದೆ ನಾನು ಅವರಿಗೆ. ಸೊ ನಮ್ಮ ಡಾನ್ಸ್ ನಲ್ಲಿ ಮ್ಯೂಸಿಕ್ ಆಗ್ಲಿ, ಡಾನ್ಸ್ ಆಗ್ಲಿ, ನಮ್ಮ ನಾಟ್ಯಶಾಸ್ತ್ರ ಅದರಲ್ಲಿ ಎಲ್ಲಾದ್ರಲ್ಲೂ ಒಂದು ಮ್ಯಾಥ್ ಇಲ್ಲದೆ ಯಾವುದೂ ಇಲ್ಲ. ಮ್ಯಾಥ್ ಇಸ್ ಅ ಮದರ್ ಆಫ್ ಆಲ್ ಸೈನ್ಸ್. ಸೊ ಹಾಗಿರುವಾಗ ಆ ಒಂದು ಮ್ಯಾಥ್ ನಮ್ಮ ಡಾನ್ಸ್ ಅಲ್ಲಿ ಹೇಗಿದೆ, ಆ ಮ್ಯಾಥ್ ನ ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರೆ ಡಾನ್ಸ್ ಆಲ್ಸೋ ಬಿಕಮ್ಸ್ ವೆರಿ ಈಸಿ. ಅವ್ರ ಡಾನ್ಸ್ ಗೊತ್ತಿರ್ತಕ್ಕಂತ ಒಂದು ಮೂವ್ಮೆಂಟ್ ನಲ್ಲಿ ಒಂದು ಮ್ಯಾಥ್ ಹೇಳ್ಕೊಟ್ರೆ ಅದು ಮ್ಯಾಥ್ ಬಿಕಮ್ಸ್ ಈಸಿಯರ್ ಫಾರ್ ದೆಮ್ ಅನ್ನೋ ಒಂದು ಯೋಚನೆ, ಕಾನ್ಸೆಪ್ಟ್ ಇಂದ ಆ ಮ್ಯಾಥ್ ಇನ್ ಡಾನ್ಸ್ ಅನ್ನೋದನ್ನ, ಇಟ್ ವಾಸ್ ಡ್ಯೂರಿಂಗ್ ಕೋವಿಡ್ ಆಕ್ಚುಲಿ. ಆ ಪ್ಯಾಂಡಮಿಕ್ ಟೈಮ್ ನಲ್ಲಿ ಆನ್ಲೈನ್ ಅಲ್ಲಿ ಅವ್ರಿಗೆ ಒಂದು ವರ್ಕ್ಶಾಪ್ ತರ ಮಾಡಿದ್ದೆ. ಅದರಿಂದ ಔಟ್ಪುಟ್ ಯಾವ ರೀತಿ, ಏನ್ ಡೆವಲಪ್ಮೆಂಟ್ ಆಯ್ತು ಅಂತ? ಎಲಿಮೆಂಟರಿ ಮಕ್ಕಳಿಗೆ ಆ ಒಂದು ವಿಡಿಯೋ ಇಟ್ಕೊಂಡು ತೋರಿಸಿದಾಗ ಆ ಒಂದು ಕಾನ್ಸೆಪ್ಟ್ಸ್, ಈಗ ನಾವು ಒಂದು ನಾಟ್ಯಾರಂಭೆ ಅಂತ ಕೈ ಇಟ್ಕೊಂಡಾಗ ಅದು ಸ್ಟ್ರೇಟ್ ಲೈನ್ ಅಲ್ಲಿ ಇರುತ್ತೆ. ಹಾಗೆ ನಾವು ಒಂದು ಕೈ ಹಿಂಗ್ ಇಟ್ಕೊಂಡಾಗ ಆಂಗಲ್ಸ್ ಬರುತ್ತೆ, ಇನ್ಕ್ಲೈನ್ಡ್ ಲೈನ್ಸ್, ಇನ್ಕ್ರೀಸಿಂಗ್ ಆಗಿ. ಹಾಗೆ ನಾವು ತಟ್ಟುವಾಗ ಸ್ಪೀಡ್ ಇಂಪ್ರೂವ್ಮೆಂಟ್ ಇನ್ಕ್ರೀಸ್ ಆದಾಗ ಆ ಒಂದು
ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದು ಹಾಗೆ ಯಾವ ತರ ಆತ ಈಗ ಕ್ಯಾಲ್ಕುಲೇಷನ್ ಒಂದು ಸೇ ಫಾರ್ ಎಕ್ಸಾಂಪಲ್ ತಯ್ಯುಂ ತತ್ತತ್ ತಯ್ಯುಂ ತಾಮ್ ಅಂತ ಮಾಡುವಾಗ ನಾನು ನಾಟಡವನ್ನೇ ತಗೋತಾ ಇದೀನಿ. ಯಾಕೆ ಅಂತಂದ್ರೆ ಅದ್ ನನಗೆ ಆಗ್ಲೇ ಇಟ್ಸ್ ಬಂದು ವೆರಿ ಈಸಿ. ಮಾತಾಡಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಿರೋದ್ರಿಂದ ಅದಕ್ಕೆ ಗಿವ್ ಟೇಕ್ ಅವೇ ಅದ್ರಲ್ಲಿ ತಯ್ಯುಂ ತತ್ತತ್ ತಯ್ಯುಂ ತಾಮ್ ಅಂತ ಮಾಡಿದಾಗ 8 ಅಕ್ಷರಗಳು ಬರುತ್ತೆ. ರೈಟ್. ಆ ಒಂದು 8 ಅಕ್ಷರನ ಈಗ ನಾವು ಸೆಕೆಂಡ್ ಸ್ಪೀಡ್ ನಲ್ಲಿ ಮಾಡುವಾಗ ಅದನ್ನ ಡಬಲ್ ಮಾಡ್ತೇವೆ. ಓಕೆ ಸ್ಪೀಡ್ ಇನ್ಕ್ರೀಸಸ್, ಓಕೆ ಸೊ ದ ಬೀಟ್ಸ್ ಆಲ್ಸೋ ಇನ್ಕ್ರೀಸ್. ಸೊ ಅದನ್ನ ಹೇಗೆ ನೀನ್ ಕ್ಯಾಲ್ಕುಲೇಟ್ ಮಾಡ್ತೀಯಾ? ಸೊ ಹಾಗಂತ ಅನ್ನುವಾಗ ಅವರು 1 2 3 4 ಆ ಮ್ಯಾಥ್ ಮಾಡ್ಕೊಂಡು ಅವರು 8ರಿಂದ 16 16 32 ಅನ್ನೋದನ್ನ ಅಡಿಷನ್ ಆಗ್ಲಿ. ಹಾಗಾಗಿ ನಾನು ಈಗ ಸೆಕೆಂಡ್ ಸ್ಪೀಡ್ ನಲ್ಲಿ ಇಷ್ಟು ಮಾಡಿದ್ವಿ, ಥರ್ಡ್ ಸ್ಪೀಡ್ ನಲ್ಲಿ ಮಾಡುವಾಗ ಹೆಂಗೆ, ಹಾಗೆ ನಾವೀಗ ಆ ತಾಳ ಒಂದು ಕಾನ್ಸೆಪ್ಟ್ ಇದೆ. ಆದಿ ತಾಳದಲ್ಲಿ 8 ಅಕ್ಷರಗಳು. ರೈಟ್. ಸೊ ಈಗ ಒಂದು ಆವರ್ತನದಲ್ಲಿ 16 ಅಕ್ಷರ ಬರುತ್ತೆ. ಓಕೆ ಆ 16 ಅಕ್ಷರ ನೀನ್ 2 ಆವರ್ತನ ಹಾಕಿದ್ರೆ ಮಲ್ಟಿಪ್ಲಿಕೇಶನ್, ಎಸ್ ಡಬಲ್ ಮಲ್ಟಿಪ್ಲಿಕೇಶನ್ ಮಾಡ್ತೀಯಾ. ಸೊ ಅದನ್ನ ನಾನು ನೀನ್ ಹೆಂಗ್ ಮಾಡ್ತೀಯಾ ಹೆಂಗ್ ಮಾಡ್ಬೋದು ಅದು? ಅದನ್ನ ಈಗ ನಾನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದು ತಯ್ಯುಂ ತತ್ತತ್ ತಯ್ಯುಂ ತಾಮ್ ತಯ್ಯುಂ ತತ್ತತ್ ತಯ್ಯುಂ ತಾಮ್ ಈಗ 8 ಅಕ್ಷರಕ್ಕೆ ಅದು ಒಂದು ತಾಳ ಒಂದು ಸೈಕಲ್ ಬಂತು. ಎಸ್ ಅದನ್ನ ನೀವು ಡಬಲ್ ಮಾಡಿದಾಗ ಅದನ್ನ ತಯ್ಯುಂ ತತ್ತತ್ ತಯ್ಯುಂ ತಾಮ್ ತಯ್ಯುಂ ತತ್ತತ್ 16 ಆಯ್ತು. ಆ 16ನ್ನ ನೀನ್ ಇನ್ನೊಂದು 16ಕ್ಕೆ ಸೇರಿಸ್ಕೊಂಡ್ರೆ 32 ಆಯ್ತು. ಸೊ ಮಲ್ಟಿಪ್ಲೈ ಮಾಡ್ದೆ ನೀನ್ ಅದನ್ನ. ಮಲ್ಟಿಪ್ಲೈ ಮಾಡಿ 32 ಅಕ್ಷರನ ಬರೀ ತಯ್ಯುಂ ತತ್ತ ಅಲ್ಲದೆ ನಿನ್ಗೆ ಗೊತ್ತಿರೋ ಬೇರೆ ಒಂದು ಬೀಟ್ ನ ಹಾಕಿದ್ರೆ 3 ಅಥವಾ 6 ಅಥವಾ 5 ಹಾಕಿದ್ರೆ ನೀನ್ ಹೆಂಗೆ ಅದನ್ನ 32 ಹೆಂಗ್ ತಗೊಂಡ್ಬರ್ತೀಯ? ಓಕೆ So 16 can be not just 8 plus 8. It can also be 5 plus 5, which is 10, plus 3 plus 3, 16. ಓ ಇಲ್ಲಿ ಅವ್ರ ತರ ಹೇಳ್ಕೊಡ್ತಾ ಇದೀರಾ ಬಿಡಿ. ಹಾಗೆ ಮಾಡಿದಾಗ ಅವರು ಅಲ್ಲಿ ಇರ್ತಕ್ಕಂಥ ನಮ್ಮ ಜಾತಿಗಳು ಖಂಡ ತ್ರಿಶ್ರ ಆ ಜಾತಿಗಳನ್ನ ಕೂಡ ಆದಿತಾಳದಲ್ಲಿ ಅಳವಡಿಸಬಹುದು. ಸೊ ಹಾಗೆ ಅದನ್ನ ಹೇಳಿದಾಗ ಆ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಕೊಟ್ಟಾಗ ಅವ್ರಿಗೆ ಓ ಮ್ಯಾಥ್ ಬಿಕಮ್ಸ್ ವೆರಿ ಈಸಿ, ಹಿಂಗೂ ಮಾಡಬಹುದು ಅನ್ನೋದು ಗೊತ್ತಾಗತ್ತೆ. ನಿಮ್ ಸ್ಟೂಡೆಂಟ್ಸ್ ಕೇಳಿಲ್ವಾ ನಿಮ್ಗೆ ನಮ್ ಸ್ಕೂಲಲ್ಲಿ ಮ್ಯಾಥ್ ಟೀಚರ್ ನ ಪಕ್ಕ ಕೂರ್ಸ್ಬಿಟ್ಟು ನೀವೇ ಬಂದ್ ಪಾಠ ಮಾಡಿ ಅಂತ? ಇಲ್ಲ ನನ್ಗೆ ಡಾನ್ಸ್ ನಲ್ಲಿ ಏನಿದೆಯೋ ಅದು ಹೇಳ್ಕೊಡ್ತೇನೆ ಅಷ್ಟೇ. ಸೂಪರ್. ಹಲವಾರು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ತಿರುಪತಿ, ಕ್ಲೀವ್ಲ್ಯಾಂಡ್, ಪ್ಯಾರಿಸ್. ಏನ್ ಮೇಡಮ್ ಇದು ಕತೆ? ತಿರುಪತಿನಲ್ಲಿ ನಾದ ನೀರಾಜನಂ ಅಂತ ಮಾಡ್ತಾರೆ. ಆ ಒಂದು ಅವಕಾಶ ನನ್ಗೆ ಯಾವತ್ತೂ ಮರೆಯಕ್ಕೆ ಆಗಲ್ಲ. ಅದು ಇಟ್ ಇಸ್ ರೈಟ್ ಇನ್ ತಿರುಪತಿ. ವೆಂಕಟರಮಣನ್ ದರ್ಶನ ಮಾಡ್ಬೇಕು, ಆ ಶ್ರೀನಿವಾಸನ ದರ್ಶನ ಮಾಡ್ಬೇಕು ಅಂದ್ರೆ ಕ್ಯೂನಲ್ಲಿ ನಿಂತ್ಕೋತೀವಿ. ಅಯ್ಯೋ ಕ್ಯೂನಲ್ಲಿ ನಿಂತ್ಕೊಂಡು ಆ ಒಂದು ಕ್ಷಣಕ್ಕೋಸ್ಕರ ಕಾತುರತೆ ಎಷ್ಟಿರತ್ತೆ, ಕಾತುರತೆ. ಹೌದು, ಅದೇ ಆ ಜನ್ಮ ಸಾಫಲ್ಯ ಅಥವಾ ಜನ್ಮ ಸಾರ್ಥಕತೆ ನನ್ನ ಒಂದು ಆ ಒಂದು ಬಿಕಾಸ್ ಆಫ್ ಅ ಡಾನ್ಸರ್ ಐ ವಾಸ್ ಏಬಲ್ ಟು ಗೆಟ್ ದಟ್ ಆಪರ್ಚುನಿಟಿ. ಅಂಡ್ ನಮ್ಮ ಅತ್ತೆ ಅವರು ಬಂದಿದ್ರು, ಅವ್ರು ಹಾಡಿದ್ರು, ಯಜಮಾನ್ರು, ನನ್ನ ಮಕ್ಕಳು ಡಾನ್ಸ್ ಮಾಡಿದ್ರು ಸ್ಟೇಜ್ ನಲ್ಲಿ. ಹಾಗಲ್ದೆ ನಮ್ಮ ಭರತದರ್ಶನ ಬೆಂಗಳೂರು ಮಕ್ಕಳು ಅವರು ಎಲ್ಲಾನು ಡಾನ್ಸ್ ಮಾಡಿದ್ರು. ಇಲ್ಲಿಂದ ನನ್ಗೆ 2 ಸ್ಟೂಡೆಂಟ್ಸ್ ಕೂಡ ಬಂದ್ರು, ನಾವು ಬರ್ತೀವಿ ಅಂತ ಹೇಳಿ ಬಂದ್ರು. ಸೊ ಅಲ್ಲಿ ಹೋಗಿ ಡಾನ್ಸ್ ಮಾಡಿದ್ದು ತುಂಬಾನೇ ಒಂದು ವಿಶೇಷವಾದ್ದು. ಡಾನ್ಸ್ ಮಾಡಿದ್ದಾಗ ಅವತ್ತು ಒಂದು ವೈಬ್ರೇಷನ್ಸ್, ಅಲ್ಲಿನ ಒಂದು ಜಾಗದ ಮಹಿಮೆ ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಟೆಲಿಕಾಸ್ಟ್ ಇದೆ. ಹಾಕಿ ನಾದವಿರಾಜನ ಅಂತ ಸೌಜನ್ಯ ಅನ್ನೋದು ಅಂತ ಹುಡುಗಿದ್ರೆ ನಿಮ್ಗೆ ಅದು ಸಿಗುತ್ತೆ. ಅಲ್ಲಿ ಅದಾದ್ಮೇಲೆ ಬೆಳಗಿನ ಜಾವ ದರ್ಶನ ಕೊಟ್ರು, ಸ್ಪೆಷಲ್ ದರ್ಶನ. ಅಲ್ಲಿ ಆ ತಿರುಪತಿ ತಿಮ್ಮಪ್ಪನ ಮುಂದೆ ನಿಂತ್ಕೊಂಡು ಅವತ್ತು ವಿಶೇಷವಾದ ದಿನ 12 ವರ್ಷಕ್ಕೆ ಒಂದ್ಸತಿ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾರಂತೆ. ಆ ಒಂದು ಭಾಗ್ಯ ನಮಗ್ ಸಿಕ್ತು. ಸೊ ನಿಮ್ಮ ಡ್ಯಾನ್ಸರ್ ಆದ್ರೆ ಈ ತರ ಎಲ್ಲ ಸಿಗ್ಬೋದು. ಹೌದು, ಆ ಅವಕಾಶಗಳೆಲ್ಲ ತುಂಬಾನೇ ಅದೊಂದು ಪುಣ್ಯ ಅಂತ ಹೇಳ್ಬೇಕು. ಬರೀ ಡಾನ್ಸ್ ಇಂದ ಏನ್ ಸಿಗುತ್ತೆ ಅಂತ ಹೇಳಕ್ಕಿನ್ನ ನಮ್ಗ ಆ ಒಂದು ಅವಕಾಶ ಯಾರಕ್ ಸಿಕ್ಕಿದ್ದು ಯಾರಿಗಿಲ್ಲ. ಸೊ ಅದು ಈ ನಿಮ್ ಕ್ಯಾಮ್ರಾ ಎಲ್ಲಿದ್ಯೋ ಅಲ್ಲಿನ ತಿರುಪತಿ ಇದಾನೆ, ತಿಮ್ಮಪ್ಪ ಇದ್ದಾನೆ, ನಾವಿಲ್ಲಿ ನಿಂತಿದೀವಿ. ಸೊ ನಾವು ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ತಿಮ್ಮಪ್ಪನೇ ಇಲ್ಲಿ ಮುಂದೆ ಬಂದಂಗಾಯ್ತು. ಇವತ್ತಿಗೂ ನನ್ಗೆ ಅದ್ ನೆನ್ಸ್ಕೊಂಡ್ರೆ ರೋಮಾಂಚನ ಆಗತ್ತೆ. ಅಷ್ಟು ಒಂದು 20 ನಿಮಿಷ ನಿಂತಿದೀವಿ ಅಲ್ಲಿ ದೇವ್ರ. ಎಲ್ಲರಿಗೂ ಜರ್ಗಂಡಿ 2 ಸೆಕೆಂಡ್ ಅಲ್ಲಿ ಕಳ್ಸ್ಬಿಟ್ರೆ ಅಲ್ಲೇ ನಿಂತ್ಕೊಂಡು ಮಂಗಳಾರತಿ ಮಾಡ್ತೀವಿ, ಮಂಗಳಾರತಿ ಆದ್ಮೇಲೆ ನೀವ್ ಹೋಗ್ಬೋದು ಅನ್ನೋ ತರ ಒಂದು ಹೇಳಿದಾಗ ಅದು ದೈವ ಕೃಪೆ. ಅವನ್ ಕರೆಸ್ಕೋಬೇಕು ಅಂತ ಹೇಳ್ತಾರಲ್ಲ. ಸೊ ಅವನ್ ಸುಮ್ನೆ ಕರೆಸ್ಕೊಳ್ಳಿಲ್ಲ, ನಾಟ್ಯ ಮಾಡು ಅಂತ ಬಂದು ಕರೆಸ್ಕೊಂಡ, ಸೇವೆ ಮಾಡಿ ದರ್ಶನ ಪ್ರಾಪ್ತಿ ಆಯ್ತು. ರೈಟ್. ಸೊ ಅದ ನಂತರ ಕ್ಲೀವ್ಲ್ಯಾಂಡ್ ಅಂಡ್ ಪ್ಯಾರಿಸ್ ಒಲಿಂಪಿಕ್. ಕ್ಲೀವ್ಲ್ಯಾಂಡ್ ನಲ್ಲಿ ಆಕ್ಚುಲಿ ತ್ಯಾಗರಾಜ ಫೆಸ್ಟಿವಲ್ ಮಾಡ್ತಾರೆ ಎವ್ರಿ ಇಯರ್. ಸೊ ಅದು ನನ್ನ ಫ್ರೆಂಡ್ ಫಸ್ಟ್ ಆಪರ್ಚುನಿಟಿ ಬಂದಿದ್ದು ಫ್ರೆಂಡ್ ಮೂಲಕ. ಒಂದು ಇನ್ನೊಬ್ರು ಟೀಚರ್ ಯಾರೋ ವಿಸ್ಕಾನ್ಸನ್ ನಲ್ಲಿ ಅವರು ಈ ತರ ಡಾನ್ಸರ್ ನೋಡ್ತಿದ್ದಾರೆ, ಅವರಿಗೆ ರಾಮಾಯಣ ಮಾಡ್ತಿದ್ದಾರೆ, ಅವ್ರಿಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗೆ ಯಾರ ಸೀನಿಯರ್ ಡಾನ್ಸರ್ ಒಬ್ರು ಬೇಕು, ಪ್ರೊಫೆಷನಲ್ ಆಗಿ ಬೇಕು ಅಂತ ಕೇಳಿದಾಗ ಅವಾಗ ನಾನು
ಇಂಥ ಆಪರ್ಚುನಿಟಿ ಮಿಸ್ ಮಾಡಬಾರ್ದು ಅಂತ ಯಾ. ಹೇಳಿ ಒಪ್ಕೊಂಡಿದ್ದು ಹೋಗಿದ್ದು. ಹ್ಮ್ ಆವಾಗ ರಾಮಾಯಣ ಮಾಡಿದ್ದವರು. ರಾಮಾಯಣದಲ್ಲಿ ವಿಶ್ವಾಮಿತ್ರ, ದಶರಥ, ವಿಭೀಷಣ, ಆಮೇಲೆ ರಾವಣ ಎಲ್ಲಾ ಪಾತ್ರಗಳನ್ನೂ ನಾನು ಮಾಡಿದೆ. ಆ ಒಂದು 20 ನಿಮಿಷ ಡಾನ್ಸ್ ಡ್ರಾಮಾನಲ್ಲಿ ಆಲ್ ಐ ರಿಮೆಂಬರ್ ಇವತ್ತಿಗೆ ಇಸ್ ಮೀ ರನ್ನಿಂಗ್ ಬ್ಯಾಕ್ ಸ್ಟೇಜ್, ಗೆಟಿಂಗ್ ಆನ್ ಟು ಮೈ ಪ್ರಾಪ್ಸ್, ಗೆಟಿಂಗ್ ದಟ್ ಪಟ್ಟೆ ವಿಭೂತಿ, ರಾವಣನ್ಗೋಸ್ಕರ ಬೇರೆ, ವಿಶ್ವಾಮಿತ್ರರಾಗಿ ಬರ್ಬೇಕು ಅಂದ್ರೆ ಅವ್ರಿಗೆ ಆ getup. ಆ ಗೆಟಪ್ ಅದೆಲ್ಲ ಚಕ 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 ಅಂತ ಮಾಡ್ಕೊಂಡು ಬಂದು ಮಾಡಿದ್ ನನಗೆ ಅದ್ ನೆನಪಿಲ್ಲ. ನಾನು ಏನ್ ಡಾನ್ಸ್ ಮಾಡಿದ್ ನನಗೆ ನೆನಪಿಲ್ಲ. ಯಾವಾಗ ಇರ್ಬೋದು ಮೇಡಮ್ ಇದು? ಇದು 2000 ಅನ್ಸುತ್ತೆ, 2016 2017. ಈ ನಾವು ಅಟ್ಲಾಂಟಾಗ ಮೂವ್ ಎಷ್ಟು ಮಾಡಿದ್ವಿ. ಏಜ್ ನಿಮ್ಗೆ? ಈಗ್ಲಾ ಕೇಳ್ಬಾರ್ದು ಅಂತ ಹೇಳ್ತಾರೆ. ಅಲ್ಲ ಆಗೆಷ್ಟಿತ್ತು? ಬೇಗ 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 ರೆಡಿ ಆದೆ ಅಂದ್ರಲ್ಲ, ಏನೊಂದು 2016 10 ವರ್ಷದ ಹಿಂದೆ ಅಷ್ಟೇ. ಸೂಪರ್ ಬಿಡಿ. ನಾಟ್ಯದವ್ರಿಗೆ ಸ್ಟಾಮಿನಾ ಜಾಸ್ತಿ ಅಂತ. ಸ್ಟಾಮಿನಾ ರೈಟ್. ತುಂಬಾ ಜಾಸ್ತಿ. ಭರತನಾಟ್ಯ ಮಾಡೋರು ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡುವಾಗ ಬ್ರೀತಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಗುಟ್ಟಿರ್ಬೋದು? ನಾಟ್ಯ ಮಾಡೋದಷ್ಟೇನೆ, ಅಭ್ಯಾಸ ಮಾಡಿದಷ್ಟು ಗುಟ್ಟು ಬಿಟ್ಕೊಡಲ್ಲ ಅಂತೀರ? ಗುಟ್ಟಂತೇನು ಇಲ್ಲ, ಸಾಧನೆ ಅಷ್ಟೇ. ಅಭ್ಯಾಸ ಮಾಡ್ತಿದ್ದಷ್ಟು ನಮ್ಗೆ So, ನಿರಂತರ practice. ಪ್ರಾಕ್ಟಿಸ್ ಹ್ಮ್. ಅದು ಬಾಡಿನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಉಸಿರಾಡೋದು, ಪ್ರಾಣಾಯಾಮ ಅದೆಲ್ಲ ನಮ್ಗೆ ಅದೇ ಯೋಗಾನು ಮಾಡ್ತೀವಲ್ಲ ನಾವು, Okay. ಸ್ಟ್ರೆಚಿಂಗ್ ಒಂದ್ ಹೇಳ್ಬೇಕು ನೀವು, ನಿಮ್ಮ ಒಂದು ಟೆಕ್ನಿಕ್ಸ್ ಯಾವ ರೀತಿ ಇದೆ ಅಂತಂದ್ರೆ ಯೋಗ, ಸಾಂಸ್ಕ್ರಿಟ್ ಅಂಡ್ ಕರ್ನಾಟಿಕ್ ಮ್ಯೂಸಿಕ್ ವಿತ್ ನಾಟ್ಯ. ನಾಟ್ಯ. ಹೌದು. ವಾಟ್ ಇಸ್ ದಿಸ್ ಫಾರ್ಮುಲಾ ಮೇಡಮ್? ಅದು ಬೇಕೇ ಬೇಕು, ಯಾಕಂದ್ರೆ ಸಂಗೀತ ಇಲ್ದೆ ಹೋದ್ರೆ ಡಾನ್ಸರ್ ಏನು ಇಲ್ವೇ ಇಲ್ಲ. ದಟ್ ಲೈಕ್ 2 sides of a coin. ಸೊ ಹಾಗಾಗಿ ಡಾನ್ಸ್ ಅಂತ ಮಾಡ್ಬೇಕು ಅಂದ್ರೆ ಹಾಡೋರು ಇಲ್ದೆ, ಮೃದಂಗದವ್ರದ್ದು ಇಲ್ದೆ, ಕೊಳಲು ನುಡ್ಸೋರು, ವಯಲಿನ್ ಅವ್ರು ಇಲ್ದೆ ನಾವು ಏನ್ ಇರ್ತೀವಿ? ನಾವು ನಮ್ ಅಸ್ತಿತ್ವನೇ ಇಲ್ಲ ಅಲ್ಲಿ. ಸೊ ಸಂಗೀತ ನಮಗ್ ಗೊತ್ತಿರ್ಬೇಕು. ಸಂಗೀತ ಗೊತ್ತಿದ್ರೇನೆ ನಾವ್ ಅದನ್ನ ಎಂಜಾಯ್ ಮಾಡ್ತೀವಿ. ಅಂಡ್ ಯಾವ ರಾಗಕ್ಕೆ ಯಾವ ರೀತಿ ಒಂದು ಭಾವನೆ ಕೊಡಬಹುದು, ಅದು ರಾಗ ಸರಿನಾ ಅಲ್ವಾ ಅನ್ನೋದು ತಿಳ್ಕೊಬೇಕು ಅಂದ್ರೆ ಆ ಸಂಗೀತ ಗೊತ್ತಿರ್ಬೇಕು, ತಾಳ ಗೊತ್ತಿರ್ಬೇಕು. ಇಲ್ದೆ ಹೋದ್ರೆ ನಮ್ ತಾಳ ಜ್ಞಾನ ಇಲ್ದೆ ಹೋದ್ರೆ ನಾವೇನ್ ಡಾನ್ಸರ್ಸ್? ಹಾಗಾಗಿ ಅದು. ಆಮೇಲೆ ಪಾಠ ಗೊತ್ತಾಗ್ಬೇಕು, ಅದು ಅಭ್ಯಾಸ ಆಗ್ಬೇಕಂದ್ರೆ ಸಾಂಸ್ಕ್ರಿಟ್ ಗೊತ್ತಿರ್ಬೇಕು. ಸಾಂಸ್ಕ್ರಿಟ್ ನಲ್ಲಿ ಎಷ್ಟೋ ಕೃತಿಗಳು ಎಷ್ಟೋ ಇರೋದ್ರಿಂದ ಅದು ನಮ್ ನಾಟ್ಯಶಾಸ್ತ್ರ ಸಾಂಸ್ಕ್ರಿಟ್ ಅಲ್ಲೇ ಇದೆ. ಸೊ ಹಾಗಾಗಿ ಅದು ಅರ್ಥ ಆಗ್ಬೇಕು ಅಂದ್ರೆ ಸಾಂಸ್ಕ್ರಿಟ್ ಗೊತ್ತಿರ್ಬೇಕು. ಸೊ ಆ ರೀತಿ ಸಾಂಸ್ಕ್ರಿಟ್ ನ ಕಲ್ತಿದ್ದು. ಆಮೇಲಿಂದ ಯೋಗ ಬಂದು, ಯೋಗ ಆಸ್ ಅ ಡಾನ್ಸರ್ ನಮ್ಮ ಒಂದು ಪಾಸ್ಚರ್ಸ್ ಏನೇನಿದೆ ಅದೆಲ್ಲಾನು ನಮ್ಮ ಯೋಗಾಗೆ, ಈಗ ಕಾಲ್ ಸ್ಟ್ರೆಚ್ ಮಾಡ್ತೀವಿ ಅಂತಂದ್ರೆ ಅದನ್ನ ವೀರಭದ್ರಾಸನ, ವೀರಾಸನ ಅಂತ ಎಲ್ಲಾ ಆಸನಗಳು ನಮ್ ಡ್ಯಾನ್ಸ್ ಅಲ್ಲಿ ಮಾಡ್ತೀವಿ. ಹಾಗಾಗಿ ಡ್ಯಾನ್ಸ್ ಮಾಡ್ಬಿಟ್ರೆ ಯೋಗ ಮಾಡ್ದಂಗೆ. ಯೋಗನೇ, ಯೋಗನೂ ಬಂತು. ಆ ಯೋಗ, ಈ ಯೋಗ, ಸುಯೋಗ, ಡ್ಯಾನ್ಸ್. ಹೌದು. ಯೋಗನಲ್ಲಿ ನಾವು ಈಗ ಬರೀ ಒಂದು ಪಾಸ್ಚರ್ ಅಂತ ಮಾಡ್ತೀವಿ, ಒಂದು ಬ್ರೀದಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ, ಒಂದು ಆಸನ ಅನ್ನೋದನ್ನ ಮಾಡ್ತೀವಿ. ನಾಟ್ಯ ಮಾಡುವಾಗ ಆ ದೈವರ ಧ್ಯಾನ ಮಾಡೋದ್ರಿಂದ ಸ್ಪಿರಿಚುಯಾಲಿಟಿ ಕೂಡ ದೈವಿಕತೆನೂ ಬಂತು. ಹೌದು, ದೈವಿಕತೆನೂ ಬಂತು. ಸೊ ನಾಟ್ಯ ವೇದ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಜಸ್ಟ್ ನಾಟ್ಯ. ನಾಟ್ಯ ವೇದ ಅದನ್ನ 4 ವೇದಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ಭರತನಾಟ್ಯ, ನಾಟ್ಯ ವೇದ ಅನ್ನೋದು. ಸೊ ಆ ವೇದಗಳನ್ನ ಅಭ್ಯಾಸ ಮಾಡ್ದಂಗೆ ಆಯ್ತಲ್ವಾ. ಟೆಕ್ಸಸ್ ಅಲ್ಲಿ ಒಂದು ವರ್ಕ್ಶಾಪ್ ಅನ್ನ ಮಾಡಿದ್ರಂತೆ? ಸುಮಾರು ಮಾಡಿದ್ದೀನಿ. ಏನ್ ಮೇಡಮ್ ಅದು ವರ್ಕ್ಶಾಪ್ಸ್? ಲೈಬ್ರರಿಗಳಿಗೆ ವರ್ಕ್ಶಾಪ್ಸ್ ಯೂಶಲಿ ಮಾಡಿರೋದು. ರೈಸ್ ಯೂನಿವರ್ಸಿಟಿಗೆ ಒಂದು ವರ್ಕ್ಶಾಪ್ ಮಾಡಿದ್ದೆ. ಸೊ ಅಲ್ಲಿ ಏನ್ ಕಾನ್ಸೆಪ್ಟ್ ಇಟ್ಕೊಂಡು? ಕಾನ್ಸೆಪ್ಟ್ ಎಲ್ಲ ಸೇಮ್ ನಮ್ಮ ಭರತನಾಟ್ಯ ಥೀಮ್, ಸೇಮ್ ಆಸ್ ಹೇಗೆ ಇಟ್ ಇಸ್ ಅ ಕಮ್ಯುನಿಕೇಶನ್ ಮೋಡ್, ಆಮೇಲಿಂದ ಹೇಗೆ ಅದನ್ನ ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಡಾನ್ಸ್ ಅಂಡ್ ಮ್ಯಾಥ್ ಅಂಡ್ ಡಾನ್ಸ್ ಅದ್ ಕಾನ್ಸೆಪ್ಟ್ ಇತ್ತು. ಆಮೇಲೆ ಫಂಡೇ ಸಂಡೇ ಅಂತ ಅಲ್ಲಿನ ಒಂದು ಈ ಮೆಮೋರಿಯಲ್ ಮಾಲ್ ಅಂತ ಇದೆ, ಅವರಿಗೆ ಜಸ್ಟ್ ನಮ್ ರೆಗ್ಯುಲರ್ ಪಬ್ಲಿಕ್ ಜನತೆಗೆ ಅವರಿಗೆ ಒಂದು ಈ ನಾಟ್ಯದ ಬಗ್ಗೆ ಒಂದು ಹೇಗೆ ಇಟ್ ಇಸ್ ಆಲ್ಸೋ ಫನ್, ಅದ್ರ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಹಾ ಹೌದು, ಅದು ನಮ್ಮ ಸ್ಟೂಡೆಂಟ್ಸ್ ಕೂಡ ಬಂದಿದ್ರು. ಸ್ಟೂಡೆಂಟ್ಸ್ ಮಾಡೋವಾಗ ಅಲ್ಲಿನ ಪುಟ್ಟ ಮಕ್ಕಳು ಎಲ್ಲ ಮಾಲಿಗೆಲ್ಲ ಕರ್ಕೊಂಡ್ ಬಂದಿರ್ತಾರಲ್ಲ ಪೇರೆಂಟ್ಸ್ ಎಲ್ಲ ಬೇರೆ, ಅದ್ ನೋಡ್ತಂಗನೆ ಅವುಗಳು ಎಲ್ಲ ನಮ್ಮ ಒಂದು ಈ ಹಿಂಗಿಂಗ್ ಮಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಹಸ್ತಗಳನ್ನ ಕಾಪಿ ಮಾಡ್ಕೊಂಡು ತುಂಬಾನೇ ಕ್ಯೂಟ್ ಆಗಿತ್ತು ಅದ್ ನೋಡೋದಿಕ್ಕೆ. ಸೊ ಹೇಗದು ಮಕ್ಳಿಗೆ ಒಂದು ಆಸೆನ ಹುಟ್ಟಿಸುತ್ತೆ ಅನ್ನೋದು ನಾಟ್ಯ ಅನ್ನೋದು. ಸೊ ಸೌಜನ್ಯ ಮೇಡಮ್ ಅವರು ಗ್ಲೋಬಲ್ ಫೆಸ್ಟಿವಲ್ ಫೋರಂ ಅಂತ ಮಾಡ್ತಾರೆ. 11 ದಿನ 150 ನಾಟ್ಯಗಾರರನ್ನ ಒಗ್ಗೂಡಿಸಿ ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ ಅಂತೆ. ಆನ್ಲೈನ್ ಅಲ್ಲಿ ಯಾವ ರೀತಿ ಆಯ್ತು, ಯಾವ ರೀತಿ ಪ್ರಚೋದನೆ ಆಯ್ತಿದು ಅಂತ? ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೆಯವ್ರು ತೀರ್ಕೊಂಡ್ಬಿಟ್ರು 2019 ಅಕ್ಟೋಬರ್ ಅಲ್ಲಿ. ಆವಾಗ ಅವರ ಒಂದು ನೆನಪಿನ ಒಂದು ಸಂಕೇತವಾಗಿ ಸ್ಮರಣ ಅರ್ಪಣಂ ಅಂತ ಶುರು ಮಾಡಿದ್ದು. ಅದು ಆವಾಗ ಕೋವಿಡ್ 2019 ಅವ್ರು ಹೋದ್ರು, 2020 ಪ್ಯಾಂಡಮಿಕ್ ಶುರುವೇ ಆಗೋಯ್ತು. ಸೊ ಆ ಒಂದು ಅಕ್ಟೋಬರ್ 1 ವರ್ಷದ ಒಂದು ಅವರೆಲ್ಲಾ ಸ್ಟೂಡೆಂಟ್ಸ್ ಎಷ್ಟೋ ಅವ್ರು ಹೋಗದೆ ಇರೋ ದೇಶ ಇಲ್ಲ. ನಮ್ಮತ್ತೆಯವರು ಹೌದು
ಯಾವುದೇ ಕಾಂಟಿನೆಂಟ್ ಆಗ್ಲಿ ದೇಶ ಆಗ್ಲಿ ಎಲ್ಲಿ ಹೇಳಿದ್ರು ಶಿ ಇಸ್ ಬೀನ್ ದೇರ್, ಶಿ ಹ್ಯಾಸ್ ಅ ಸ್ಟೂಡೆಂಟ್ ದೇರ್. ಸೊ ಎಲ್ಲಾ So, ದೇಶಗಳಲ್ಲೂ ಅವರು ಹೋಗಿ ಪಾಪ್ಯುಲರಿಸ್ಟ್. ಪಾಠ ಮಾಡಿ ಅವರು ಹೇಳ್ಕೊಟ್ಟು, ಸೊ ಶಿ ಇಸ್ ಬೀನ್ ದೇರ್ ಟು ಎವ್ರಿ ಸಿಂಗಲ್ ಕಂಟ್ರಿ. ಸೊ ಹಾಗಾಗಿ ಅದು ಎಲ್ಲರನ್ನೂ ಸೇರಿಸೋ ಒಂದು ಪ್ರಯತ್ನ, ಅವರೊಂದು ಸೊ ನೆನಪಿನ ಅತ್ತೆಗೆ ತಕ್ಕ ಸೊಸೆ ನೀವು. ಹ್ಮ್ ಅದು ಆ ಒಂದು ಪ್ರಯತ್ನದಲ್ಲಿ ಆ ಸ್ಮರಣಾರ್ಪಣಂ ಅಂತ ಮಾಡಿದ್ದು. ಹ್ಮ್. ಆ, ಅದು ಅತ್ತಿಗೆಗೆ ಅರ್ಪಣೆ ಅಂತ ಏನೋ ಹೇಳಿದ್ರಲ್ವಾ ಅದು? ಅವ್ರ 1 year ಮೆಮೊರಿಗೆ 11 days ಮಾಡಿದ್ದು, ಹ್ಮ್ ಹ್ಮ್. ಅಕ್ಟೋಬರ್ ಸೊ 10th. ಯಾವ ರೀತಿ ಎಫೆಕ್ಟ್ ಆಯ್ತು ಅದು? ಬಿಕಾಸ್ ಈಗ ನನ್ಗೆ ನಾಟ್ಯನ ಇನ್ ಪರ್ಸನ್ ಹೇಳ್ಕೊಡುವಾಗ ಎಷ್ಟು ಕರೆಕ್ಷನ್ಸ್ ಮಾಡಬಹುದು, ಅಥವಾ ನೀವು ಎಲ್ಲ ನೀಟಾಗಿ ಹಾವ ಭಾವ ಎಲ್ಲ ನೋಡ್ಕೊಂಡು ಭಾವನೆಗಳು ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಎಕ್ಸ್ಪ್ರೆಷನ್ಸ್ಗೆ ಅವ್ರು ಸ್ಪಂದಿಸ್ತಾ ಇದ್ದಾರೆ, ಅದೆಲ್ಲನೂ ಕೂಡ ಇವ್ಯಾಲ್ಯುವೇಟ್ ಮಾಡೋದು ಈಸಿ ಆಗತ್ತೆ ಇನ್ ಪರ್ಸನ್. ಬಟ್ ಆನ್ಲೈನ್ ಅಲ್ಲಿ ಮಾಡಿದಾಗ ಹೌ ಈಸಿ ಇಸ್ ಇಟ್ ಅಂಡ್ ಹೌ ಎಫೆಕ್ಟಿವ್ ಇಸ್ ಇಟ್ ಅಂತ? ನನಗೆ ಏನೋ ಒಂದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಓಕೆ. ಯಾಕೆ ಅಂತಂದ್ರೆ, ಸಿನ್ಸ್ ಐ ಆಮ್ ಅ ಪರ್ಫಾರ್ಮರ್, ಐ ವಿಲ್ ಬಿ ಏಬಲ್ ಟು ಶೋ ದೆಮ್ ಹೇಗೆ ನಿಂತ್ಕೋಬೇಕು, ಏನ್ ಲೈನ್, ಅಂಡ್ ಆಲ್ಸೋ ಲೈನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಮಕ್ಕಳಿಗೆ ಶುರುವಿಂದಾನೇ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಾಗತ್ತೆ. ಸೊ ಈಗ ಒಂದು ಮಗು ಈಗ ಮಾಡ್ತಿದ್ದಾಳೆ ಅಂತಂದ್ರೆ, ಅವಳಿಗೆ ನೋಡುವಾಗ ನಾನು ಅವಳಿಗೆ ಕಣ್ ಹಿಂಗ್ ಹೋಗ್ಬೇಕು, ರೈಟ್ ಟು ಲೆಫ್ಟ್ ಅಲ್ಲಿ ಹೋಗ್ಬೇಕು ಅನ್ನೋವಾಗ, ಅವಳು ರೈಟ್ ಲೆಫ್ಟ್ ಮಾಡೋವಾಗ ನಾನು ಅವಳಿಗೆ ಹೇಳ್ತೇನೆ, ನನ್ನ ಕೈಯಲ್ಲಿ ಬಳೆ ಇದೆ, ಈ ಕೈಯಲ್ಲಿ ವಾಚ್ ಇದೆ, ಸೊ ನಿನ್ಗೆ ಅದು ಗೊತ್ತಾಗ್ಬೇಕು ಯಾವ್ದು ಕೈ ರೈಟ್ ಯಾವ್ದು ಲೆಫ್ಟ್. ಸೊ ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಫ್ಯೂಷನ್ ದಟ್ ಹ್ಯಾಪನ್ಸ್. ಸೊ ಅದು ಇಂಪಾರ್ಟೆಂಟ್ ಆಗಿ ಕ್ಲಾರಿಫೈ ಮಾಡ್ಬೇಕು ಅವ್ರಗಳಿಗೆ. ಅದು ಮಾಡುವಾಗ ಅವ್ರಿಗೆ ಮಾಡುವಾಗ ನಾನು ಮಾಡ್ತೇನೆ, ಅವ್ರ ಮುಂದೆ ನಿಂತ್ಕೊಂಡು ಮಾಡುವಾಗ ಅವ್ರು ನನ್ನ ಒಂದು ಹೇಗ್ ಮಾಡ್ತಾ ಇದೀನಿ ನೋಡ್ತಾರೆ, ಕಾಲ್ ಹೆಂಗ್ ಹಿಡ್ಬೇಕು. ಅಂಡ್ ಅಗೇನ್ ಆಸ್ ಐ ಟೋಲ್ಡ್ ಯು, ಮ್ಯಾಥ್ ಅಂಡ್ ಡಾನ್ಸ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಆ ಲೈನ್, ಈಗ ಚೆಕ್ ಮಾರ್ಕ್, ಕಾಲ್ ಹಿಂಗ್ ನಾಟಡುವುದು ಹಿಡಿಬೇಕು ಅಂತಂದ್ರೆ ಅದು ಚೆಕ್ ಮಾರ್ಕ್, ಎಲ್ಲರಿಗೂ ಗೊತ್ತಿರ್ತಕ್ಕಂತ ಒಂದು ಚೆಕ್ ಮಾರ್ಕ್ ಅನ್ನೋದು ಗೊತ್ತು ಮಕ್ಕಳಿಗೆ. ಸೊ ಆ ಚೆಕ್ ಮಾರ್ಕ್ ತರ ಇದೆಯಾ ನೋಡ್ಕೊ ಅಂತೀನಿ. ಸೊ ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್ ಅಂಡ್ for them to understand and to get it. In personally ಮಾಡುವಾಗ್ಲೂನು ಅವರು ಅದನ್ನೇ ನೋಡ್ತಾ, ನಾನು ಯಾವತ್ತೂ ಹೋಗಿ ಅವ್ರ ಕೈ ಹಿಡಿದು ಕಾಲ್ ಹಿಡಿದು ತಿದ್ದಿದ್ದು ಬೇಕಾಗಿಲ್ಲ. ಬಿಕಾಸ್ ಅವ್ರಿಗೆ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ರೆ ಮಕ್ಕಳಿಗೆ, ಹೀಗಿರುತ್ತೆ ನಮ್ ಬಾಡಿ ಹಿಂಗಿದೆ, ಇದನ್ನ ನಾನು ಹಿಂಗ್ ಮಾಡ್ಬೇಕು, ಬಗ್ಗುವಾಗ ಹಿಂಗ್ ಬಗ್ಬೇಕು, ನಿನ್ ಗೋಡೆ ಅಂಟ್ಕೊಂಡಿದೆ ಅಂತ ಅನ್ಕೊಂಡು ಆಸ್ ಇಫ್ ಯು ಗ್ಲೂಡ್ ಟು ಅ ವಾಲ್, ಆವಾಗ ಬಗ್ಗು ಅಂದ್ರೆ ಅವ್ರ ಮುಂದೆ ಬಗ್ಗಿ ಸ್ಲೌಚ್ ಆಗಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಮಕ್ಳಿಗೆ ಹೋಗ್ಬಿಟ್ರೆ, ಇಟ್ ಇಸ್ ವೆರಿ ಈಸಿ ಟು ಕಮ್ಯುನಿಕೇಟ್ ವಿತ್ ದಮ್ ಅಂಡ್ ಗೆಟ್ ವಾಟ್ ವಿ ನೀಡ್ as teachers from them. ಸೊ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡಕ್ಕೂ ಸ್ಪೆಷಲ್ ನೀಡ್ಸ್ ಸ್ಟೂಡೆಂಟ್ಸಿಗೂ ನೀವು ಪಾಠ ಮಾಡಿದೀರಂತೆ, ಮಾಡ್ತಾ ಇದೀರಂತ, ಏನ್ ಮೇಡಮ್ ಅದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ನಿಮ್ಗೆ? ಇಟ್ ಇಸ್ ಐ ಶುಡ್ ಸೇ ಹೆಡ್ಸ್ ಆಫ್ ದಿ, ಬಿಕಾಸ್ ಇಟ್ಸ್ ವೆರಿ ಹಾನರಬಲ್ ಜಾಬ್ ವಾಟ್ ಯು ಆರ್ ಡೂಯಿಂಗ್ ಫಾರ್ ಸ್ಪೆಷಲ್ ನೀಡ್ಸ್ ಇರೋ ಮಕ್ಕಳಿಗೆ. ನೀವೇ ನಿಮ್ ಬಾಯರೆ ಕೇಳೋದಕ್ಕೆ ಹಿತವಾಗಿರತ್ತೆ. ಆ ಮಕ್ಕಳು ಒಂದು ದೇ ಹ್ಯಾವ್ ಅ ಸ್ಪೆಷಲ್ ಗಿಫ್ಟ್, ದಟ್ ಇಸ್ ಫಾರ್ ದೇ ಆರ್ ಗಿಫ್ಟೆಡ್ ಕಿಡ್ಸ್, ದೇ ಆರ್ ವೆರಿ ಗಿಫ್ಟೆಡ್. ಅದಕ್ಕೆ ಸ್ಪೆಷಲ್ ಅಂತಾನೆ ಹೇಳ್ತೀವಿ ಆ ಮಕ್ಕಳನ್ನ. ಸ್ವಲ್ಪ ಪೇಷನ್ಸ್ ಇದ್ರೆ ಸಾಕು, ಅವ್ರ ಹತ್ರ ವಿ ಕ್ಯಾನ್ ಡೀಲ್ ವಿತ್ ದೆಮ್. ಅದು ಕೆಲವು ಕ್ವೆಶ್ಚನ್ಸ್ ಕೇಳುತ್ತವೆ, ಇದು ಯಾಕೆ ಹಿಂಗ್ ಮಾಡ್ಬೇಕು, ಯಾಕೆ ಅನ್ನೋದು ಕೇಳಕ್ಕೂ ಗೊತ್ತಾಗದಿರೋ ಮಕ್ಕಳು ಕೆಲವರಿದ್ದಾರೆ. ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಇಟ್ ಇಸ್ ಈಸಿಯರ್ ಟು ಕಮ್ಯುನಿಕೇಟ್ ವಿತ್. ಸೊ ಅಂತ ಮಕ್ಕಳು ಪರ್ಫಾರ್ಮ್ ಮಾಡಿದ್ದುಂಟಾ? ಪರ್ಫಾರ್ಮ್ ಮಾಡಿದ್ದುಂಟು, ಹೌದು. ಅರಂಗೇಟ್ರಂ ವರೆಗೂ ಇನ್ನೂ ಯಾರು ಅಷ್ಟು ಬಂದಿಲ್ಲ, ಆದ್ರೆ ಪರ್ಫಾರ್ಮ್ ಮಾಡಿದಂತೂ ಉಂಟು. ಹೌದು, ಅದು ಚಾಲೆಂಜ್. ಅದು ದೇ ಆರ್ ವೆರಿ ವೆರಿ ಈಸಿ ಟು ಡೀಲ್ ವಿತ್ ಆಕ್ಚುಲಿ. ಹೌದು, ನಾರ್ಮಲ್ ಕಿಡ್ಸ್ ಗಿನ್ನ ಇಟ್ಸ್ ವೆರಿ ಈಸಿ. ಯಾಕಂದ್ರೆ ಅವ್ರು ಹೇಳಿದ ಮಾತನ್ನ ಕೇಳ್ತಾರೆ. ಅಂಡ್ ಕೆಲವು ಕ್ವೆಶ್ಚನ್ಸ್ ಇರುತ್ತೆ, ಇದು ಅಥವಾ ಕೆಲವು ಸತಿ ಅವರ ಒಂದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಟ್ಯಾಂಟ್ರಮ್ಸ್, ಅದೇ ಥ್ರೋಸ್ ಟ್ಯಾಂಟ್ರಮ್ಸ್, ಆವಾಗ ನಾವೊಂದ್ ಸ್ವಲ್ಪ ಪೇಷಂಟ್ ಸಮಯದ ಯಾಕೆ ಹಿಂಗ ಆಗ್ತದೆ, ಮಗು ಏನಕ್ಕೋ ಒಂದು ಗಲಾಟೆ ಮಾಡ್ತಾ ಇದೆ ಅಂತ ಒಂದು ಅನ್ಕೊಂಡ್ರೆ, ಒಂದು ಪಾಠ ಅನ್ನೋದನ್ನ ಒಂದು ಓಕೆ 1 hour ಅಲ್ಲಿ ಮುಗಿಸ್ಬಿಡ್ಬೇಕು ಅನ್ನೋ ತರ ನನ್ ಯಾವತ್ತು ನಾನು ಮಾಡಕ್ ಆಗೋದು ಇಲ್ಲ. ಸೊ ಹಾಗಾಗಿ ನಾನು ಪೇರೆಂಟ್ಸ್ಗೂ ಅದೇ ಹೇಳ್ತೇನೆ, ನನ್ ಕ್ಲಾಸ್ಗೆ ಅಂತ ಕಳ್ಸೋದ್ ನಿಮ್ದು ಜವಾಬ್ದಾರಿ, ಬಿಡೋದ್ ನನ್ ಜವಾಬ್ದಾರಿ. ನಾನ್ ಯಾವಾಗ ಬಿಡ್ತೀನೋ ಅವಾಗ್ಲೇನೆ ಆಗುತ್ತೆ ಅಂತ ಹೇಳಿ ಕೆಲವು ಸತಿ ಹೇಳಿರ್ತೀನಿ ಪೇರೆಂಟ್ಸ್ಗೆ. ಅವರು ತುಂಬಾನೇ ಪೇರೆಂಟ್ಸ್ ಎಲ್ಲ ತುಂಬಾ ಕೋಆಪರೇಟಿವ್, ತುಂಬಾ ಸಪೋರ್ಟಿವ್, ಕೆಲವು ಸತಿ ಹೇಳ್ತಾರೆ, ಈ ತರ ಇನ್ನೊಂದ್ ಕ್ಲಾಸ್ ಇದೆ ಮೇಡಮ್, ನಾನ್ ಹೋಗ್ಬೇಕಾಗತ್ತೆ ಆತ ಅವ್ರ ಮುಂಚೆನೆ ಹೇಳ್ಬಿಟ್ಟಿರ್ತೀನಿ, ಯಾವ್ದೇ ಕ್ಲಾಸ್, ನನ್ ಡಾನ್ಸ್ ಕ್ಲಾಸ್ ಆದ ಕೂಡ್ಲೆ ಒಂದ್ ಕ್ಲಾಸ್ ಇಟ್ಕೋಬೇಡಿ ಮಗುಗೆ, ಯಾಕಂದ್ರೆ ನಾನು ಸ್ವಲ್ಪ ಗ್ಯಾಪ್ ಬೇಕಾಗತ್ತೆ. ಒಂದ್ಸತಿ 6 ಗಂಟೆ ಅನ್ನೋದನ್ನ 6:15 ಆಗ್ಬೋದು, 6:45 ಆಗ್ಬೋದು. ಯಾಕಂದ್ರೆ ಅವತ್ತಿನ ದಿನ ಏನೋ ಒಂದ್ ಹೇಳ್ಕೊಡ್ಬೇಕು ಅಂದ್ರೆ ಆ ಮಗುಗ್ ಅದ್ ಬರ್ಬೇಕು. ಅದ್ ಬರೋವರೆಗೂ ನನಗ್ ಬಿಡಕ್ ಮನ್ಸಿರಲ್ಲ, ಆ ಮಗುಗೂ ಕಲ್ತಿಲ್ಲ ಅಂತ ಆಗ್ಬಾರ್ದು. ಸೊ ಇಟ್ಸ್ ನಾಟ್ ಬಿ ಅ ವೇಸ್ಟ್ ಆಫ್ ಡೇ. ಸೊ ಅದೊಂದು ಅರ್ಥ ಮಾಡ್ಕೊಂಡು, ಸೊ ಪೇರೆಂಟ್ಸ್ ನನ್ ಮಗು ತುಂಬಾ ದಿವಸ ಆಯ್ತು ಇದನ್ ಮಾಡಿಲ್ಲ ಅದನ್ ಮಾಡಿಲ್ಲ,
ಇದು ಯಾವಾಗ ಮುಗಿಸ್ತಾರೆ, ಅದ್ ಯಾವಾಗ ಮಾಡ್ತಾರೆ, ಇದು ಯಾವಾಗ ಹೇಳ್ಕೊಡ್ತೀರಾ, ಆತ ಕ್ವೈರೀಸ್ ಕೇಳಿದ್ದುಂಟಾ? ತುಂಬಾ ಕೇಳ್ತಾರೆ, ತುಂಬಾ ಅದಿದ್ದೇ ಇದ್ದಿದೆ. Right. ಅದು ಆದ್ರೆ ಅದನ್ನ ನಾವು ಆನ್ಸರ್ ಮಾಡೋ ರೀತಿ ನಾನ್ ಮುಂಚೆನೆ ಹೇಳ್ಬಿಡ್ತೀನಿ ಅವ್ರಿಗೆ. ಹ್ಮ್ ಹ್ಮ್ ಪೇರೆಂಟ್ಸ್ ಬಂದು ನನ್ನ ಹತ್ರ ಬರುವಾಗ ಈ ತರ ಪ್ರೋಗ್ರಾಮ್ಗಳು ಎವ್ರಿ ಇಯರ್ ಮಾಡಲ್ಲ ನಾವು. ಬೇರೆ ಪ್ರೋಗ್ರಾಮ್ಗಳಿರುತ್ತೆ, ಹ್ಮ್ ಟೆಂಪಲ್ ಗಳಲ್ಲಿ ಮಾಡ್ತೀವಿ, ಅಸೋಸಿಯೇಷನ್ಸ್ ಅಲ್ಲಿ ಮಾಡ್ತೀವಿ, ಕಾಂಪಿಟೇಷನ್ಸ್ ಹೋಗ್ತಾರೆ Right. ಮಕ್ಕಳು. ಆದ್ರೆ ಅದೊಂದು ಕಲ್ತ್ಕೊಳ್ಳೋ ಒಂದು ಹಂತ ಒಂದಿದೆ, ಅದು ಬರೋವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಒಂದು ನೀವು ರೆಡಿ ಇದ್ರೆ ಆ ರೀತಿ ಬಂದ್ ಸೇರ್ಸಿ ಅಂತಾನೆ ಹೇಳ್ತೇನೆ ನನ್ನ ಪೇರೆಂಟ್ಸ್. ಇದುವರೆಗೂ ಎಷ್ಟು ಸ್ಟೂಡೆಂಟ್ಸ್ಗೆ ನೀವು ಟೀಚ್ ಮಾಡ್ತಾ ಇದ್ದೀರಾ, ಮಾಡಿದೀರಾ? 250-300 ಮಕ್ಕಳು. ಹೌದು, ನಿಮ್ ಸ್ಟೂಡೆಂಟ್ಸ್ ಏನು ಗಿನ್ನಿಸ್ ರೆಕಾರ್ಡ್ ಪರ್ಫಾರ್ಮೆನ್ಸ್ ಅಲ್ಲೆಲ್ಲ ಮಾಡಿದಿರಂತೆ, ಅವಾರ್ಡ್ಗಳೆಲ್ಲ ತಗೊಂಡಿದಾರಂತೆ, ಏನ್ ಮೇಡಮ್ ಅದು? ಕರ್ಣಗಳು ಪಾವನವಾಗುತ್ತೆ ಹೇಗೆ ಹೇಳಿದ್ರೆ. ಗಿನ್ನಿಸ್ ರೆಕಾರ್ಡ್ ಅನ್ನೋದನ್ನ ನಮ್ಮ ಅತ್ತೆ ಅವ್ರ ಸ್ಟೂಡೆಂಟ್ಸ್, ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲಾನು ಹೋಗಿ ಅಲ್ಲಿ ಚಿದಂಬರಂನಲ್ಲಿ ಹಾ. ಅಲ್ಲಿ ಒಂದು ಆರ್ಗನೈಸ್ ಮಾಡಿದ್ರು. ಇಷ್ಟು 10,000 ಮಕ್ಕಳು ಡಾನ್ಸ್ ಮಾಡ್ತಾರೆ ಒಂದೇ ಮೊಮೆಂಟ್ ಅಲ್ಲಿ, Okay. ಲೈವ್ ಮ್ಯೂಸಿಕ್ ಅನ್ನೋದನ್ನ ಮಾಡಿದ್ರು. Right. ಆವಾಗ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಸೊ ಅದಕ್ಕೆ ಅದು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಅದು ದಾಖಲೆ ಆಗಿದೆ. ಮತ್ತೆ ಅವಾರ್ಡ್ಗಳೇನೋ ಯಂಗ್ ಅವಾರ್ಡ್ಸ್ ಅಂತ ಯಂಗ್ ಆರ್ಟ್ಸ್ ಅನ್ನೋದು ಇಲ್ಲಿನ US ನಲ್ಲಿ ಒಂದು ಯಂಗ್ ಆರ್ಟ್ಸ್ ಅನ್ನೋದು ಒಂದು ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್. ಮಕ್ಕಳಿಗೆ. Oh. ಸೊ ಸೀನಿಯರ್ ಇಯರ್, ಜೂನಿಯರ್ ಇಯರ್ ಅಲ್ಲಿ ಅಪ್ಲೈ ಮಾಡ್ಬೋದು. ಜೂನಿಯರ್ 10th ಗ್ರೇಡ್ ಅಲ್ಲಿ ಇರ್ತಾರಲ್ಲ, ಆ ಮಕ್ಕಳು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾಗ ಅವರಿಗೆ ಆ ಡಾನ್ಸ್ ಒಂದು ಆಡಿಷನ್ ಟೇಪ್ ಕಳಿಸಿ ಅದನ್ನ ನೋಡಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಪ್ಯಾನಲ್ ಅಂತ ಇದೆ, ಒಂದು ಡಾನ್ಸ್ ಪ್ಯಾನಲ್ ಅಂತ ಇದೆ. ಸೊ ನಮ್ಮ ಒಂದು ಭರತನಾಟ್ಯ ಏನಿದೆ, ವರ್ಲ್ಡ್ ಡಾನ್ಸ್ ಆ ಒಂದು ಕ್ಯಾಟಗರಿಲಿ ಸೇರುತ್ತೆ. ಸೊ ವರ್ಲ್ಡ್ ಡಾನ್ಸ್ ಕ್ಯಾಟಗರಿನಲ್ಲಿ ಸೇರ್ತಕ್ಕಂಥದ್ದು. ಅಂಡ್ ಅಲ್ಲಿ ನೋಡ್ತಾರೆ, ಆ ಪ್ಯಾನಲ್ ಅವ್ರು ನೋಡಿ ಸೆಲೆಕ್ಟ್ ಮಾಡ್ತಾರೆ ಹೇಗ್ ಮಾಡಿದ್ದಾರೆ ಮಕ್ಕಳು, ಯಾರಿದು ಅಂತ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ಕೆಲವರು ಆಡಿಷನ್ ಸೆಲೆಕ್ಟ್ ಆಗಿ ವಿತ್ ಮೆರಿಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು, ಯು ಡಿಸರ್ವ್ ಇಟ್. ರೈಟ್. ಸೊ ನಿಮ್ಮ ಕೃತಿಗಳು ಕೊರಿಯೋಗ್ರಫಿ ಬಂದಾಗ ಏನ್ ಮೇಡಮ್ ಅದು? ಸಂಭವಾಮಿ ಯುಗೆ ಯುಗೆ ಅಂತೆ, ಶಕ್ತಿ ಅಂತೆ, ಮಿಕ್ಕಿದೆಲ್ಲ ನೀವ್ ಹೇಳಿ. ಅದ್ರಲ್ಲಿ ಇನ್ನೊಂದು ಅಂದ್ರೆ ದ ಟೇಲ್ ಆಫ್ ಟೂ ಸ್ವಿಂಗ್ಸ್, ವೆರಿ ಕ್ಯೂರಿಯಸ್. ಅದ್ರ ಬಗ್ಗೆ ನೀವು ಹೇಳಿದ್ರೆ ಖುಷಿ ಆಗತ್ತೆ. ಸಂಭವಾಮಿ ಯುಗೆ ಯುಗೆ ಅನ್ನೋದು ದಶಾವತಾರದ ಮೇಲೆ ರೂಪಕಗೊಂಡಿದ್ದು. ವಿಷ್ಣು ಹೇಗೆ ಪ್ರತಿಯೊಂದು ಈವಿಲ್ ಟೈಮ್ ಅಲ್ಲಿ ಕೂಡ ಬಂದು ನಮ್ಮನ್ನ ರಕ್ಷಿಸ್ತಾನೆ ಅನ್ನೋದನ್ನ ನೋಡ್ತೇವೆ. ಸೊ ಹಾಗಾಗಿ ಅದನ್ನ ಸಂಭವಾಮಿ ಯುಗೆಗೆ ಭಗವದ್ಗೀತೆಯಲ್ಲಿ ಬರುತ್ತೆ. ಸೊ ಅದನ್ನ ಟೈಟಲ್ ಆಗಿ ತಗೊಂಡು ಚಾರ್ಲ್ಸ್ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಕಾನ್ಸೆಪ್ಟ್ ನ ಅಳವಡಿಸಿ ಅದನ್ನ ಮಾಡಿದ್ದು. ಅದು ಬಿಟ್ಟು ಇನ್ನು ಬೇರೆ ಕೃತಿಗಳು ಮಾಡಿದೀರಾ? ಶಕ್ತಿ ಬಂದು ನಮ್ಮ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ. ಅದು ಹೇಗೆ ದೇವಿಯ ಒಂದು ಸ್ವರೂಪ, ಹೇಗೆ ಆ ಒಂದು ಮಹಿಷಾಸುರನ ಸಂಹಾರ ಮಾಡಿದ್ರು ಅನ್ನೋ ರೀತಿ, ಹಾಗೇನೆ ಆ ಒಂದು ನಮ್ಮಲ್ಲಿ ಆ ದೇವಿ ಹೇಗಿದ್ದಾಳೆ ಅನ್ನೋದನ್ನ ಒಂದು ತೋರಿಸ್ಕೊಡ್ತಕ್ಕಂತ. ಆಮೇಲೆ ಶಂಕರಾಚಾರ್ಯರ ಕುರಿತು ದಿಗ್ವಿಜಯಂ ಅಂತ ಕ್ಲೀವ್ಲ್ಯಾಂಡ್ ಗೆ ಮಾಡ್ಕೊಟ್ಟಿದ್ವಿ. ಆಮೇಲೆ ಅದಲ್ಲದೆ ಈಗ ಉತ್ಪತ್ತಿ ಬಂದು ನಾಟ್ಯಶಾಸ್ತ್ರದ ಒಂದು ಥಿಯರಿ ಅಳವಡಿಸಿ, ಅದು ನಾಟ್ಯ ಉತ್ಪತ್ತಿ ಅನ್ನೋದನ್ನ ಹೇಗೆ ಉತ್ಪತ್ತಿ ಆಯ್ತು ನಾಟ್ಯ ಅನ್ನೋದು, ಆ ವೇದಗಳಿಂದ ಹೇಗ್ ಬಂತು. ಟೇಲ್ ಆಫ್ ಟೂ ಸ್ವಿಂಗ್ಸ್ ಕೇಳಿದ್ವಿ. ಟೇಲ್ ಆಫ್ ಟೂ ಸಿಟೀಸ್ ಅನ್ನೋದು ಒಂದು ನಾವೆಲ್ ಇದೆ, ಚಾರ್ಲ್ಸ್ ಡಿಕೆನ್ಸ್ ಅವರು. ಆ ಒಂದು ಹೆಸರು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಟೇಲ್ ಆಫ್ ಟೂ ಸ್ವಿಂಗ್ಸ್ ಅನ್ನೋದು ತಾಯಿ ಹೇಗೆ ಮಗುನ ಮಲಗಿಸ್ತಾಳೆ ಒಂದು ಕ್ರೇಡಲ್, ಒಂದು ಜೋಲಿನಲ್ಲಿ ಹಾಕಿ, ಅದನ್ನ ಒಂದು ಅಲ್ಲಿಂದ ಮತ್ತೆ ನಮ್ಮ ಒಂದು ಯೌವನದ ಒಂದು ಯೂತ್ ನಲ್ಲಿ ಹೇಗೆ ನಮ್ಮ ಒಂದು ಸಂಭ್ರಮ ಸ್ವಿಂಗ್ ಅಲ್ಲಿ ಹೇಗೆ ಮಾಡ್ತೇವೆ ಅನ್ನೋದ್ರವರೆಗೂ ಆತರ ಹೇಗೆ ಸ್ವಿಂಗ್ ಅನ್ನೋದು, ಹಾಗೆ ಕೊನೆವರೆಗೂ ಹೆಂಗೆ ನಮ್ಮ ಸ್ವಿಂಗ್ ಅಲ್ಲೇ ನಾವು ಹೋಗ್ತೇವೆ, ನಮ್ಮ ಯಾತ್ರೆ ನಡೆಯುತ್ತೆ ಅನ್ನೋದನ್ನು ಕೂಡ ಒಂದು ಸ್ಮಾಲ್ ಗ್ಲಿಮ್ಸ್ ಲೈಫ್, ಅದು ಫ್ರಮ್ ಬರ್ತ್ ಮೊಮೆಂಟ್ಸ್ ಅನ್ನೋದನ್ನ ತೋರಿಸೋದಕ್ಕೆ. ನಾಟ್ಯ ಆಡುವಾಗ ಶೋಲ್ಡರು, ಹಿಪ್ಪು, ಟಾರಸ್ ಇಂಬ್ಯಾಲೆನ್ಸ್ ಇದ್ದಾಗ ಯಾವ ರೀತಿ ಬ್ಯಾಲೆನ್ಸ್ ಗೆ ಹೆಲ್ಪ್ ಮಾಡ್ತೀರಾ ನಿಮ್ಮ ನಾಟ್ಯದಲ್ಲಿ ಅಂತ? ಅದು ಕೋರ್ ಎಂಗೇಜ್ಮೆಂಟ್, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಮ್ಮ ಈ ಸ್ಟ್ರೆಂಥನಿಂಗ್ ಮಾಡ್ತೀವಿ, ಕಂಡೀಷನಿಂಗ್. ಅಂಡ್ ಸೊ ಕ್ಲಾಸಿಗೆ ಬರೋ ಮಕ್ಕಳೆಲ್ಲಾರು ಆಗ್ಲಿ, ನಾನೇ ಆಗ್ಲಿ, ಒಂದು ಡಾನ್ಸ್ ಶುರು ಮಾಡಕ್ ಮುಂಚೆ ಅಡವುಗಳು ಅಥವಾ ಒಂದು ಐಟಮ್ ಶುರು ಮಾಡೋ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಮಾಡ್ತೀವಿ. ಸೊ ಕಾರ್ಡಿಯೋ ಇನ್ಕ್ಲೂಡ್ ಆಗುತ್ತೆ ಅದ್ರಲ್ಲಿ, ಸ್ಟ್ರೆಂಥನಿಂಗ್ ಇನ್ಕ್ಲೂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೋರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಾರ್ ಅ ಡಾನ್ಸರ್. ಯಾಕಂದ್ರೆ ಅದನ್ನ ನಾವು ಸ್ಥಿಮಿತವಾಗಿ ಇಟ್ಕೊಂಡ್ರೆ, ನಟರಾಜನ ಒಂದು ಭಂಗಿಮ ಹಿಡಿಬೇಕು ಅಂದ್ರೆ ಅದು ಹಾಗೆ ಅದು ಅಷ್ಟೊತ್ತು ನಿಂತ್ಕೊಳ್ಳೋದಕ್ಕೆ ಅದ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಈ ಒಂದು ಕೃಷ್ಣನ ಒಂದು ಪೋಸ್ ಹಿಡಿಬೇಕು ಅಂತಂದ್ರೆ, ಆ ಒಂದು ಕಾಲ್ ಸ್ಟ್ರೆಚ್ ಮಾಡ್ಬೇಕು ಅಂದ್ರೆ ನಮ್ಗೆ ಅದು ರೆಡಿ ಇರ್ಬೇಕು, ಫ್ಲೆಕ್ಸಿಬಿಲಿಟಿ ಇರ್ಬೇಕು ಬಾಡಿನಲ್ಲಿ. ಸೊ ನಾಟ್ಯ ಫ್ಲೆಕ್ಸಿಬಿಲಿಟಿನ ಕೊಡುತ್ತೆ. ಅದು ಈ ವಾರ್ಮ್ ಅಪ್ ಎಕ್ಸರ್ಸೈಸಸ್, ಸ್ಟ್ರೆಚಸ್, ಬಾಡಿ ಕಂಡೀಷನಿಂಗ್ ಮಾಡಿದಾಗ ಅದ್ ನಮ್ಗೆ ಅದು ಹಾಗೆ ಅದು ಸಪ್ಲಿಟಿ ಬಂದ್ಬಿಡುತ್ತೆ. ಸೊ ಈ ನಾಟ್ಯ ಮಾಡಿದ್ರೆ ಎಕ್ಸರ್ಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ? ಇಲ್ಲ.
ಏನ್ ಅದಕ್ಕೆ ಮೇಡಮ್ ನಾ ಇದು ಗ್ಯಾರಂಟಿ. ಸಖತ್ತಾಗಿ ಹೇಳ್ಬಿಟ್ರಿ ನೀವು. ಹೌದು, ಅದಕ್ಕೆ ನಾ ಗ್ಯಾರಂಟಿ. ಮಕ್ಕಳನ್ನ ಅದೇ ಹೇಳ್ತಾ ಇರ್ತೀನಿ, ನೀವು ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಆಗ್ಬೇಕು ಅಂದ್ರೆ ಮೆಂಟಲಿ ಫಿಟ್ ಆಗ್ಬೇಕು ಅಂದ್ರೆ ಭರತನಾಟ್ಯ ಮಾಡಿ. ಯಾಕಂದ್ರೆ ಸೌಜನ್ಯ ಹಾಡ್ ಮೇಡಮ್ ಅವ್ರ ಕೇಳ್ತಾರೆ. ಹತ್ರ ಬನ್ನಿ. ರೈಟ್. ಎಲ್ಲೇ ಮಾಡಿದ್ರು ಆಯ್ತು ನಾಟ್ಯನ ಅದೊಂದು ಶಿಸ್ತಿನಲ್ಲಿ ಅದೊಂದು ಮಾಡುವ ಒಂದು ವಿಧಾನದಲ್ಲಿ ಮಾಡ್ಬೇಕು. ಸುಮ್ನೆ ನಾನು ಕ್ಲಾಸಿಗೆ ಬಂದೆ 10 ನಿಮಿಷ ಆಡ್ದೆ ಹೊರಟೆ ಅನ್ನೋದಿಲ್ದೆ ಅದನ್ನ ಅಭ್ಯಾಸವಾಗಿ, ಯಾಕಂದ್ರೆ ಮನೆಯಲ್ಲಿ ಟೈಮ್ ಇದ್ದೇ ಇರುತ್ತೆ, ಸ್ವಲ್ಪ ಫೋನ್ ಪಕ್ಕದಲ್ಲಿ ಇಟ್ಬಿಟ್ಟು ಒಂದು ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿದ್ರೆ ಮಕ್ಕಳಿಗೆ ಇನ್ನೊಂದು ನಿಮ್ಮ ಹತ್ರ ಸದ್ಗುಣ ಇದೆಯಂತೆ, ಫಂಡ್ ರೈಸಿಂಗ್ ಬೇರೆ ಮಾಡಿದ್ರಂತೆ ನಾಟ್ಯ. ಹೌದು, ನಾಟ್ಯ ಯಾಗಮ್ ಅಂತ ಹೇಳಿ ಯಾಗ ಬೇರೆ ಮಾಡಿದೀರಾ ಫಂಡ್ ರೈಸಿಂಗ್ ಮುಖಾಂತರ. ಹೌದು, ಎಸ್, ಹೇಗಾಯ್ತು ಅದು ಕತೆ ಅಂತ? ತುಂಬಾ ಚೆನ್ನಾಗಿ ಬಂತು. ಅದು ಅದ್ ಮೇನ್ ಆಗಿ ಮಾಡಿದ್ದು ಪ್ಯಾಂಡಮಿಕ್ ಟೈಮ್, ಹರಿಕೇನ್ ಐಕ್ ಹ್ಯೂಸ್ಟನ್ ಎಲ್ಲ ಎಸ್, ಹ್ಯೂಸ್ಟನ್ ಅಲ್ಲಿ ಆಯ್ತು. ಅದ ಅವ್ರಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹಾ, ಹೇಳಿ awesome, ಇದೆಲ್ಲ awesome. ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಇನಿಷಿಯೇಟಿವ್ ನಾನೇ. ಅವ್ರುಗಳು ಅದನ್ನ ಮಾಡಿ ಡಾನ್ಸ್ ಪ್ರೋಗ್ರಾಮ್ ತರ ಮಾಡಿ ಆನ್ಲೈನ್ ನಲ್ಲಿ ಅದಕ್ಕೆ ಫಂಡ್ ರೈಸ್ ಮಾಡಿದ್ವಿ. ಅಂಡ್ ವಿ ಕಲೆಕ್ಟೆಡ್ ಕ್ವೈಟ್ ಸಮ್ ಮನಿ ಅಂಡ್ ಅದನ್ನ ಕಳಿಸ್ಕೊಟ್ವಿ ಗವರ್ಮೆಂಟ್ಗೆ. Awesome. ಅಂಡ್ ಅಭಯ್ ಅಂತ ಒಂದು ಬೆಂಗಳೂರಿನಲ್ಲಿ, ಚೆನ್ನೈನಲ್ಲಿ ಇದೆ. ಇಟ್ ಇಸ್ ಅ ಭರತನಾಟ್ಯಂ ಅಸೋಸಿಯೇಷನ್. ಸೊ ಅವ್ರಿಗೆ ಸ್ವಲ್ಪ ನಾವು Donate ಮಾಡಿದ್ವಿ. Right. ಸೊ ದಟ್ ಅವಾಗ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಎಷ್ಟೋ ಕಲಾವಿದರು ನಾಟ್ಯನ ಬಿಟ್ಟು, ನಮ್ಗೆ ಯಾಕಂದ್ರೆ ಅವಾಗ ಮಾಡ್ಲಿಕ್ಕೆ ಆಗಲ್ಲ, ಪರ್ಫಾರ್ಮೆನ್ಸಸ್ ಆಪರ್ಚುನಿಟೀಸ್ ಇಲ್ಲ, ಹಾಡ್ಲಿಕ್ಕೆ ಆಗಲ್ಲ ಅನ್ನೋವಾಗ ಅವ್ರ ಅದನ್ನ ಬಿಟ್ಟು, ನಾಟ್ಯನ ಬಿಟ್ಟು ಬೇರೆ ಯಾವ್ದೋ ಒಂದು ದಿಕ್ಕಿನ ಕಡೆ ನೋಡುವಾಗ ನಾವಿದ್ದೀವಿ, ನಾವು ಒಂದು ಸಪೋರ್ಟ್ ಸ್ಟ್ರೆಂತ್ ಆಗಿದ್ರಿ ನೀವು ಕೋವಿಡ್ ಟೈಮ್ ಅಲ್ಲಿ ಅಂತ ನಾನು ಕೇಳ್ಪಟ್ಟೆ. ಸ್ಟ್ರೆಂತ್ ಒಂದು ಕೊಡೋದಕ್ಕೋಸ್ಕರ ಅದೊಂದು ಯಾಗ ಅಂತ ಮಾಡಿದ್ವಿ. ಅದನ್ನ ಫಂಡ್ ರೈಸ್ ಮಾಡಿದ್ವಿ, ಮಾಡಿ ಅದನ್ನ ಅಭಯ್ಗೆ ಕಳಿಸ್ಕೊಟ್ವಿ. ಆಮೇಲಿಂದ ಕರ್ನಾಟಕದಲ್ಲಿ ಕೂಡ ಒಂದು ಸಂಘ ಇದೆ, ಆರ್ಟಿಸ್ಟ್ ಗಾಗಿ ಇನ್ಶೂರೆನ್ಸ್ ಅಂತೆಲ್ಲ ಮಾಡ್ತಾರೆ. ಸೊ ಅವರಿಗೆ ಸ್ವಲ್ಪ ಕಳ್ಸಿದ್ವಿ. ಹಾಗೆ ನನ್ನ ಸ್ಟೂಡೆಂಟ್ ಪರ್ಫಾರ್ಮ್ ಮಾಡಿದಾಗ ಅವಳು ರೇಸ್ ಮಾಡಿದ ಫಂಡ್ಸ್ ನ ಅವಳು ಹೀಗೆ ಬೇರೆ ಬೇರೆ ಅಸೋಸಿಯೇಷನ್ಸ್ಗೆ ಮೂಲಕ ಅದು ಮುಟ್ಟೋ ಹಾಗೆ ಕಳಿಸ್ಕೊಟ್ವಿ. ಇದಷ್ಟೇ ಇಲ್ಲ, ಸೌಜನ್ಯ ಮೇಡಮ್ಗೆ 2 ಸ್ಕಾಲರ್ಶಿಪ್ ಬಂತಂತೆ ದೊಡ್ಡದು. ಆಮೇಲೆ ಅವಾರ್ಡ್ಗಳು ಏನ್ ಮೇಡಮ್, ಒಂದೊಂದು ಕುಸುಮ. ನಿಮ್ ಬಾಯಲ್ಲಿ ಆ ಅವಾರ್ಡ್ಗಳು ಕೇಳ್ಬೇಕು ಅಂತ ಆಸೆ ನನ್ಗೆ. ಬಿಕಾಸ್ ಬೆಸ್ಟ್ ಟೀಚರು, ಬೆಸ್ಟ್ ಪರ್ಫಾರ್ಮರು, ಬೆಸ್ಟ್ ಡ್ಯಾನ್ಸರ್ ಅದೆಲ್ಲ ಅದ್ರ ಜೊತೆಗೆ ಇನ್ನಷ್ಟು ಒಂಥರ ಸ್ಪೆಸಿಫಿಕ್ ಅವಾರ್ಡ್ಸ್ ಗಳು ಬಂದಿದೆ ನಿಮ್ಗೆ. ಎಮಿನೆಂಟ್ ಟೀಚರ್ ಅವಾರ್ಡ್, ನಾಟ್ಯ ಕಲಾ ಯರಸಿ, ಕರ್ನಾಟಕ ನೃತ್ಯ ಕಲಾ ಪರಿಷತ್ತಿಂದ ಬಂತ ಅವಾರ್ಡ್. ಹೆಂಗ ಅನ್ಸ್ತು? ತುಂಬಾ ಖುಷಿ ಆಯ್ತು. ಚಾಲೆಂಜ್ ಅನ್ಸ್ತಾ? ಚಾಲೆಂಜ್ ಅನ್ನಿಸ್ತು. ಇನ್ನೂ ಮಾಡ್ಬೇಕು, ಇನ್ನೂ ಹೆಚ್ಚಾಗಿ ನನ್ನ ಒಂದು ಸೇವೆ ಎಷ್ಟಾಗುತ್ತೋ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಅದನ್ನ ಮಾಡ್ಬೇಕು, ಇನ್ನು ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಮುಟ್ಟಿಸ್ಬೇಕು ಅನ್ನೋದೊಂದು ಆಸೆ. ಸೊ ಇಷ್ಟೆಲ್ಲ ಒಟ್ಟಾರೆ ಈ ನಾಟ್ಯ ಕಲಾ ಸೇವೆ ಮಾಡ್ತಾ ಇದ್ದೀರಿ, ಭಾರತದಿಂದ US ತನಕ ಹಲವಾರು ಜಾಗಗಳಲ್ಲಿ ನಿಮ್ಮ ಒಂದು ಕಲೆ ಮೆರುಗುತ್ತಾ ಇದೆ. ಸೊ ಎಷ್ಟು ತೃಪ್ತಿ ಕೊಟ್ಟಿದೆ? ತೃಪ್ತಿ ದಿನ ಮಾಡ್ತಾ ಇದ್ದಂಗೆ ಅದೊಂದು ಏನೋ ಒಂದು ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ಬೇಕು ಅನ್ನೋ ಹುಮ್ಮಸ್ಸು. ಅದಕ್ಕೆ ಮನೆಯಲ್ಲಿ ಪ್ರೋತ್ಸಾಹ, ಮನೆಯಲ್ಲಿ ಒಂದು ಸಹಕಾರ, ಯಾವುದೇ ಒಂದು ರೀತಿಲೂ ನೀನ್ ನಿಲ್ಸು, ಪರವಾಗಿಲ್ಲ, ಮಾಡ್ಬೇಡ ಇನ್ನ ಅಂತ ಹೇಳ್ದೆ, ಇನ್ನು ಮಾಡ್ತೀಯಾ, ಮಾಡ್ಕೊಂಡು ಹೋಗು ಅನ್ನೋ ತರ ಒಂದು ಹಿಂದೆ ಜನ ಇದ್ದಾಗ ಇನ್ನೂ ಮಾಡ್ಬೇಕು ಅಂತ ಒಂದು ಸಪೋರ್ಟ್ ಸಿಸ್ಟಮ್ ಇದೆ. ಸೊ ಆ ಸಪೋರ್ಟ್ ಸಿಸ್ಟಮ್ಗೆ ತುಂಬಾನೇ ಸೂಪರ್. ಸೊ ನೀವೇನೋ ಒಂದು ವಾಕ್ಯದಲ್ಲಿ ಸಪೋರ್ಟ್ ಸಿಸ್ಟಮ್ಗೆ ಜೈ ಅಂದ್ಬಿಟ್ರಿ. ಸೊ ನಮ್ಗೆ ನಿಮ್ಮ ಸಪೋರ್ಟ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದಾ ಅಂತ ನಮ್ಗೆ, ನಮ್ಮ ವೀಕ್ಷಕರಿಗೆ? ಸೊ ಲೆಟ್ಸ್ ಇನ್ವೈಟ್ ಯುವರ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಸಿಸ್ಟಮ್ ಬಗ್ಗೆ? ಸೊ ಇವರೇ ನಮ್ಮ ಯಜಮಾನ್ರು, ಮಧುಸೂದನ್ ರಾವ್. ನಾಚ್ಕೊಂಡು ಹೇಳ್ತಿದ್ದೀರಾ ಇವರೇ ಅಂತ. ಇವರು he is also a singer and mridangist, and he is also a very great support to Bharata Darshana. He is also the artistic director of Bharata Darshana. ನಮಸ್ತೆ ಮಧುಸೂದನ್ ಸರ್, ಹೇಗಿದ್ದೀರಿ? ಸೂಪರ್. ನಿಮ್ಮ ಮನೆಯವರಂತೂ ನಿಮ್ ಬಗ್ಗೆ ಗುಣಗಾನ ಮಾಡಿದ್ದು. ಮಧುಸೂದನ, ಅವ್ರು ಆರಾಧಿಸೋ ಮಧುಸೂದನ ನೀವೇ ಅಂತೆ. ಸೊ ಹೇಗೆ ನೋಡಿದ್ವಿ ಯಾವಾಗ, ಏನ್ ಕತೆ? ನೀವೇನು ಅನ್ಕೊಂಡಿದ್ರಂತೆ ನಾಟ್ಯದವ್ರನ್ನೇ ಮದ್ವೆ ಆಗ್ಬೇಕು ಅಂತ? ಅದು ನಾವು ಅವಾಗಿದ್ದ ನಾವು ಚಿಕ್ಕವರು, ಅವಾಗ ಒಂದು 2-3 ಹುಡುಗಿ ಮದ್ವೆ, ಆ ಚಿಕ್ಕವರು ಬಿಡಿ, ಪ್ರಪೋಸಲ್ ಮಾಡೋ ಚಿಕ್ಕವರು. ಸೊ ನೋಡ್ತಾ ಇದ್ರು, ಏನೋ 4-5 ನೋಡಿದ್ವಿ, ಏನೂ ಸೆಟ್ ಆಗಿಲ್ಲ. ಆಮೇಲೆ ಇವರು ನಮ್ಮ ಫ್ಯಾಮಿಲಿ ಮೂಲಕನೇ ಗೊತ್ತಾಯ್ತು. ಡ್ಯಾನ್ಸ್ ಅಂದ್ಕೂಡ್ಲೆ ನಮ್ಮ ಅಪ್ಪಂಗೆ ತುಂಬಾ ಓಕೆ, ಇದನ್ನ ನಾವು ಬಿಡಬಾರ್ದು. ಬಿಕಾಸ್ ನಾವು ಚೆನ್ನೈಲಿ ಇದ್ವಿ, ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಚೆನ್ನೈ, ಅಲ್ಲೇ ಇದ್ದಿದ್ದು ನಾನು. ಕೆಲ್ಸಕ್ಕೆ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದೆ, ಗಾಟ್ ಅ ಜಾಬ್, ಅಲ್ಲಿ ಇದ್ದೆ ನಾನು.
ಸೊ ಅಲ್ಲಿಂದ ಓಡ್ ಬಂದ್ರು ನೋಡಕ್ಕೆ. ಅಂದ್ರೆ ಅಲ್ಲಿ ಇದ್ರು ಇದನ್ನ ಪೋಸ್ಟ್ಪೋನ್ ಮಾಡೋದು ಬೇಡ, ಏನಿದ್ರು ಸರಿ ಹೋಗಿ ನೋಡ್ಬಿಡೋಣ. ನವರಾತ್ರಿ ಟೈಮ್. ಸೊ ನಿಮ್ ತಂದೆಯವ್ರ ಒಪ್ಪಿದ್ರಿಂದ ನೀವು ಒಪ್ಕೊಂಡ್ರಿ? ನಮ್ಮ ತಂದೆ ತಾಯಿ ಇಬ್ರುನು ಅವ್ರು ಗೈಡ್ ಮಾಡಿ ಈ ತರ, ಬಿಕಾಸ್ ಮೈ ಸ್ಪೋಕನ್ ಲ್ಯಾಂಗ್ವೇಜ್ ವಾಸ್ ನಾಟ್ ಕನ್ನಡ, ತೆಲುಗು ಇಲ್ಲ, ಆಕ್ಚುಲಿ ಮನೇಲಿ ಮರಾಠಿ. ಮಿಕ್ಕಿದ್ ಮೋಸ್ಟ್ಲಿ ಮನೇಲಿ ಆಕ್ಚುಲಿ ಅಪ್ಪ ಅಮ್ಮ ಜೊತೆ ಕೂಡ ಇದು ತಮಿಳ್ ಜಾಸ್ತಿ, ಬಿಕಾಸ್ ಚೆನ್ನೈ ಅಲ್ಲ ಅಲ್ಲಿ ಬೆಳೀತಾ ಇರೋದು. ಮದರ್ ಮರಾಠಿ, ಇಟ್ ವಾಸ್ ಮರಾಠಿ ಆರ್ ಇದು. ಸೊ ನಾನು ಕೂಡ ಈ ತರ ಎಲ್ಲ ಸರಿ ನೋಡಿದ್ವಿ, ಇಷ್ಟ ಆಯ್ತು, ಅದೆಲ್ಲ ಅವ್ರ ಕಡೆಯಿಂದ ಹೇಳ್ಬೇಕು. ಇವಳು ನೋಡ್ಬಿಟ್ಟು ಆಟೋಲ್ ಹೋಗ್ತಿದ್ದಂಗೆನೆ ನಮ್ಮಪ್ಪ ನನಗೆ ಕನ್ವಿನ್ಸ್, ಒಪ್ಕೊಂಡ್ಬಿಡೋ ಅಂತ. ಅದೆಲ್ಲ ನೀನೇನು ಇದು ಟೆನ್ಷನ್ ತಗೋಬೇಡ, ಬಿಕಾಸ್ ಅವರು ಅಷ್ಟೇ, ಅವರು ಬೆಂಗಳೂರಲ್ಲಿ ಇದ್ದು ಚೆನ್ನೈಗೆ ಬಂದು ಚೆನ್ನೈಲಿ ಫುಲ್ ಕೆಲಸ ಮಾಡಿ ಅವರು ಹಿ ವಾಸ್ ಅ ಸ್ಟೇಜ್ ಆರ್ಟಿಸ್ಟ್, ಸ್ಟೇಜ್ ಡ್ರಾಮಾಸ್, ತಮಿಳ್ ಡ್ರಾಮಾಸ್ ಎಲ್ಲ ಮಾಡಿದ್ದಾರೆ ನಿಮ್ ತಂದೆಯವರು. ಹೌದು. ನಾನು ಆತರ ಮಾಡಿರುವಾಗ ನನಗೆ ರಜನಿಕಾಂತ್ ಎಕ್ಸಾಂಪಲ್ ಬೇರೆ ಹೇಳಿದ್ರು. ನೋಡಿ, ರಜನಿಕಾಂತ್ ಅವರು ಅಲ್ಲಿಂದ ಬಂದು ಬಸ್ ಕಂಡಕ್ಟರ್ ಆಗಿ he is flourishing in Chennai cinema. So language is not a barrier to marriage ಅಂತ ಅವ್ರು ನನಗೆ ಎಂತ ಆದರ್ಶವಾದ ಮಾತನ್ನ ಹೇಳಿ ಮಾಣಿಕ್ಯನ ಕಟ್ಟಾಕ್ಬಿಟ್ರು ನಿಮ್ಗೆ. ನಾನು ಕೂಡ ಭೇಟಿಯಾದಾಗ ನನ್ನ ಕಡೆಯಿಂದ ಏನು ಇದಿರ್ಲಿಲ್ಲ, ನನ್ನ ಕಡೆಯಿಂದ ನಾನು ಕಂಡೀಷನ್ ತರ ಹೇಳಿಲ್ಲ, ಈ ತರ ಇಟ್ ವಿಲ್ ಬಿ ಗುಡ್, ನಮ್ದು ವಿ ಆರ್ ಆಲ್ ಇಂಟು ದಿಸ್ ಆರ್ಟ್ಸ್ ಅಂಡ್ ಡ್ಯಾನ್ಸ್ ಅಂಡ್ ಥಿಂಗ್ಸ್, ಸೊ ನೀನು ಅದರಲ್ಲಿ ಇದೆಯಾ, ಸೊ ದಟ್ಸ್ ಅ ಗುಡ್ ಥಿಂಗ್ ಅನ್ನೋ ತರ ಹೇಳಿದೆ. ಅವಳು ಕ್ಲಿಯರ್ ಆಗಿ ನನ್ನ ಕಡೆ ಒಂದು ಕಂಡೀಷನ್ ಹೇಳಿದ್ರು. ಏನ್ ಮೇಡಮ್? ಏನೇ ಇದ್ರು ನಾನು ಡ್ಯಾನ್ಸ್ ಬಿಡಲ್ಲ. ನಾನು ಹೇಳ್ತೇನೆ ನಮ್ಗೆ ಅದೇ ಬೇಕು, ನಮ್ಗೆ ಅದೇ ರೋಗಿ ಬಯಸಿದ ಹಾಲನ ವೈದ್ಯ ಹೇಳಿದ ಹಾಲನ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ, ಇದು ನಿಮ್ಮನ್ನ ನೋಡಿ ಎಲ್ಲ ಮಾಡಿರ್ತಾರೆ. ಸೊ ಎಸ್, ಅವರು ನಿಮ್ ಬಗ್ಗೆ ಇನ್ನೊಂದು ಹೇಳಿದ್ರು, ಸೂಪರ್ ಕ್ವಾಲಿಟೀಸ್ ಇದೆಯಂತೆ ನಿಮ್ಗೆ, ಮೃದಂಗಿಸ್ಟ್ ಅಂತೆ ನೀವು, ಸಂಗೀತ ಅಂತೆ, ಹಾಡುಗರಂತೆ ನೀವು, ಎಷ್ಟ್ ಚೆನ್ನಾಗಿ. ಅದೆಲ್ಲ ನೀವು ಏನ್ ಶಾಸ್ತ್ರೋಕ್ತವಾಗಿ ಕಲ್ತಿದ್ದುಂಟಾ ಏನು? ಅದೇ ನೋಡಿ, ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಷ್ಟೊಂದು ಮಾಮಗಳಿದ್ದಾರೆ ನೋಡಿ, ಸೋದರ ಬಂದ್ರು ಅಂತ ಹೇಳಿ 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 ಹಾಡ್ಸಿದ್ದು ಮಾಡಿಸಿದ್ದು ಅದೆಲ್ಲ ಆಯ್ತು. ಬಟ್ ನಾವು ಕ್ರಿಕೆಟ್ ಆಡೋದು, ಮಾವಿನ ಗಿಡ ಹತ್ತೋದು, ಸಪೋಟ ಗಿಡ ಹತ್ತೋದು. ಸೊ ಈಗಲೂ ಕ್ರಿಕೆಟ್ ನೋಡ್ತೀರಾ ನೀವು? ಈಗಿಲ್ಲ, ಬಟ್ ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ, ದಿಸ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ ಮಿಡಲ್ ಸ್ಕೂಲ್, ಹೈಸ್ಕೂಲ್ ಏಜ್ ಅಲ್ಲಿ ಹೇಳ್ತಾರೆ. ಆ ಜಮಾನ. ಆಮೇಲೆ ಕಾಲೇಜ್ ಹೋಗಿ, ಕಾಲೇಜ್ ಎಲ್ಲ ಮುಗಿಸಿ ಕೆಲ್ಸಕ್ಕೆಲ್ಲ ಹೋದಾಗ ನಮ್ಮ ಅಂಕಲ್ಸ್, ಬೆಂಗಳೂರಲ್ಲಿರೋ ಅಂಕಲ್ಸ್ ಕೆಲವರು, ಒನ್ ಫ್ಯಾಮಿಲಿ ವಾಸ್ ವೆರಿ ಮಚ್ ಇಂಟು ಮ್ಯೂಸಿಕ್ ಅಂಡ್ ಆರ್ಟ್ಸ್. ರೈಟ್. ಅವರು ಸುಮ್ಮನೆ ನೀನೇನೋ ಮಾಡ್ತಾ ಇದೆಯಾ, ಬಾ ಯಾರಿಗೋ ಒಬ್ರು ಕರ್ಕೊಂಡು ಹೋಗಿ ತೋರಿಸ್ತೀನಿ, ನಿಮ್ಗೆ ಭೇಟಿ ಮಾಡಿಸ್ಬೇಕು. ಯಾರು ಅಂತ ಬಾ ಮನೆಗೆ ಊಟಕ್ಕೆ ಬಾ ಫಸ್ಟ್ ಹೇಳಿ ಒಬ್ರು ನಮ್ಮ ವೆಂಕಟೇಶ್ ಅಂತ ನಮ್ಮ ಅಂಕಲ್ ಅವ್ರು ಕರ್ಕೊಂಡು ಹೋದ್ರು, ಎಚ್ ರಾಮಚಂದ್ರ ಅಂತ. ಅವರು ಮ್ಯೂಸಿಕ್ ಟೀಚರ್, ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್. ಅವರು ಇಟ್ ವಾಸ್ ಅ ಸೆಕೆಂಡರಿ ಜಾಬ್ ಫಾರ್ ಹಿಮ್, ಅವ್ರು ಬೇರೆ ಕೆಲಸ ಮಾಡ್ತಾ ಇದ್ರು, ಬಟ್ ರಿಟೈರ್ ಆಗ್ಬಿಟ್ಟು ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ರು. ಸೊ ಮೈ ಕ್ಲಾಸಿಕಲ್ ಫಾರ್ಮಲ್ ಜರ್ನಿ ಸ್ಟಾರ್ಟೆಡ್ ಓನ್ಲಿ ಆಫ್ಟರ್ ಐ ಫಿನಿಶ್ ಮೈ ಎಜುಕೇಶನ್ ಅಂಡ್ ಐ ಸ್ಟಾರ್ಟೆಡ್ started working. ಅಲ್ಲಿಂದ ಇನ್ನೊಂದು AB ಆನಂದ್ ಅಂತ ತುಂಬಾ ಫೇಮಸ್ ಮೃದಂಗಿಸ್ಟ್ ಇದ್ದಾರೆ, ಲೆಫ್ಟಿಸ್ಟ್ ಅವರು. ಅವ್ರಿಗೆ ಈಗ 90 years ಆಯ್ತು, ಎಲ್ಲ ಮಾಡಿದ್ರು. ಯಾರು ಜೇಸುದಾಸ್ ಅಂತ ಯಾರು ಬಂದ್ರು ಬೆಂಗಳೂರಿಗೆ ಬಂದ್ರೆ ಅವರೇ ಕಂಪನಿ. ಸೊ ಅವ್ರು ಭೇಟಿ ಮಾಡಿ AB ಆನಂದ್ ಅವರ ಹತ್ರ ಕಲ್ತ್ಕೊಂಡು ನಮ್ಮ ಮಾಮ ಹೇಳ್ಕೊಟ್ಟಿದ್ರು. ಒಬ್ರು ಮಾಮ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ರು, ಇನ್ನೊಬ್ರು ಮಾಮ ಅವರು ಗೋಪಿನಾಥ್ ಅಂತ, ಅವರು ಕಲೈಮಾಮನಿ ಗೋಪಿನಾಥ್, ಅವರು ಅವ್ರ ಹತ್ರ ಕಲ್ತಿದ್ವಿ. ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಸೀರಿಯಸ್ನೆಸ್ ಇಲ್ಲ, ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಇಟ್. ಇಲ್ಲಿಂದ ಪ್ರಪಂಚದ ಎಲ್ಲಿಂದ ಬಂದು ಅವ್ರ ಹತ್ರ ಕಲಿತಾ ಇದ್ದಾರೆ, ನಾವು ಅಲ್ಲೇ ಇದೀವಿ, ನಮಗೆ ಅದು ಗೊತ್ತಾಗಲ್ಲ ಅಂತ ಹೇಳಕ್ಕೆ. ಆಮೇಲೆ ಸರಿ ಅದು ಕಲಿಬೇಕು ಅನ್ನೋದು ಇಟ್ ಇಸ್ ದೇರ್ ಇನ್ ಮೈ ಹೆಡ್. ಕಲ್ತ್ಕೊಂಡೆ, ಮ್ಯೂಸಿಕ್ ಕಲ್ತ್ಕೊಂಡೆ, ಆಮೇಲೆ ಮೃದಂಗನೂ ಕಲ್ತ್ಕೊಂಡೆ. ಆಮೇಲೆ ಹೆಣ್ಣು ನೋಡಕ್ ಹೋದಾಗ ಯೂಶಲಿ ಹೆಣ್ಣನ್ನ ಹಾಡಿಸ್ತಾರೆ. ಅದೇ ಅದನ್ನ ಕೇಳ್ತಾ ಇದ್ದೆ, ನೀವೇನು ಹಾಡ್ಸಿದ್ರ ಅಥವಾ ನಾಟ್ಯನೇ ಮಾಡಿಸ್ಬಿಟ್ರ ಅಂತ? ಇಲ್ಲ, ನಾನು ಹಾಡ್ದೆ. ಸರ್ ನೀವ್ ಯಾವ ಹಾಡು ಹೇಳಿದ್ರಿ ಅವಾಗ? ನನ್ ಕೈಲಿ ಇವ್ರು ಹಾಡ್ಬಿಟ್ಟು ನಾನು ಹಾಡಿದ್ದ ಸಿದ್ಧಿವಿನಾಯಕ ಪಂಚಮಾತ. ಅದೊಂದು ಗಳಿಗೆನ ರೀಕ್ಯಾಪ್ ಮಾಡೋಣ ಅಂತ, ಅವ್ರಿಗೂ ಸ್ವಲ್ಪ ದಿಲ್ ಖುಷಿ ಆಗ್ಲಿ, ನಿಮ್ಗೂ ಸ್ವಲ್ಪ ರೀಕ್ಯಾಪ್ ಆಗ್ಲಿ, ವೀಕ್ಷಕರಿಗೆ ಒಂದು ಹಿಂಗೂ ಇರುತ್ತೆ ಹೀಗೂ ಉಂಟೆ ಅಂತ ಅನ್ನಿಸ್ಲಿ ಅಂತ. ನೀವು ಅದನ್ನ ಒಂದೆರಡು ಸಾಲು ಹೇಳ್ಬೋದಾ ಅಂತ? ಪಂಚಮಾತಂಗ ಮುಖ
पञ्चमातङ्गमुखगणपतिनां परिपालितोऽहं सुमुखेन श्रीपञ्चमातङ्गमुखगणपतिनां परिपालितोऽहं सुमुखेन श्रीपञ्चमातङ्गमुखगणपतिना पञ्चभूतात्मक 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 प्रपञ्चोदयदिपरलवि कृञ्चि हरिरुद्रसुतेन पञ्चभद्र शिवसुतेन पञ्चमा गङ्गमुख गणपतिना ಸರ್ ಏನ್ ಸರ್ ದೂತ್ ಬೇಡ ತರ ಇದೆ ವಾಯ್ಸ್ ನಿಮ್ದು. ಹಾ ಅದೇ ಅದು ಆ ಗಿಫ್ಟ್ ಇದೆ. ಅದನ್ನ 7 ಸಲ ಐ ವಾಸ್ ನಾಟ್ ಗಿಫ್ಟೆಡ್ ಟು ಎಕ್ಸ್ಪ್ಲೋರ್ ಇಟ್ ಫ್ರಮ್ ದ ಏಜ್ ಆಫ್ 3. ನೀವೇ ಸರ್ ಗಿಫ್ಟ್ ಅವ್ರಿಗೆ ಗಿಫ್ಟೆಡ್ ದಟ್ ಐ ಡಿಡ್ ನಾಟ್ ಲೀವ್ ಇಟ್. ಈಗ ಐ ಕ್ಯಾನಾಟ್ ಬಿಲೀವ್ ಐ ಆಮ್ ಟೀಚಿಂಗ್ ಅನ್ನೋದು ಅದೊಂದು ಹೇಳ್ಬೇಕು. ಸೊ ನೀವೀಗ ಸಂಗೀತ ಕಲಿಸ್ತಾ ಇದ್ದೀರಾ? ನಾನು ಹೇಳ್ಕೊಡ್ತಾ ಇದ್ದೀನಿ, ನಾನು ಮೃದಂಗಾನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಹೇಳಿಲ್ಲ. ಗಂಡಸರು ಎನ್ಕರೇಜಿಂಗ್ ಹೇಳ್ಕೊಡು. ಅದೇ ಗಂಡಸರು ಕೇಳ್ತಾರೆ ನನ್ನ ಹಿಂದೆ ಸಾಧನೆಗೆ ಬಿಹೈಂಡ್ ವಿಮೆನ್ ಇಸ್ ದಿ ಕಾರಣ ಅಂತ. ಕೆಲಸ ಮಾಮೂಲಿ ಇದ್ದೇ ಇದೆ. 27 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ಸಮಥಿಂಗ್ ದಟ್ ವಿಲ್ ಕಂಟಿನ್ಯೂ ವಿತ್ ಮೀ ಈವನ್ ಆಫ್ಟರ್ ಐ ರಿಟೈರ್, ಆಸ್ ಲಾಂಗ್ ಆಸ್ ಐ ಆಮ್ ಫಿಸಿಕಲಿ ಏಬಲ್ ಟು ಡೂ ಅಂತಂದ್ರೆ ಇದು. ಬಿಕಾಸ್ ಐ ಹ್ಯಾವ್ ಸೀನ್ ನಮ್ಮ ಮಾಮಗಳು ಆಗ್ಲಿ, ನಮ್ಮ ಅಮ್ಮ ಆಗ್ಲಿ, ದೇರ್ ಇಸ್ ನೋ ರಿಟೈರ್ಮೆಂಟ್. ಈ ಆರ್ಟಲ್ ರಿಟೈರ್ಮೆಂಟ್ ಇಲ್ಲ, ಟೈರ್ಡು ಇಲ್ಲ, ರಿಟೈರ್ಡು ಇಲ್ಲ, ಎಂತದೂ ಇಲ್ಲ. ಸೊ ನಿಮ್ ಮನೆಯಲ್ಲಿ ನೀವು ಬರೀ ಹಾಡ್ತಿರ್ತೀರಿ, ಅವ್ರು ನೀವು ಹಾಡೋದಕ್ಕೆ ಅವ್ರು ನಾಟ್ಯ ಮಾಡ್ತಾನೆ ಇರ್ತಾರೆ, ಬೋರೇ ಆಗಲ್ಲ. ಏನಂತೀರಾ? ಅವಳು ನಾಟ್ಯ ಮಾಡುವಾಗ ಟೇಪ್ ಇಟ್ಕೊಂಡು ಮಾಡ್ತಾಳೆ. ಒಂದೊಂದ್ಸತಿ ಯಾವಾಗಾದ್ರೂ ಅವಳು ವೆನ್ ಶಿ ಇಸ್ ಟೀಚಿಂಗ್ ಫಾರ್ ಕಿಡ್ಸ್ ಆವಾಗ ಯಾವಾಗಾದ್ರೂ ಹೆಲ್ಪ್ ಬೇಕು ಅಂದ್ರೆ ಶಿ ವಿಲ್ ಆಸ್ಕ್ ಮಿ ಟು ಸಿಂಗ್. ಒಂದೆರಡು ಅರಂಗೇಟ್ರಮ್ಸು ನಾನು ನೀವು ಪರ್ಫಾರ್ಮ್ ಮಾಡಿದೀರಾ? ಎಲ್ಲಿ ಇಲ್ಲ ಮಾಡಿದ್ದೀನಿ. ವಾಟ್ ಹ್ಯಾಪನ್ಸ್ ಇಸ್ ಮೃದಂಗಿಸ್ಟ್ ಸಿಗೋದು ಕಷ್ಟ. ನಮ್ಮ ಐಟಮ್ಸ್ ಗೆ ಹೆಂಗ್ ನುಡಿಸ್ಬೇಕು ಅನ್ನೋದು ಗೊತ್ತಾಗ ಮೃದಂಗಿಸ್ಟ್ ಸಿಗೋದು ಕಷ್ಟ. ಸೊ ಓನ್ಲಿ when there is really no singer, then she has asked me to be the singer and somehow we become mridangist. But usually singer ಸಿಕ್ಬಿಡ್ತಾರೆ. ಎಲ್ಲ ಅರಂಗೇಟ್ರಮ್ಗಳಿಗೂನು ಮೃದಂಗಿಸ್ಟ್ ಸಿಗೋದು ಕಷ್ಟ. for the ಸೊ ನೋಡಿ ಅವರಿಗೆ ಡಬಲ್ ಧಮಾಕ. ಅವ್ರು ಎಲ್ಲೂ ಹೋಗ್ಬೇಕಾದೇ ಇಲ್ಲ, ಸಿಂಗರ್ ಕಮ್ ಮೃದಂಗಿಸ್ಟ್ ನೀವೇ ಆಗಿರೋದ್ರಿಂದ ಅವರಿಗೆ ವೇ ಕ್ಲಿಯರ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನನ್ನ ಮಗನಿಗೂ ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ ನಾನು ಕಾಲೇಜ್. ಮಿನಿ ಮಧುಸೂದನ್ ಮಾಡಕ್ ಹೊರಟಿದ್ದೀರಾ? ಅವನು ಈಸ್ ವೆರಿ ಟ್ಯಾಲೆಂಟೆಡ್, ಅವನು ಕಲ್ತಿದ್ದಾನೆ. ಸೊ he can easily be a singer. So we have told him there's a way to ಈಗೆಲ್ಲ ದುಡ್ಡು they try to make money. ಇಲ್ಲಂತೂ ಮಕ್ಕಳ ತರ ಇಲ್ಲ. ಹೌದೌದು. It's like once you finish college or once you finish high school or while you're still in high school, ಗಾಡಿ ಓಡಿಸೋಕೆ ಶುರು ಮಾಡಿದ್ರೆ it is a good thing for them to start being that independent and make money. So we've been telling him. ಸೊ ನಿಮ್ಮ ನಾಟ್ಯ ಶಾಲೆನಲ್ಲೇ ನೀವು ಸಂಗೀತ ಮೃದಂಗ ಹೇಳ್ಕೊಡ್ತಾ ಇದೀರೋ ಅಥವಾ ನಿಮ್ದೇನಾದ್ರು ಬೇರೆ ಶಾಲೆ ಉಂಟಾ ಅಂತ? ಇಲ್ಲೇನೆ ಹೇಳ್ಕೊಡ್ತಾ ಇದೀರಿ? ನಾನು ಸಂಡೇ ಇವಳು ಹೊರಟಾಗ್ತಾಳಲ್ಲ, ನಾನು ಸಂಡೇ 2 ಗಂಟೆಗೆ ಬಂದ್ಬಿಡ್ತೀನಿ, 7 ಗಂಟೆ ತನಕ ಇಲ್ಲೇ ಇರ್ತೀನಿ. ಸುಮಾರು ಬ್ಯಾಚಸ್ ಆಫ್ಟರ್ ಬ್ಯಾಚಸ್ ಮಾಡ್ತಾ ಇರ್ತೀರಿ. My youngest is 5 years old, eldest is her son is 11 years old. ವಾವ್. ಅವರಿಬ್ರು ಕಲಿತಾರೆ. ಎಲ್ಲ ಹೇಳ್ಕೊಡ್ತೀನಿ, ಬ್ಯಾಚಸ್ ಹೇಳ್ಕೊಡ್ತೀನಿ. ಕೆಲವು 2-3 ಆನ್ಲೈನ್ ಹೇಳ್ಕೊಡ್ತೀನಿ. ಆಫ್ಟರ್ ವರ್ಕ್ ಫ್ರೀ ಇರ್ತೀನಲ್ಲ ಸ್ವಲ್ಪ ಈವ್ನಿಂಗ್ಸ್ ಅಲ್ಲಿ. ಫ್ರೀ ಇರ್ತೀರಾ? ಸ್ವಲ್ಪ ಯಾಕಂದ್ರೆ IT ಜಾಬ್ ಮಾಡ್ಕೊಂಡು ಟೈರ್ಡ್ ಆಗ್ತೀರಾ ಅನ್ಕೊಂಡೆ. ಟೈರ್ಡ್ನೆಸ್ ಇರುತ್ತೆ. ದಿಸ್ ಆಕ್ಚುಲಿ ರಿಲೀಫ್. ಸೊ ಎಲ್ಲರಿಗೂ ಒಂದೊಂದು ರಿಲೀಫ್, ಸ್ಟ್ರೆಸ್ ಬಸ್ಟರ್ ಅಂತ ಇದೆ. ನಿಮಗೆ ಸಂಗೀತ ಸ್ಟ್ರೆಸ್ ಬಸ್ಟರ್, ಹೆಂಡತಿ ಅಲ್ಲ. ಅವರಿಂದನೇ ಅಂತ ಹೇಳುವಾಗ ನಾನು ಕೆಲಸ ಮುಗ್ತಿದ್ದೇನೆ, ಇವಳು ಶುರು ಮಾಡ್ತಾಳೆ. ನಾಟ್ ಅವೈಲಬಲ್ until she comes back. So she cannot bust my stress. So I have to find something else to. ಸೊ ನಿಮ್ಮಲ್ಲಿ ಆರ್ಗ್ಯುಮೆಂಟು ಆಗಲ್ಲ, ಕಾನ್ವರ್ಸೇಷನು ಆಗಲ್ಲ, ಹಾಟ್ ಕಾನ್ವರ್ಸೇಷನ್, ಬಿಕಾಸ್ ನೀವು ಹಾಡ್ತೀರಾ, ಅವ್ರು ನಾಟ್ಯ ಮಾಡ್ತಾ ಹೋಗ್ತಾರೆ.
Right. ನಾನ್ ಹಾಡಿ ಅವಳು ಡ್ಯಾನ್ಸ್ ಮಾಡಿದ ತರ ಜಾಸ್ತಿ ಇಲ್ಲ. Uh-huh. ನಾನು ಪಾಟಿಗೆ ಆಡ್ತೀನಿ, ಅವಳು ಪಾಟಿಗೆ ಡ್ಯಾನ್ಸ್ ಮಾಡ್ತಾರೆ. Right. But ಈಗ we get together when, especially I love this Arangetram season when she's when some kids come home, ನಮ್ಮ ಜೊತೆ ಇರ್ತಾರೆ, ಕಲಿತಾರೆ. ಆವಾಗ ಐ ಗೆಟ್ ಇನ್ವಾಲ್ವ್ ಬಿಕಾಸ್ ಐ ನೋ ಐ ವಿಲ್ ಬಿ ದ ಮೃದಂಗಿಸ್ಟ್. ಎಸ್, ಬಟ್ ಆವಾಗ ನಾನು ಹಾಡಿನೂ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಸೂಪರ್. ಅರಂಗೇಟ್ರಂ ಟೈಮಲ್ಲಿ ಮಕ್ಕಳು ಬೇರೆ ಊರು ಹ್ಯೂಸ್ಟನ್ ಮಕ್ಕಳೆಲ್ಲ ಬಂದು ನಮ್ಮ ಮನೇಲಿ ಇರ್ತಾರೆ, ಗುರುಕುಲ ಸಿಸ್ಟಮ್ ಟೈಪ್. ಸೊ ಅವ್ರು ಬಂದು ನಮ್ಮ ಮನೇಲಿ ಇದ್ದು ಒಂದು 2-3 ವಾರ ಇರ್ತಾರೆ. ಸಮ್ಮರ್ ಬ್ರೇಕ್ ಅಲ್ಲಿ ಬಂದಿರ್ತಾರೆ, ಇದ್ದು ಇಲ್ಲೇ ಪಾಠ ಕಲ್ತ್ಕೊಂಡು. ಸೂಪರ್ ಬಿಸಿ ಇರೋ ಸೌಜನ್ಯ ಮೇಡಮ್ ನ ಇವತ್ತು ನಾವು ಕಲೆ ಹಾಕೊಂಡಿದೀವಿ. ಸೊ ಈಗ ಒಂದು ಆಸೆ ಸರ್ ಮಧುಸೂದನ್ ಸರ್, ನಮ್ ವೀಕ್ಷಕರಿಗೆ ನೀವು ಹಾಡ್ಬೇಕು, ಅವ್ರು ಅದನ್ನ ನಟನೆ ಮಾಡಿ ಅವರ ನಾಟ್ಯದ ಮುಖೇನ ತೋರಿಸ್ಬೇಕು ಅಂತ. ಎಸ್ ಎಸ್. ಕೃಷ್ಣ ನೀವೇ ಗನೇ ಬಾರೋ, ಕೃಷ್ಣ ನೀವೇ ಗನೇ ಬಾರೋ, ಕೃಷ್ಣ ನೀವೇ ಗನೇ ಬಾರೋ, ಕೃಷ್ಣ ನೀವೇ ಗನೇ ಬಾರೋ, ಬೇಗನೆ ಬಾರೋ, ಮುಖವನ್ನ ತೋರೋ, ಬೇಗನೆ ಬಾರೋ, ಮುಖವನ್ನ ತೋರೋ, ಬೇಗನೆ ಬಾರೋ, ಮುಖವನ್ನ ತೋರೋ, ಬೇಗನೆ ಬಾರೋ, ಮುಖವನ್ನ ತೋರೋ, ಕೃಷ್ಣ ನೀವೇ ಗನೇ ಬಾರೋ. ಕಾಲಾಲಂದಿಗೆ ಗೆಜ್ಜೆ ನೀಲದ ಬಾವುಳಿ, ಕಾಲಾಳಂದಿಗೆ ಗೆಜ್ಜೆ ನೀಲದ ಬಾವುಳಿ, ನೀಲ ವರ್ಣನೆ ನಾಟ್ಯವನದೂತ ಬಾರೋ, ನೀಲ ವರ್ಣನೆ ನಾಟ್ಯವನದೂತ ಬಾರೋ, ಕೃಷ್ಣ ನೀವೇ ಗನೇ ಬಾರೋ, ತಾಯಿಗೆ ಬಾಯಲ್ಲಿ ಜಗವನ್ನ ತೋರಿದ, ತಾಯಿಗೆ ಬಾಯಲ್ಲಿ ಜಗವನ್ನ ತೋರಿದ, ಜಗದೋ ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ, ತಾಯಿಗೆ ಬಾಯಲ್ಲಿ
ಜಗವನ್ನ ತೋರಿದ ಜಗದೋ ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ತಾಯಿಗೆ ಬಾಯಲ್ಲಿ ಜಗವನ್ನ ತೋರಿದ 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 ಜಗದೋ ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಜಗದೋ ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ ಕೃಷ್ಣ ನೀ ಬೇಗನೆ ಮಾರೋ ಕೃಷ್ಣ ಬೇಗನೆ ಬಾರೋ ಕೃಷ್ಣ 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 ಏನ್ ಕಲಾವಿದ್ರು ಇಬ್ರು. ಹಾ, ಸೊ ನೀವು ಕೃಷ್ಣನ್ ಕರೆದ ಹಾಗೆ ನಿಮ್ ಮನೆಯವ್ರನ್ನ ಊಟಕ್ ಬನ್ನಿ ಅಂತ, ಮಧುಸೂದನ ಬೇಗ ಬಾ ನೀನು ಅಂತ ಹಿಂಗೆ ಕೊಡಲಿಟ್ಕೊಂಡು ಹಿಂಗೆ ನಾಟ್ಯ ಮಾಡ್ಕೊಂಡು ಕರಿತೀರಾ. ಮೋಸ್ಟ್ಲಿ ಅವರೇ ನನ್ನ ಕರೀತಾರೆ ಊಟಕ್ಕೆ. ಸೊ ಎಷ್ಟು ಖುಷಿ ಆಗತ್ತೆ ನಿಮ್ ಮನೆಯವ್ರ ನಾಟ್ಯ ಇಷ್ಟೊಂದು ಪ್ರಸಿದ್ಧತೆ ಪಡೆದಿರೋದು. ಪ್ರಗತಿ ತುಂಬಾ ತುಂಬಾ ಖುಷಿ ಆಗುತ್ತೆ. ತುಂಬಾನೇ ಖುಷಿ. ಸೊ ತೃಪ್ತಿ ಇದೆ ನಿಮ್ಗೆ? ಗ್ಯಾರಂಟಿ. ಆಸಮ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋಗೆ ನೀವು ಬಂದು ನಿಮ್ಮ ಒಡತಿಯ ಬಗ್ಗೆ ಇಷ್ಟೊತ್ತು ಮಾತಾಡಿ ಗಾನ ಸೇವೆಯನ್ನ ಕೃಷ್ಣನಿಗೆ ಮಾಡಿ ಅವರ ಒಂದು ಕಲೆಗೆ ಸಾಥಾಗಿರೋದಕ್ಕೆ ವಿ ಥ್ಯಾಂಕ್ ಯು ಸರ್. ಏನ್ರಿ ಸೌಜನ್ಯ ಮೇಡಮ್, ನಿಮ್ಮ ಭಾವನೆಗೆ ಸಲ್ಯೂಟ್ ಹೇಳೋದು, ನಿಮ್ಮ ನಾಟ್ಯಕ್ಕೆ ಸಲ್ಯೂಟ್ ಹೇಳೋದು, ನಿಮ್ಮ ಮನೆಯವರ ಹಾಡಿಗೆ ನೀವು ನಟಿಸಿದ್ರಿ ಅನ್ನೋದಕ್ಕೆ ಸಲ್ಯೂಟ್ ಹೇಳೋದು, ಏನೇನಕ್ಕೆ ಸಲ್ಯೂಟ್ ಹೇಳೋದು, ಒಟ್ಟು ಸಲ್ಯೂಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ಅಕಂಪ್ಲಿಷ್ಮೆಂಟ್ಸ್ ಅಂಡ್ ಅವಾರ್ಡ್ಸ್ ನಿಮ್ಗೆ. ಥ್ಯಾಂಕ್ ಯು. ರೈಟ್. ಸೊ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಸೌಜನ್ಯ ಮೇಡಮ್ದು? ಇದೇ ರೀತಿ ಮಕ್ಕಳಿಗೆ ಇನ್ನು ನ್ಯಾಷನಲ್ ಆನರ್ ಸೊಸೈಟಿ ಡಾನ್ಸ್ ನಲ್ಲಿ ಒಂದು ಸರ್ಟಿಫಿಕೇಶನ್ಸ್ ಕೊಡ್ಸೋದಾಗ್ಲಿ, ಅದರಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅವರುಗಳಿಗೆ ಒಂದು ಸರ್ಟಿಫಿಕೇಶನ್ ಕೊಡ್ಸೋದು, ಅಕ್ರೆಡಿಟೇಷನ್ ಕೊಡ್ಸೋದು, ಅವರುಗಳಿಗೆ ಇನ್ನೂ ಹೆಚ್ಚಾಗಿ ನಾಟ್ಯದ ಬಗ್ಗೆ ಒಂದು ಪರಿಚಯ, ಆಸಕ್ತಿ, ಪರಿಚಯ ಆಗ್ಲಿ, ಒಂದು ಒಲವು, ಪ್ಯಾಷನ್, ಅದನ್ನ ಇನ್ನು ಜಾಸ್ತಿ ಮಕ್ಕಳಿಗೆ ಹೇಳ್ಕೊಟ್ಟು ಆ ಮಕ್ಕಳು ಇನ್ನು ಮುಂದೆ ಮಕ್ಕಳಿಗೆ ಹೇಳ್ಕೊಡೋದು, ಅದೊಂದು ಇಟ್ಕೊಂಡಿದ್ದೀರಿ. ಸೊ ಈಗಿನ ಜನ್ಸಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯನ ನೀವು ಚಾಚು ತಪ್ಪದರೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ. ರೈಟ್. ಪ್ರಯತ್ನ. ನಾವು ಸಲ್ಯೂಟ್ ಹೇಳ್ತಾ, ಸೊ ನನ್ ಕೊನೆಯದಾಗಿ ಎಲ್ಲ ಸಾಧಕರಿಗೂ ಕೇಳೋದು ಒಂದ್ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನಿಸ್ತು? ಹೌ ಡಿಡ್ ಯು ಫೀಲ್ ಅಬೌಟ್ ಅವರ್ ಪಾಡ್ಕಾಸ್ಟ್ ಅಂತ? ತುಂಬಾನೇ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಪ್ರಶಾಂತ್ ಅವರು ನಿಮ್ಮ ಒಂದು ಪರಿಚಯ ಕೊಟ್ಟಿದ್ದಕ್ಕೆ. ಪ್ರಶಾಂತ್ ಕಲ್ಲೂರ್ ಅವರು, ಅವರು ಒಂದು ತುಂಬಾ ಬೇಕಾದಂತ ಸ್ನೇಹಿತರು. ಎಸ್, ಅವ್ರು ತುಂಬಾ ಒತ್ತಾಯ ಮಾಡಿ ಸೌಜನ್ಯ ಸೌಂದರ್ಯ ಇಬ್ರಿದ್ದಾರೆ, ಅವ್ರನ್ನ ಮಾಡಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಅವ್ರದ್ದು ಬರುತ್ತೆ. ಎಸ್, ಸೊ ಅವರಿಗೆ ಥ್ಯಾಂಕ್ಸ್. ಫಸ್ಟ್ ಶುರು ಮಾಡಿದಾಗ ಹೇಗಿರುತ್ತೋ ಏನೋ ಒಂದು ಪ್ರಶ್ನೆಗಳು ಅಂತ ಇತ್ತು, ಆದ್ರೆ ತುಂಬಾನೇ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿದ್ದು, ನಿಮ್ ಹತ್ರ ಹಂಚ್ಕೊಂಡಿದ್ದು. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ನಿಮ್ಗೆ
ಸ್ಟಾರ್ಟಿಂಗ್ ಇಂದ ಚೈಲ್ಡ್ಹುಡ್ ಇಂದ ಇಲ್ಲಿ ತನಕನೂ ಒಂದು ರೀಕ್ಯಾಪ್ ಆಯ್ತಾ? ಹೌದು. ನಿಮ್ಮ ಬಯೋನ ಕಂಪ್ಲೀಟ್ ಆಗಿ ರೀಕ್ಯಾಪ್ ಮಾಡಿಸಿದ್ರಿ ನಾವು ಅಂತ. ಒಂದು ಏನಾದ್ರು ಬಿಟ್ಟಿದ್ರೆ ಹೇಳ್ಬೋದು, ನೀವು ವ್ಯಕ್ತಪಡಿಸ್ಬೋದು. ಇಲ್ಲ, ಇನ್ನೇನು ಇಲ್ಲ. ಅದೇ ಅರಂಗೇಟ್ರಂಗಳು ಅದೊಂದು ಮಕ್ಕಳು ಮಾಡ್ತಾರೆ, ಇಲ್ಲಿನ ಮಕ್ಕಳು. ಅವು ಅದಕ್ಕೆ ಒಂದು ಅರಂಗೇಟ್ರಂ ಅನ್ನೋದು ಇಲ್ಲಿನ ಗ್ರಾಜುಯೇಷನ್ ಅಂತ ಅಂತಾರೆ. ಅದು ಗ್ರಾಜುಯೇಷನ್ ಅಲ್ಲ, ಅದು ಮೊದಲನೇ ಒಂದು ಹೆಜ್ಜೆ ಅಂತ ಹೇಳ್ಬಹುದು. ಕಲ್ಮಿನೇಷನ್ ಆಫ್ ಆಲ್ ದ ಇಯರ್ಸ್ ಆಫ್ ಟ್ರೈನಿಂಗ್ ಅಂತ ಕೂಡ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ಹೇಳ್ಬಿಟ್ರೆ ಮಕ್ಕಳಿಗೆ ಅದಾಯ್ತು, ನಮ್ದೊಂದು ಮುಗೀತು ಅನ್ನೋ ತರ ಆಗ್ಬಿಡುತ್ತೆ. ಅಧ್ಯಾಯ ಮುಗೀತು ಅನ್ನೋ ರೀತಿ ಅದು ಆ ರೀತಿ ಅಲ್ಲವೇ ಅಲ್ಲ. ಇನ್ನು ಮುಂದೆ ಮಾಡ್ಬೇಕು. ಅದೇ ನಾ ಹೇಳ್ದಂಗೆ ಪರ್ಫಾರ್ಮೆನ್ಸ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಭರತನಾಟ್ಯಂ. ಬೀಯಿಂಗ್ ಇನ್ ದಟ್ ರಿಸರ್ಚ್, ಕೊರಿಯೋಗ್ರಫಿಂಗ್, ಕ್ರಿಯೇಟಿಂಗ್ ಅಂಡ್ getting fit, being physically adapting to your needs, and research ಮಾಡಿ ಇನ್ನೂ ಹೆಚ್ಚಾಗಿ ಎಷ್ಟೋ ಇದೆ ವಿಷಯಗಳು ನಮಗೆ ಗೊತ್ತಿಲ್ಲ, ಇನ್ನು ಅದೆಲ್ಲ ಹೊರತರಬೇಕು. ಅದನ್ನೆಲ್ಲ ಮಕ್ಕಳು ಮಾಡಬೇಕು ಮುಂದೆ. ಅದೊಂದು ಧ್ಯೇಯ ಇಟ್ಕೊಂಡು ಅವರು ಮುಂದೆ ಹೆಜ್ಜೆ ಇಡಬೇಕು. ಆಸಮ್. ಸೊ ಒಟ್ಟಾರೆ ನಿಮ್ಗೆ ಖುಷಿ ಆಯ್ತಾ ನಮ್ಮ ಪಾಡ್ಕಾಸ್ಟ್? ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ನಟರಾಜನ ಕೃಪಾ ಕಟಾಕ್ಷ ಹೀಗೆ ಇರಲಿ ನಿಮ್ಮ ಮೇಲೆ, ಅಂಡ್ ನಿಮ್ಮ ಫೇವ್ರೆಟ್ ಮದರ್ ಇನ್ ಲಾ ಅವರ ಒಂದು ಆಶೀರ್ವಾದ ಸದಾ ಇರಲಿ. ಅಂಡ್ ಪತಿ ದೇವರ ಸಾಥ್ ಇರುವಾಗ ನೀವಿನ್ನೂ ಲೆವೆಲ್ ಅಲ್ಲಿ ಸಾಧನೆ ಮಾಡ್ತೀರಾ ಅಂತ ಗ್ಯಾರಂಟಿ ಆಯ್ತು. ಸೊ ಹೀಗೆ ಸಾಧನೆ ಮಾಡ್ತಾ ಇರೋ ಸೌಜನ್ಯ ಮೇಡಮ್ ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸಿ ನಮ್ಗಂತೂ ದಿಲ್ ಖುಷಿ ಆಯ್ತು. ವಿ ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.